ರಿಗೆ ಸಸ್ನೇಹ ವಂದನೆ. ಬೆಳಗಿನಿಂದಲೂ ಮೇಘಾಚ್ಛನ್ನವಾದಂತಹ ಆಕಾಶವನ್ನು ನೋಡಿ 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 ಎಷ್ಟೊತ್ತಿಗೆ ಎಲ್ಲಿ ಮಳೆ ಮುಕ್ರುತ್ತೆ ಅಂತ ಗೊತ್ತಾಗದೇ ಇರುವಂತಹ ಸಂದರ್ಭದಲ್ಲಿ ಇಂದು ಈ DVG ಕಲಾ ಸಭಾಂಗಣದಲ್ಲಿ ಒಂದು ರಸವರ್ಷವೇ ಸೃಷ್ಟಿಯಾಗಲಿಕ್ಕಿದೆ ಎನ್ನುವಂಥದ್ದು ಅತ್ಯಂತ ಸಂತೋಷದ ವಿಚಾರ, ಹಾಗೂ ಇದೊಂದು ಅಪೂರ್ವವಾದದ್ದು ಕೂಡ. ನಾಟಕದ ಪರಿಭಾಷೆಯಲ್ಲಿ ಹೇಳುವುದಾದರೆ, ಅದಾಗಲೇ ಸಭಾಂಗಣದಲ್ಲಿ ಪ್ರೇಕ್ಷಕರು ಒಂದು ನೆರೆದಿದ್ದಾರೆ ಅಂತೇಳಿ ಅವನ ಸೂತ್ರಧಾರ ನಟಿಯನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಹಾಗೊಂದು ಹೇಳುವಂತಹದ್ದಿದೆ. ಹಾಗೆ ಈ ಮಳೆಯ ಬೆದರಿಕೆಯಲ್ಲಿಯೂ ಕೂಡ ನಾವು ಕಲಾಸಕ್ತಿಯಿಂದ ಇಷ್ಟೊಂದು ಜನ ಗುಂಪುಗೂಡಿದ್ದೇವೆ ಅನ್ನುವುದೇ ಕಾಳಿದಾಸನಿಗೆ ಸಲ್ಲಬೇಕಾದಂತಹ ಗೌರವ. ಇದು ಅಭಿಜ್ಞಾನ ಶಾಕುಂತಲ ಆಗಲೇ ಪ್ರಕಟಿಸಿರುವಂತೆ, ನಿಮಗೆಲ್ಲ ಗೊತ್ತಿರುವಂತೆ, ಅಭಿಜ್ಞಾನ ಶಾಕುಂತಲದ ಒಂದು ಅಂಕದ ವಾಚಿಕಾಭಿನಯ ಇಂದಿಲ್ಲಿ ಪ್ರಸ್ತುತಗೊಳ್ಳಲಿಕ್ಕಿದೆ. ಈ ಅಭಿಜ್ಞಾನ ಶಾಕುಂತಲದ ಕುರಿತು ಇಲ್ಲಿ ಈ DVGಯ ಸನ್ನಿಧಾನ ಏನಿದೆ, ಇಲ್ಲಿ ಇದ್ರವರೆಗೆ ಏನಾಗಿದೆ ಎನ್ನುವಂತಹದ್ದು ಈಗ ನಮ್ಮ ರಾಮಸ್ವಾಮಿಯವರು ಹೇಳಿದರು. DVGಯವರು ಅಭಿಜ್ಞಾನ ಶಾಕುಂತಲದ ಪಾಠವನ್ನು 2 ಬಾರಿ ಮಾಡಿದ್ದಾರೆ ಈ ವೇದಿಕೆಯಲ್ಲಿ. ಅಂದರೆ ಇದಕ್ಕಿಂತ ಹಳೆ ಕಟ್ಟಡ ಇರುವಾಗೊಂದು, ಮತ್ತೆ ಇಲ್ಲಿ ಬಂದ ನಂತರದಲ್ಲಿ DVGಯವರು ಈಗ ನಾಟಕದ ಪಾಠವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಇವತ್ತು ಇಲ್ಲಿ ಆಗ್ತಾ ಇರುವಂತಹದ್ದಕ್ಕೆ ಒಂದು ಧನ್ಯತೆ. 2 ಬಾರಿ ಮಾಡಿದ್ದಾರೆ ಎನ್ನುವಂತಹದ್ದು ಇವತ್ತು ಇಲ್ಲಿ ಸಂಪನ್ನಗೊಳ್ಳಿಕ್ಕಿರುವಂತಹ ಕಾರ್ಯಕ್ರಮದ ಒಂದು ಹೆಗ್ಗಳಿಕೆಯೂ ಆಗ್ತದೆ. ಹಾಗೆ ವಾಚಿಕಾಭಿನಯ ಅನ್ನುವಂಥದ್ದು ನಾವು ಮೊನ್ನೆ 15 ದಿನದ ಹಿಂದೆ ಇಲ್ಲಿ ಯಕ್ಷಗಾನದ ವೇದಿಕೆಯಲ್ಲಿ ನೋಡಿದ್ದೇವೆ. ಅದು ಆಶುವಾಗಿ ಬರುವಂತಹದ್ದು. ಅದು ಒಂದು ರೀತಿಯ ವಾಚಿಕಾಭಿನಯ. ಆದರೆ ಇದು ಸಿದ್ಧ ನಾಟಕವನ್ನು ಓದುವಂತಹದ್ದು. ಸಿದ್ಧ ನಾಟಕದ ವಾಚನ ಈ ವೇದಿಕೆಯಲ್ಲಿ ಕೈಲಾಸಂ ನಾಟಕಗಳ ವಾಚನ ಆಗಿದೆ. ಹಾಗೆ ಕಥಾವಾಚನ ಸತ್ಯಕಾಮರ ಕಥಾವಾಚನವೂ ಆಗಿದೆ. ಈ ವಾಚನ ವಿಭಾಗದಲ್ಲಿ ಇಲ್ಲಿ ಪ್ರಸ್ತುತಿಯಾಗಿದೆ. ಆದರೆ ಒಂದು ನಾಟಕದ ಒಂದು ಅಂಕದ ಒಂದೊಂದು ಪಾತ್ರಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡು ಅದೇ ನಾಟಕವನ್ನು ವಾಚಿಕಾಭಿನಯದಲ್ಲಿ ತರ್ತಾ ಇರೋದು ಇದು ಓಂ ಪ್ರಥಮ. ಆ ನೆಲೆಯಲ್ಲಿಯೂ ಕೂಡ ನಮಗೊಂದು ಧನ್ಯತೆ ಇದೆ. ಹೀಗೊಂದಾಗ್ತದೆ ಅಂತ. ಸಾಮಾನ್ಯ ಈ ಥರದ ನಾಟಕ ವಾಚನ ರಿಹರ್ಸಲ್ಲು ಅಂತ ಮಾಡ್ತಾರೆ ವರ್ಕ್ಶಾಪ್ಗಳಲ್ಲಿ, ಅಥವಾ ನಾಟಕಕ್ಕಿಂತ ಮೊದಲು ಒಂದಷ್ಟು ಜನ ಸೇರಿಕೊಂಡು ನಿನ್ನ ಪಾತ್ರ ಹೀಗೀಗೆ ಓದಿ ಅಥವಾ ಪರಸ್ಪರ ಬದಲಿಸಿಕೊಂಡು. ಇದು ಅಭ್ಯಾಸದ್ದಲ್ಲ, ಇದೀಗ ಪ್ರಸ್ತುತಿಯೇ. ಹಾಗಾಗಿ ಇಲ್ಲಿರುವಂತಹ ನಮಗೆ ಕಾಣುವ ಮುಖಗಳು ಇದರ ವಾಚಿಕಾಭಿನಯಕ್ಕೆ ಬಂದಂತಹ ಕಲಾವಿದರು, ಈಗ ಅವರು ಕಲಾವಿದರು, ಅವರು ವಿದ್ವಾಂಸರಿರ್ಬೋದು, ಇವತ್ತಿಗೆಲ್ಲರೂ ಕಲಾವಿದರಾಗಿದ್ದಾರೆ. ಅವರು ಕಲಾವಿದರು ಪುರುಷ ರೂಪದಲ್ಲಿ ಕಂಡರೂ ಕೂಡ ಅಲ್ಲಿ ಬಹಳಷ್ಟು ಜನ ಸ್ತ್ರೀ ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. 4 ಜನ ಪುರುಷ ರೂಪದಲ್ಲಿರುವ ಸ್ತ್ರೀಯರಿದ್ದಾರೆ, ಅಥವಾ ಸ್ತ್ರೀ ರೂಪವನ್ನು ಧರಿಸಲಿಕ್ಕಿರುವ ಪುರುಷರಿದ್ದಾರೆ. ಹೇಗಾದರೂ ಸರಿ. ಮಹಾಕವಿ ಕಾಳಿದಾಸನ ಶಾಕುಂತಲ ನಾಟಕದ 4ನೇ ಅಂಕ. ಈಗಾಗಲೇ ನಾವು ಗಣೇಶರ ಯಾವುದೇ ಉಪನ್ಯಾಸದಲ್ಲೂ ಕೂಡ ಕಾಳಿದಾಸ ಹಣಕದೆ ಹೋಗುವುದಿಲ್ಲ. ಅದರಲ್ಲೂ ಶಾಕುಂತಲ ಅನ್ನುವಂಥದ್ದು ಆಗಾಗ ಬಂದು ದಡವನ್ನು ಮುಟ್ಟಿ ಹೋಗುವಂತಹ ಒಂದು ತೆರೆ. ಮೊನ್ನೆ ರಾಮಾಯಣದ ಉಪನ್ಯಾಸದಲ್ಲೂ ಕೂಡ ಅವರು ಶಾಕುಂತಲವನ್ನು ಪುನಃ ಅಲ್ಲಲ್ಲಿ ಸ್ಮರಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ. ಆ 7 ಅಂಕಗಳಲ್ಲಿ ಮಧ್ಯಮಣಿ ಅನ್ನುವಂಥದ್ದೇ ಚತುರ್ಥೋಂಕ, 4ನೇ ಅಂಕ. ಆ 4ನೇ ಅಂಕದಲ್ಲಿ 4 ಶ್ಲೋಕಗಳು. ಇದೆಲ್ಲ ಆಗಲೇ ಸಾಕಷ್ಟು ಬಾರಿ ನಾವು ಕೇಳಿದ್ದೇವೆ. ಅಂದರೆ ಸದಾ ಸ್ಮರಣೀಯವಾದದ್ದು ಅಂತ, ಮನನೀಯವಾದದ್ದು. ಅದೀಗ ಅಭಿನಯಕ್ಕೆ ಬಂದಾಗ ಅದು ದರ್ಶನೀಯವೂ ಆಗ್ತದೆ. ಇದು ದರ್ಶನೀಯ ಅಲ್ಲ, ಇದು ಶ್ರವಣೀಯ.
ಎದುರು ಕೂತದ್ರಿಂದ ನಾವು ಮುಖವೂ ನೋಡಬೇಕಾಗ್ತದೆ. ಆ ಮಿತಿಯಲ್ಲಿ ಅಭಿನಯವೂ ಇದ್ದೇ ಇರ್ತದೆ. ಯಾಕಂದರೆ ವಾಚಿಕಾಭಿನಯದ ಮೂಲ ತಾಕತ್ತಿರುವಂಥದ್ದೇ ಧ್ವನಿಯಲ್ಲಿ. ಧ್ವನಿಯನ್ನು ಹೊರಗೆ ಏಳಿಸ್ಬೇಕು ಅಂದರೆ ಮುಖ ಎಲ್ಲ ಗಂಟೆಳಬೇಕು, ಇಲ್ಲೂ ಅನ್ನುವಾಗ ಮುಖ ಮಾಡಬೇಕು, ಇಲ್ಲರೂ ಹೊರಗೆ ಬರೋದಿಲ್ಲ. ಕೃತಕವಾಗಿ ಅಭಿನಯ ಮಾಡಲಿಕ್ಕೆ ಬರೋದೇ ಇಲ್ಲಲ್ಲ. ಅಭಿನಯ ಅನ್ನೋದು ಕೃತಕ ಆದರೂ ಕೃತಕಾಭಿನಯ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ವಾಚಿಕಾಭಿನಯದಲ್ಲಿ ಒಂದಷ್ಟು ಭಾವಾಭಿನಯವೂ ಕೂಡ ಮುಖದಲ್ಲಿ ಕಂಡೇ ಕಾಣ್ತೇವೆ. ಅದರ ಸ್ವರೂಪ ಏನು ಅಂತ ಆಮೇಲೆ ಗಣೇಶರು ಅದನ್ನು ವಿವರಿಸಲಿಕ್ಕಿದ್ದಾರೆ. ಆದ್ದರಿಂದ ಅಭಿಜ್ಞಾನ ಶಾಕುಂತಲದ ಅತ್ಯಂತ ಗಮನಾರ್ಹವಾದಂತಹ 4ನೇ ಅಂಕವನ್ನು ಇವತ್ತು ನಾವು ಕಾಣಲಿಕ್ಕಿದ್ದೇವೆ. ಇದು ವಾಚಿಕ ಪ್ರಸ್ತುತಿ ಮತ್ತು ವ್ಯಾಖ್ಯಾನ ಪದ್ಯಪಾನ ವೇದಿಕೆಯಿಂದ. ಇದರ ಕರ್ಣಧಾರತ್ವವನ್ನು ವಹಿಸಿದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರು. ಇವತ್ತವರು ಕಣ್ವನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ನಮ್ಮ ಗುರುಕುಲದ ಕುಲಪತಿಗಳು ಅವರೇ ಆದ್ದರಿಂದ ಗಣೇಶರು ಕಣ್ವರೇ ನಮಗೆ. ಅವರು ಸದಾ ಕುಲಪತಿಗಳಾಗಿರುವವರು. ಇವತ್ತು ಕಣ್ವನ ಪಾತ್ರದಲ್ಲಿ ಅವರು ಗಣೇಶರವರು, ಅನಸೂಯ ಪಾತ್ರ ಡಾಕ್ಟರ್ ಆರ್ ಶಂಕರ್, ಪ್ರಿಯಂವದ ಶಶಿಕಿರಣ್, ಶಕುಂತಲ ಗಣೇಶ್ ಭಟ್ ಕೊಪ್ಪಲತೋಟ, ಶಾರಂಗರವ ಸೋಮಶೇಖರ ಶರ್ಮಾ, ಶಾರದ್ವತ ಅರ್ಜುನ ಭಾರದ್ವಾಜ, ಗೌತಮಿ KBS ರಾಮಚಂದ್ರ, ರಂಗಕ್ಕೆ ಬರದೇ ಇದ್ದರೂ ತನ್ನನ್ನು ತೋರಿಸಿಕೊಳ್ಳುವ ಪಾತ್ರ ದುರ್ವಾಸ ಹರಿ ರವಿಕುಮಾರ್. ಅಲ್ಲಿ ನಾಟಕದ ಸಂವಿಧಾನದಲ್ಲಿ ಆ ಪಾತ್ರ ವಿಲಕ್ಷಣವಾಗಿಯೂ ವಿಶಿಷ್ಟವಾಗಿಯೂ ಇದೆ. ಈಗ ವಾಚಿಕಾಭಿನಯದ ಅಭಿಜ್ಞಾನ ಶಾಕುಂತಲದ 4ನೇ ಅಂಕ ಆರಂಭವಾಗ್ತದೆ. ಆರಂಭಿಸಬೇಕು ಅಂತ ಕಲಾವಿದರಲ್ಲಿ ಪ್ರಾಂಜಲ ಪ್ರಾರ್ಥನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಗೋಖಲೆ ಸಂಸ್ಥೆಯವರ, ವಿಶೇಷತಃ ನಮ್ಮ ಆದರಣೀಯರಾದ ರಾಮಸ್ವಾಮಿಯವರ ಹಾಗೂ ಗೆಳೆಯ ಶ್ರೀರಾಮು ಅವರ ಆಸ್ಥೆಯಿಂದಾಗಿ, ಒತ್ತಾಸೆಯಿಂದಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವೇದಿಕೆಯಲ್ಲಿ ಬಗೆ ಬಗೆಯ ಕಾರ್ಯಕ್ರಮಗಳು ನಡೀತಾ ಇರೋದು ಗೊತ್ತೇ ಇದೆ. ಆದರೆ ಸಂಸ್ಕೃತ ನಾಟಕದ ಕನಿಷ್ಠ ವಾಚಿಕಾಭಿನಯವಾದರೂ ಆಗುವಂತೆ ಆಗಲಿ. ನಮ್ಮದು ಕೇವಲ ಅಲ್ಪೋಪಕ್ರಮ, ಅಲ್ಪಾರಂಭ ಕ್ಷೇಮಕರ ಅಂತಲೇ ಗಾದೆ ಉಂಟು ಸಂಸ್ಕೃತದಲ್ಲಿ. ಇದು ಕೇವಲ ಸೂಚಕವಾಗಿ ಮಾತ್ರ ಮಾಡ್ತಾ ಇದ್ದೀವಿ. ಇದರ ಸ್ಫೂರ್ತಿಯಿಂದ ಮತ್ತು ಸಮರ್ಥರಾದವರು, ಇನ್ನೂ ಹೆಚ್ಚಿನ ಆಸ್ಥೆ ಸಂಪನ್ನತೆ ಉಳಿಸ್ಕೊಂಡಿರ್ತಕ್ಕಂಥವರು ಮುಂದೆ ಬಂದು ಹೀಗೆ ಮಾಡುವಂತಾದರೆ ಒಳ್ಳೆಯದು ಅಂತ. ಯಾಕೆಂದರೆ ಸಂಸ್ಕೃತ ನಾಟಕಗಳ ಸ್ವಾರಸ್ಯ ಬಹುಮುಖಿಯಾದದ್ದು. ಅದರಲ್ಲಿಯ ಗದ್ಯ ಪದ್ಯಗಳ ಮಿಶ್ರಣವೇ ಒಂದು ಸೊಗಸು. ಆ ಗದ್ಯ ಅತ್ಯುತ್ತಮವಾದಂಥ ರಸ್ಯವಾದ ಗದ್ಯ, ಸಾಹಜಿಕವಾದ ಸಂಭಾಷಣ ಶೈಲಿಯ ಗದ್ಯ, ಉತ್ತಮೋತ್ತಮವಾದ ಸಂಸ್ಕೃತ ಸಂವಾದವನ್ನು ಕಾಣಬೇಕು, ಸಂಸ್ಕೃತದ ಜೀವದ್ಗತಿಯನ್ನು ಕಾಣಬೇಕು ಅಂತಂದರೆ ನಾವು ಸಂಸ್ಕೃತದ ಅಭಿಜಾತ ನಾಟಕಗಳು, ಕಾಳಿದಾಸ ಇರಬಹುದು, ಭಾಸ ಇರಬಹುದು, ಶೂದ್ರಕ ಇರಬಹುದು, ಶ್ರೀಹರ್ಷ ಇರಬಹುದು, ಹಾಗೆ ಕೆಲವು ಪ್ರಾಸನ ಬಾಣಾದಿಗಳನ್ನು ಬರೆದಂತಹ ಕವಿಗಳ ರಚನೆ ಇರಬಹುದು, ಅಲ್ಲಿ ಕಾಣ್ತೀವಿ. ಹಾಗಾಗಿ ಅಲ್ಲಿಯ ಗದ್ಯ ವಿಲಾಸವನ್ನು ನಾವು ಕಾಣಬಹುದು. ಜೊತೆಗೆ ಪದ್ಯಗಳು ತುಂಬ ಹೃದಯಂಗಮವಾಗಿರುತ್ತವೆ. ಬಗೆಬಗೆಯ ಛಂದಸ್ಸುಗಳಲ್ಲಿ ತುಂಬ ಚೆನ್ನಾಗಿ ಸಂಭಾಷಣೆಗೆ ಒದಗಿ ಬರುವಂತೆ ಇರುತ್ತವೆ. ಪಾತ್ರ ನಿರ್ಮಾಣಕ್ಕೆ ಬೇಕಾದ ಕಸುವನ್ನು ಕೊಡುವಂಥವಾಗಿರುತ್ತವೆ. ಈ ಎಲ್ಲ ಕಾರಣದಿಂದ ಸಂಸ್ಕೃತ ನಾಟಕ ತುಂಬ ಅನನ್ಯವಾದದ್ದು. ಕಾವ್ಯವಾಚನ, ಗಾನ ಇತ್ಯಾದಿಗಳು ಹೇಗೋ ಅದಕ್ಕಿಂತ ಭಿನ್ನವಾದ ಮತ್ತು ಹೆಚ್ಚಿನ ಸ್ವಾರಸ್ಯ ನಾಟಕಕ್ಕೆ ಉಂಟು. ನಮ್ಮ ಪರಂಪರೆಯಲ್ಲಿ ಸಂದರ್ಭೇಶು ದಶರೂಪಕಂ ಶ್ರೇಯ ತದ್ಧಿ ಚಿತ್ರಂ ಚಿತ್ರಪಟವದ್ ವಿಶೇಷ ಸಾಕಲ್ಯಾತ್ ಅಂತ ಹೇಳಿದ್ದಾರೆ. ಎಲ್ಲ ರಚನೆಗಳಿಗಿಂತ ನಾಟಕ ವಿಶಿಷ್ಟವಾದದ್ದು. ನಾಟಕ ಅಂದರೆ ಇಟ್ಸ್ ಜೆನ್ರಿಕ್ ನೇಮ್, ರೂಪಕ ಅನ್ನುವ ತಾತ್ಪರ್ಯದಲ್ಲಿ ಬಳಸ್ತಾ ಇದ್ದೀವಿ ನಾವು. ಆ ರೂಪಕ ಸಾಮ್ರಾಜ್ಯ ತುಂಬ ವಿಶೇಷವಾದದ್ದು. ಅದಕ್ಕಾಗಿಯೇ ಪ್ರಯೋಗತ್ವ ಮನಾಪನ್ನೇ ಕಾವ್ಯೇ ನಾಸ್ವಾದ ಸಂಭವ ಅಂತ ಹೇಳ್ತಾರೆ. ಪ್ರಯೋಗತ್ವ ಬರಬೇಕು ಅಂದರೆ ರಂಗೀಕರಣಕ್ಕೆ ಒಳಪಡಬೇಕು ಅಂತ. ಹಾಗೆ ಕಂಡಾಗ ಈ ರೂಪಕಗಳನ್ನು ನಾವು ಸುಮ್ಮನೆ ಕೈನಲ್ಲಿಟ್ಟುಕೊಂಡು ಮೂಕವಾಗಿ ಓದುವುದಲ್ಲ, ಕನಿಷ್ಠ ಪಕ್ಷ ಕಿವಿಗಾದರೂ ಧ್ವನಿಪೂರ್ಣವಾಗಿ ಬೀಳುವಂತಾದರೆ ಒಳ್ಳೆಯದು ಅಂತ. ಅವುಗಳನ್ನು ಸರಿಯಾದ ಆಂಗಿಕದೊಂದಿಗೆ, ಒಳ್ಳೆಯ ಆಹಾರ್ಯದೊಂದಿಗೆ, ರಸೋತ್ಕಟವಾದ ಸಾತ್ವಿಕದೊಂದಿಗೆ ಮಾಡಿದಾಗ ಮತ್ತು ಪರಿಪೂರ್ಣತೆ ಬರುತ್ತದೆ. ಅದು ತುಂಬ ಕಠಿಣವಾದ ದೊಡ್ಡ ಸಾಧನೆ, ಆದರ್ಶ. ಆದರೆ ಒಂದು ಮಧ್ಯಮಾರ್ಗದ್ದು ವಾಚಿಕ. ಮತ್ತು ಸಂಸ್ಕೃತ ನಾಟಕದ ಎಷ್ಟೋ ಬಾರಿ ರಂಗಕ್ರಿಯೆಗೆ ಒಳಪಡಿಸಿದಾಗ
ತಪ್ಪಿ ಹೋಗಬಹುದಾದ ಸ್ವಾರಸ್ಯ ಕೇವಲ ವಾಚಿಕದಲ್ಲಿ ಉಳ್ಕೊಂಡು ಬಿಡುತ್ತದೆ. ಈ ಸ್ವಾರಸ್ಯವನ್ನು ನಾವು ಗಮನಿಸಬೇಕು. ಆ ಕಾರಣದಿಂದ ಈ ಅಭಿಜಾತ ಸಂಸ್ಕೃತ ಕೃತಿಗಳು ಮತ್ತೆ ಜನಮಾನಸಕ್ಕೆ ಧ್ವನಿಪೂರ್ಣವಾಗಿ ಧ್ವನಿಯ ಮಾಧ್ಯಮದಲ್ಲಿ ಬಂದರೆ ಒಳ್ಳೆಯದು ಅಂತ ಅನಿಸಿತು. ಅದಕ್ಕೆ ಒಂದು ಉಪಕ್ರಮ. ಇದು ಚೆನ್ನಾಗಿ ಆದರೆ ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದು ಮತ್ತು ಹಲವರು ಮುಂದೆ ಸೇರಿಸಿಕೊಂಡು ಉತ್ತರೋತ್ತರವಾಗಿ ಬೆಳೆಸಿದ್ರೆ ಇದು ಒಳ್ಳೆಯ ಸತ್ಕ್ರಾಂತಿ ಆದೀತು ಅನ್ನುವ ಭಾವ. ಮೊದಲಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೆ ಕಾಳಿದಾಸನ ಶಾಕುಂತಲ. ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯ ಶಕುಂತಲ ತತ್ರಾಪಿ ಚತುರ್ಥೋಂಕ ಅನ್ನುವ ಮಾತಿದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ ನಾವು. ಈಗಷ್ಟೇ ಹೇಳಿದ್ರಲ್ಲ, ಡಿ ವಿ ಜಿಯವರು 2 ಬಾರಿ ಇದನ್ನು ಈ ವ್ಯಾಸಂಗ ಗೋಷ್ಠಿಯಲ್ಲಿ ಮಾಡಿದ್ದರು ಅಂತ. ಸಂಸ್ಕೃತದ ರೂಪಕ ಪರಂಪರೆಯಲ್ಲಿ ಪರಿಪೂರ್ಣವಾದ ರೂಪಕಗಳು ಅಂತ ಹೇಳಬಹುದಾದದ್ದು, ಅಂದರೆ ರೂಪ ಸ್ವರೂಪಗಳು ಎರಡರಿಂದಲೂ ಕೂಡ, ಬೋತ್ ಫ್ರಮ್ ದಿ ವ್ಯೂ ಆಫ್ ಸ್ಟ್ರಕ್ಚರ್ ಅಂಡ್ ಸಬ್ಸ್ಟೆನ್ಸ್, ಅದು ಈ ಕಾಳಿದಾಸನ ಶಾಕುಂತಲ ಮತ್ತು ವಿಶಾಖದತ್ತ ಮಹಾಕವಿಯ ಮುದ್ರಾ ರಾಕ್ಷಸ. ಹೀಗಾಗಿ ಇದನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಮತ್ತು ತತ್ಕ್ಷಣ ಒದಗಿ ಬರ್ತಕ್ಕಂಥ ಗೆಳೆಯರು, ಅಭ್ಯಾಸಕ್ಕೆಲ್ಲ ಬೇಗ ಸೇರುವುದಕ್ಕಾಗತಕ್ಕಂಥವ್ರು ಅಂತ ಪದ್ಯಪಾನದ ಗೆಳೆಯರನ್ನು ಕೇಳಿಕೊಂಡಿದ್ದಷ್ಟೇನೆ, ಇನ್ನೇನಲ್ಲ. ತಕ್ಷಣ ಹೇಳಬಹುದಾದ ಸೌಲಭ್ಯ ಸೌಕರ್ಯ ಇದೆ. ಯಾರು ಏನೂ ತಪ್ಪು ಮಾಡಿದ್ರು ಮತ್ತೊಬ್ಬರು ತಿದ್ದಿದ್ರೆ ಯಾರೂ ಏನೂ ತಪ್ಪಾಗಿ ಭಾವಿಸೋದಿಲ್ಲ. ಅದು ಬಹಳ ಮುಖ್ಯ ಇಲ್ಲಿ. ಈ ಸಣ್ಣ ತಪ್ಪು ನಮ್ಮದು ಅಂತ ತಿವಿಯೋದ ಅಂತ ಯಾರೂ ಅಂದುಕೊಳ್ಳಲ್ವಾದ್ರಿಂದ ಸ್ನೇಹದಿಂದಾಗಿ ಮಾಡಿಕೊಂಡದ್ದಾಯಿತು. ಏನಾದರೂ ಲೋಪದೋಷಗಳಾದಲ್ಲಿ ದಯಮಾಡಿ ಮನ್ನಿಸಬೇಕು ಅಂತ ಪ್ರಾರ್ಥನೆ. ಎಷ್ಟು ಸಜ್ಜು ಮಾಡಿಕೊಂಡ್ರೂ ಕಡೆಗೆ ರಂಗಪ್ರಯೋಗ ಹೇಗಾಗುತ್ತದೆಯೋ ಗೊತ್ತಿಲ್ಲ. ಆ ಕಾರಣದಿಂದಲೇ ನಾಟಕ ಬಹಳ ಪರಿಶ್ರಮದಾಯಕವಾದದ್ದು, ಪರೀಕ್ಷಾರ್ಹವಾದದ್ದು ಕೂಡ. ಈ ರೂಪಕದ ಪ್ರಖ್ಯಾತಿ ಪರಿಚಯ ವಿಸ್ತಾರ ಮಾಡಬೇಕಾಗಿಲ್ಲ. ಆದರೂ ಇಲ್ಲಿರ್ತಕ್ಕಂಥ ಎಲ್ಲ ಸಹೃದಯರ ಸೌಕರ್ಯಕ್ಕೆ ಅಂತ 5 ಭಾಗಗಳಲ್ಲಿ ಮಾಡಿಕೊಂಡಿದ್ದೀವಿ. ಅಂದರೆ 4ನೇ ಅಂಕ ಇಡಿಯಾಗಿ ವಾಚಿಕಾಭಿನಯ ಮಾಡಿದ್ರೆ ಒಂದು 40 ನಿಮಿಷದಲ್ಲಿ ಮುಗಿದು ಹೋಗುತ್ತದೆ. ಆದರೆ 5 ಭಾಗ ಮಾಡಿಕೊಂಡು ಆಯಾ ಭಾಗಗಳ ಸಂಗ್ರಹ ತಾತ್ಪರ್ಯವನ್ನು ಕನ್ನಡದಲ್ಲಿ ಕೊಡ್ತಾ ಹೋಗ್ತೀನಿ. ಇಲ್ಲದೇ ಇದ್ದರೆ ಜನಕ್ಕೆ ಆ ಕಾಳಿದಾಸನ ಅತ್ಯುತ್ತಮವಾದ ಬರಹದ ಸ್ವಾರಸ್ಯ ಏನು ಅಂತ ಸ್ವಲ್ಪವಾದರೂ ಗೊತ್ತಾಗದೆ ಹೋದರೆ ಅನ್ಯಾಯ. ಸುಮ್ಮನೆ 40 ನಿಮಿಷ ಬರೀ ಶಬ್ದ ಮಾತ್ರ ಕೇಳುವುದಲ್ಲದೆ ಅರ್ಥದ ಸ್ವಾರಸ್ಯವೂ ಗೋಚರವಾಗಬೇಕು ಅಂತ. ಅದು ಚೆನ್ನಾಗಿ ಸಂಸ್ಕೃತವನ್ನು ಬಲ್ಲಂಥವರಿಗೆ ಒಂದು ವಿಸಂಗತಿಯೇ ಆದೀತು, ಊಟದಲ್ಲಿ ಕಲ್ಲು ಸಿಕ್ಕಿದಂತೆ ಆದೀತು. ಆದರೆ ಬಹುಜನ ಹಿತಾಯ ಅಂತ ಅಂದುಕೊಂಡು ಮಾಡ್ತಾ ಇರುವುದು. ಆ ಕಾರಣದಿಂದ ಮತ್ತೆ ನಾನು ಬಂದು ಈ ಸೂತ್ರಧಾರಿಕೆಯನ್ನು ಮಾಡ್ತಾ ಇರ್ತೀನಿ. ಅದರಿಂದಾಗಿ ದಯಮಾಡಿ ತಾವು ಮನ್ನಿಸಬೇಕು. ಮತ್ತು ಎಲ್ಲ ವಿವರಗಳನ್ನು ಹೇಳುವುದಕ್ಕಾಗೋಲ್ಲ, ಹೇಳಲು ಬಾರದು. ಆ ಸ್ವಾರಸ್ಯವನ್ನು ದಿಗ್ದರ್ಶಕವಾಗಿ ನಾನು ಹೇಳುವುದನ್ನು ವಾಚಿಕಾಭಿನಯದಿಂದಲೇ ಗ್ರಹಿಸಬೇಕು. ಮತ್ತೆ ನಾವು ಏನು ನಮ್ಮ ಮಾತಿನಲ್ಲಿ ಹೇಳಿದರೂ ಆ ಮಹಾಕವಿ ಕವಿಕುಲಗುರುವಿನ ಮಾತಿನ ಶಕ್ತಿ, ಸ್ವಾರಸ್ಯ, ಸೂಕ್ಷ್ಮತೆ ಇದೆಯಲ್ಲ, ಅದಕ್ಕೆ ಪರ್ಯಾಯವೇ ಇಲ್ಲ. ಅದರಿಂದ ಈ ದಿಕ್ಕಿನಲ್ಲಾದರೂ ಸಂಸ್ಕೃತದ ಕಡೆಗೆ ತಿರುಗಬೇಕು ಅಂತ ತಮ್ಮಲ್ಲಿ ಸಂಸ್ಕೃತ ಬಲ್ಲವರಲ್ಲದವರಿಗೆ ಅನಿಸಿದ್ರೆ ಈ ಪ್ರಯೋಗದ ತುಂಬ ದೊಡ್ಡ ಪರಮಾರ್ಥ ಸಾಧಿತವಾಯಿತು ಅಂತ ಕೂಡ ಗೊತ್ತಾಗುತ್ತದೆ. ಶಾಕುಂತಲದ ಕತೆ ಲೋಕವಿಖ್ಯಾತವಾದದ್ದು. ಮೂಲದ ವ್ಯಾಸರ ಕಥೆಗಿಂತಲೂ ಹೆಚ್ಚಾಗಿ ಕಾಳಿದಾಸನ ಮಾರ್ಪಾಡೆ ಜನಮಾನಸವನ್ನು ಮುಟ್ಟಿರತಕ್ಕಂಥದ್ದು. ದುಷ್ಯಂತ ಕಣ್ವಾಶ್ರಮದ ಕಡೆಗೆ ಬರ್ತಾನೆ ಬೇಟೆ ಆಡ್ತಾ. ಅಲ್ಲಿ ಕಣ್ವರಿರುವುದಿಲ್ಲ. ಕಣ್ವರಿಲ್ಲದೇ ಇದ್ದಾಗಲೂ ಆತಿಥ್ಯವನ್ನು ಕೊಡೋದಕ್ಕೆ ಅಂತ ಕಣ್ವನ ದತ್ತಕ ಪುತ್ರಿಯಾಗಿ ದೈವಾಯತ್ತ ಪುತ್ರಿಯಾದ ಶಕುಂತಲೆ ಮತ್ತು ಆಕೆಯ ಗೆಳತಿಯರು, ಜೀವದ ಗೆಳತಿಯರು ಅನಸೂಯ, ಪ್ರಿಯಂವದೆ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಶಕುಂತಲೆಯ ಹಿನ್ನೆಲೆ ಗೊತ್ತಾಗುತ್ತದೆ, ಒಲವು ಬೆಳೆಯುತ್ತದೆ. ಅಲ್ಲಿಗೆ 1ನೇ ಅಂಕ ಮುಗಿಯುತ್ತದೆ. 2ನೇ ಅಂಕದಲ್ಲಿ ಯಜ್ಞ ರಕ್ಷಣೆಗಾಗಿ ಮಹಾರಾಜ ಇರಬೇಕು, ಕೆಲವು ಕಾಲ ರಾಕ್ಷಸರ ಬಾಧೆ ಉಂಟು ಅನ್ನೋದ್ರಿಂದಾಗಿ ದುಷ್ಯಂತನಿಗೆ ಬಹಳ ಅನುಕೂಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಆಶ್ರಮ ಪರಿಸರದಲ್ಲೇ ಇರಬಹುದು ಅಂತ ಮಾಡಿಕೊಂಡು ಅಲ್ಲಿ ತನ್ನ ಇಷ್ಟವನ್ನು ಕೂಡ ಸಾಧಿಸಿಕೊಳ್ತಾನೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗ್ತಾ ಬರುತ್ತದೆ. ವಿದೂಷಕ ಅವನಿಗೆ ಒತ್ತಾಸೆಯಾದ ಗೆಳೆಯ. ಅವನ ಜೊತೆಯಲ್ಲಿ ತನ್ನ ಪ್ರಣಯವನ್ನು ಹಂಚಿಕೊಳ್ತಾನೆ. ತಾನು ಶಕುಂತಲೆಯನ್ನು ಇಷ್ಟಪಟ್ಟದ್ದನ್ನು ಹೇಳ್ತಾನೆ. 3ನೇ ಅಂಕದಲ್ಲಿ ಶಕುಂತಲೆಗೆ ದುಷ್ಯಂತನ ಮೇಲೆ ಪ್ರೀತಿ ಇರುವುದು ಗೊತ್ತಾಗುತ್ತದೆ. ಆದರೆ ಅವಳಿಗೆ ಹೇಳೋದಕ್ಕೆ ತಿಳಿತಾ ಇರೋದಿಲ್ಲ. ಒಂದು ಪ್ರಣಯ ಪತ್ರವನ್ನೇ ಬರೆದು ತಿಳಿಸೋಣ ಅಂತ ಅವಳ ಸಖಿಯರು ಸೂಚನೆ ಕೊಡ್ತಾರೆ. ಆದರೆ ಅವಳಿಗೆ ಅದಕ್ಕೂ ಕಷ್ಟ, ಆ ಮಟ್ಟದ ವಿರಹ, ಸಂಕೋಚ. ಆಗ ದುಷ್ಯಂತನೇ ಬಂದು ಎಲ್ಲ ತಿಳಿದುಕೊಂಡು ಗಾಂಧರ್ವ ವಿವಾಹದ ಕಡೆಗೆ ಮನಸ್ಸು ಮಾಡ್ತಾರೆ. ಅಲ್ಲಿಗೆ 3ನೇ ಅಂಕ. 4ನೇ ಅಂಕದಲ್ಲಿ ಶಕುಂತಲೆ ಗರ್ಭವತಿ. ದುಷ್ಯಂತ ಹೊರಟವನು ಸುದ್ದಿಯೇ ಇಲ್ಲ. ಬೆರಳಿಗೆ ಮುದ್ರಾಂಗುಲಿಯಕ ತೊಡಿಸಿಬಿಟ್ಟು ಇಲ್ಲಿರುವ ಒಂದೊಂದು ಅಕ್ಷರವನ್ನು ಒಂದೊಂದು ದಿವಸದಂತೆ ಎಣಿಸು, ಆ ಇಡೀ ಮುದ್ರಾಂಗುಲಿಯಕದ ದುಷ್ಯಂತ ನಾಮಧೇಯ ಮುಗಿಯುವುದರೊಳಗಾಗಿ ನಾನು ಪಲ್ಲಕ್ಕಿಯನ್ನು
ರಾಜ ಮರ್ಯಾದೆಯನ್ನು ಕಳಿಸಿಕೊಡ್ತೀನಿ, ಹಸ್ತಿನಾವತಿಗೆ ಬರಬಹುದು ಅಂತ ಹೇಳಿದ್ದಾನೆ. ಆ ನಿರೀಕ್ಷೆಯಲ್ಲಿದ್ದಾಳೆ. ಹಲವು ದಿವಸಗಳಾಗಿ ಹೋಗಿವೆ. ಆಗ ಅವಳು ಚಿಂತೆಯಲ್ಲಿದ್ದಾಗ ನಾಟಕದ ಆರಂಭ. ವಿಷ್ಕಂಭಕ ಅಂತ ಒಂದು ಸಣ್ಣ ದೃಶ್ಯ ಬರುತ್ತದೆ. ಸಖಿಯರು ಅನಸೂಯೆ ಪ್ರೇಮವದೆಯರು ಹೂ ತಿರುಗುತ್ತಾ ಇರ್ತಾರೆ. ಯಾಕೋ ಸುದ್ದಿ ಬಂದಿಲ್ಲ ಅಂತ ಅವರಿಗೆ ಕಳವಳ. ಹೇಳಿ ಕೇಳಿ ಅವರೇ ಮುನ್ನೆಲೆಯಲ್ಲಿ ನಿಂತು ಮದುವೆಯ ಮುಂದಾಳತನವನ್ನು ವಹಿಸಿ ಮಾಡಿಕೊಟ್ಟಿದ್ದಾರೆ ಗಾಂಧರ್ವ ವಿವಾಹ. ಹಾಗಾಗಿ ಇಟ್ಸ್ ಎ ರಿಸ್ಕಿ ಬಿಸ್ನೆಸ್. ಏನಾಗುತ್ತೋ ಏನೋ ಗೊತ್ತಿಲ್ಲ. ದೊಡ್ಡವರಿಗೆ ಯಾರಿಗೂ ತಿಳಿಯದಂತೆ ಹುಡುಗಿಯರೇ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಇವರು ಮೂವರಿಗೆ ಬಿಟ್ಟು ನಾಲ್ಕನೆಯವರಿಗೆ ಯಾವುದೂ ತಿಳಿಯದು. ಆ ರಾಜರ್ಷಿ ಹೋದವನು ಮತ್ತೆ ಬಂದೇ ಇಲ್ವಲ್ಲ ಅಂತ ಚಿಂತೆ. ಇಲ್ಲ, ಅವನು ನೋಡಿದ್ರೆ ಹಾಗನ್ಸೋಲ್ಲ. ಆಕೃತಿ ವಿಶೇಷವನ್ನು ನೋಡಿದ್ರೆ ಖಲು ತಾದೃಶ ಆಕೃತಿ ವಿಶೇಷಸ್ತಸ್ಯ ಅಂಥವನಲ್ಲ ಅಂತ ಅಂದ್ಕೋತಾ ಇರ್ತಾರೆ. ಏನಾದರೂ ಆಗಲಿ, ಶಕುಂತಲೆ ಒಳ್ಳೆ ಗಂಡನ್ನು ಪಡೆದಿದ್ದಾಳೆ, ಅದಕ್ಕೆ ಕಣ್ವರಿಗೆ ಕೋಪ ಬರಲಾರದು ಅಂತ. ದುಷ್ಯಂತ ಬರದೇ ಇರೋದೊಂದು ಚಿಂತೆ, ಮತ್ತೆ ಕಣ್ವರಿಗೆ ಗೊತ್ತಾದರೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೋ ಅಂತ ಅನ್ನುವ ಚಿಂತೆ. ಶಾಪ ಕೊಟ್ಬಿಟ್ರೆ ಗತಿ ಏನು? ಬೀದಿ ಬಿಕಾರಿಯಾದಂಥ ಎಳೆ ಮಗುವನ್ನು ನಾನು ಸಾಕಿದ್ದಕ್ಕೆ ಹೀಗ ಮಾಡಿದ್ದು ಅಂತ ಈ ರೀತಿಯಾಗಿ ಚಿಂತೆ. ಅಷ್ಟು ಹೊತ್ತಿಗೆ ಯಾರೋ ಅತಿಥಿ ಬಂದಂತೆ ಧ್ವನಿ ಕೇಳಿಸುತ್ತದೆ. ಅಲ್ಲಿದ್ದಾಳಲ್ಲ ಶಕುಂತಲೆ, ಅವಳೇ ಹೇಗೂ ಆಶ್ರಮದ ದತ್ತಾಧಿಕಾರಿಣಿ ಅಂತ ಅಂದ್ಕೋತಿರ್ತಾರೆ. ಆದರೆ ಶಕುಂತಲೆ ಶರೀರ ಮಾತ್ರದಿಂದ ಇದ್ದಾಳೆ. ಚಿಂತೆಯೆಲ್ಲ ದುಷ್ಯಂತನಲ್ಲಿ ತನ್ನ ಬದುಕಿನ ಭವಿಷ್ಯದಲ್ಲಿ ಅಂತನ್ನುವ ಕಳವಳದಿಂದ ಸಖಿಯರಿಬ್ಬರು ನೋಡ್ತಾರೆ. ನೋಡಿದೆ ದುರ್ವಾಸ ಬಂದಿದ್ದಾನೆ. ಸುಲಭ ಕೋಪಿ, ಶೀಘ್ರ ಕೋಪಿ. ಅವನು ಏನು ಅನ್ನೋದ್ರೊಳಗಾಗಿ ಹಿಂದೆಯಿಂದಲೇ ಶಾಪ ಕೊಟ್ಟು ಹೋಗ್ತಾನೆ. ನೀನು ಯಾರನ್ನು ನೆನೀತಾ ಇದೆಯೋ ಅವನು ನಿನ್ನನ್ನು ಸ್ಮರಿಸೋಲ್ಲ. ಕುಡಿದದ್ದನ್ನು ಕುಡಿದ ಹೊತ್ತಿನಲ್ಲಿ ಏನು ಆಡಿದ್ದಾನೆ ಮತ್ತಿಳಿದ ಮೇಲೆ ಅದು ಯಾವುದು ನೆನಪಲ್ಲಿರಲ್ವೋ. ಕಥಾಂ ಪ್ರಮತ್ತಃ ಪ್ರಥಮಂ ಕೃತಾಮಿವ ನ ಸ್ಮರಿಷ್ಯತಿ ವಿಚಿಂತಯಂತೀಯಂ ಅನನ್ಯ ಮಾನಸ. ನಾನು ತಪೋಧನಂ ವೆಚ್ಚಿ ನಮಾಂ ಉಪಸ್ಥಿತಂ. ನನ್ನಂಥ ತಪೋಧನನ್ನು ಲೆಕ್ಕಿಸದೆ ಹೋದಿಯಲ್ಲ ಅಂತ ಶಾಪ ಕೊಟ್ಬಿಡ್ತಾನೆ. ಆಗ ಸಖಿಯರು ಕಳವಳಪಟ್ಟು ಹೋಗಿ ಪ್ರೇಮವದೆ ಹೋಗಿ ಅವನನ್ನು ಮಾತಾಡಿಸಿ ಸಮಾಧಾನ ಮಾಡ್ತಾಳೆ. ಅದೆಲ್ಲ ನೇಪಥ್ಯದಲ್ಲಿ ನಡೆಯುತ್ತದೆ. ಅನಸೂಯೆ ಕೈಯಲ್ಲಿರತಕ್ಕಂಥ ಹೂ ಬುಟ್ಟಿ ಜಾರಿ ಅವಳು ಹೂವನ್ನು ಸಂಗ್ರಹ ಮಾಡ್ತಾ ಇರ್ತಾಳೆ. ಕವಿಯ ಕೌಶಲ ನೋಡಿ ಚೆನ್ನಾಗಿದೆ. ಪ್ರೇಮವದೆ ಅಲ್ಲಿಗೆ ಹೋಗಿ ದುರ್ವಾಸನ ಸಮಾಧಾನ ಮಾಡಿ ಬರುವುದು ರಂಗದ ಹಿನ್ನೆಲೆಯಲ್ಲಿ ನಡೆಯುವುದು. ಅಲ್ಲಿವರೆಗೂ ರಂಗದ ಮೇಲೆ ಚಟುವಟಿಕೆ ಇರಬೇಕು. ಅದಕ್ಕೆ ಬಿದ್ದ ಹೂಗಳನ್ನು ಅವಳು ಆಯ್ತಾ ಇರುವಂತೆ ಮಾಡಿ ಕವಿ ಕೌಶಲವನ್ನು ಕಲ್ಪಿಸಿದ್ದಾನೆ. ಆಮೇಲೆ ಅಂಕ ಮುಗಿಯುತ್ತದೆ. ಇದನ್ನು ಶಕುಂತಲೆಗೆ ಹೇಳಬಾರದು ಈ ಸುದ್ದಿ ಅಂತಂದರೆ, ಅಯ್ಯೋ ಯಾರು ತಾನೇ ಹೇಳ್ತಾರೆ, ಮೊದಲೇ ಒದ್ದಾಡ್ತಿದ್ದಾಳೆ, ಇನ್ನು ಮಲ್ಲಿಗೆಗೆ ಬಿಸಿ ನೀರನ್ನು ಸಿಂಪಡಿಸಿದಂತೆ ಆಗುತ್ತದೆ, ಸರಿಯಾಗುವುದಿಲ್ಲ ಅಂತ. ಅಲ್ಲಿಗೆ ಒಂದು ಮೊದಲ ಭಾಗ. ಆಮೇಲೆ ನಾವು ಮುಂದಿನ ಹಂತವನ್ನು ಕಾಣಬಹುದು. ಈಗ ಅಲ್ಲಿಂದ ಆರಂಭ. ಮಿಶ್ರ ವಿಷ್ಕಂಭಕ ಇಲ್ಲಿ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ನಡೆಯುತ್ತದೆ. ಪ್ರಾಕೃತದ ಮಿಶ್ರಣ ಇರೋದಿಲ್ಲ. ಸಂಸ್ಕೃತವೇ ಕಷ್ಟವಾದವರಿಗೆ ಪ್ರಾಕೃತ ಇನ್ನೂ ಗೊಂದಲ ಆದೀತು. ಈಗ ಅನಸೂಯ ಪಾತ್ರದಲ್ಲಿ ನಮ್ಮ ಅವಧಾನಿ ಡಾಕ್ಟರ್ ಶಂಕರ್ ಅವರು, ಪ್ರೇಮವದೆಯ ಪಾತ್ರದಲ್ಲಿ ಗಾತ್ರಧಾರಿಯಾಗಿ ವಾಚಿಕದ ಅಭಿನಯವನ್ನು ಮಾಡುವರಾಗಿ ಗೆಳೆಯ BN ಶಶಿಕಿರಣ ಇದ್ದಾರೆ. ದುರ್ವಾಸನಾಗಿ ಈ ಅಂಕದಲ್ಲಿ ಬರ್ತಕ್ಕಂಥವ್ರು ಮತ್ತೊಬ್ಬ ಗೆಳೆಯ ಹರಿ ರವಿಕುಮಾರ್. ಅವರು ನಮ್ಮ ರಿಹರ್ಸಲ್ಗೆ ಬರದೆ ಫೋನ್ನಲ್ಲಿ ಮಾಡ್ತಾ ಇದ್ರು. ರಂಗಕ್ಕೆ ಹೇಗೆ ದುರ್ವಾಸ ಬರೋದಿಲ್ವೋ ಹಾಗೆ ರಿಹರ್ಸಲ್ಗೂ ಈ ದುರ್ವಾಸ ಬರೋದಿಲ್ಲ. ಆದರೆ ಅವರ ಪಾತ್ರ ತುಂಬ ಚೆನ್ನಾಗಿರ್ತದೆ. ಆಸ್ವಾದ ಮಾಡಿ. ಸ್ವಾಗತ. ಮೊದಲಿಗೆ ನಾಂದಿ ಶ್ಲೋಕದಿಂದ ನಾನು ಕೇವಲ ಸಾಂಕೇತಿಕವಾಗಿ ಆರಂಭ ಮಾಡ್ತೀನಿ. ಯಾ ಸೃಷ್ಟು ಸೃಷ್ಟಿರಾದ್ಯಾ ವಹತಿ ವಿಧಿಹುತಂ ಯಾಹವಿರ್ಯಾಚ ಹೋತ್ರಿ ಯದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯಗುಣೌ ಯಾಸ್ಥಿತಾ ವ್ಯಾಪ್ಯ ಶ್ರುತಿ ವಿಷಯಗುಣ ಯಾಸ್ಥಿತಾ ವ್ಯಾಪ್ಯ ವಿಶ್ವಂ ಯಾಮಾಹುಃ ಸರ್ವಬೀಜ ಪ್ರಕೃತಿರಿತಿಯಯಾ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿಪ್ರಪನ್ನಸ್ತನುಭಿರವತು ವಸ್ತಾಭಿರಷ್ಟಾಭಿರೀಶ. ಇದು ಅಷ್ಟಮೂರ್ತಿಯ ಪ್ರಾರ್ಥನೆ. ವೇದಗಳಲ್ಲಿ ಪ್ರಸಿದ್ಧವಾದ ಅಷ್ಟಮೂರ್ತಿ ತತ್ವ ಶಂಕರಾಚಾರ್ಯರಿಂದ ಪುನರುನ್ಮೀಲಿತವಾಯಿತು. ಮಧ್ಯಮಣಿಯಾಗಿ ಕಾಳಿದಾಸ ಆ ಮಹಾದೇವನನ್ನು ರಂಗಾದಿ ದೇವತೆಯೂ ಹೌದು, ಜಗದ್ರಂಗಾದಿ ದೇವತೆಯೂ ಹೌದು, ಆತನನ್ನು ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿಂದ ಈ ಅಂಕ ಆರಂಭವಾಗುತ್ತದೆ. ಹಲ ಪ್ರಿಯಂ ವದೆ ಯದ್ಯಪಿ ಗಾಂಧರ್ವೇಣ ವಿವಾಹ ವಿಧಿನ ನಿರ್ವೃತ್ತ ಕಲ್ಯಾಣ ಶಕುಂತಲಾ ಅನುರೂಪ ಭರ್ತೃಗಾಮಿನಿ ಸಂವೃತ್ತ ಇತಿ ನಿರ್ವೃತಂ ಮೇ ಹೃದಯಂ ತಥಾಪಿ ಏತಾವತ್ ಚಿಂತನೀಯಂ. ಕಥಮಿವ? ಅದ್ಯ ಸ ರಾಜರ್ಷಿಃ ಇಷ್ಟಿಂ ಪರಿಸಮಾಪ್ಯ ಋಷಿಭಿರ್ವಿಸರ್ಜಿತಃ ಆತ್ಮನೋ ನಗರಂ ಪ್ರವಿಶ್ಯ ಅಂತಃಪುರ ಸಮಾಗತಃ ಇತೋ ಗತಂ ವೃತ್ತಾಂತಂ ಸ್ಮರತಿ ವಾ ನ ವಾ ಇತಿ. ವಿಸ್ರಬ್ಧಾ ಭವ ನ ತಾದೃಶಾಃ ಆಕೃತಿವಿಶೇಷಾಃ ಗುಣವಿರೋಧಿನೋ ಭವಂತಿ. ತಾತ ಇದಾನೀಂ ಇಮಂ ವೃತ್ತಾಂತಂ ಶ್ರುತ್ವಾ ನ ಜಾನೆ ಕಿಂ ಪ್ರತಿಪತ್ಸ್ಯತ ಇತಿ.
ಯಥಾಹಂ ಪಶ್ಯಾಮಿ ತಥಾ ತಸ್ಯ ಅನುಮತಂ ಭವೇತ್. ಕಥಮಿವ? ಗುಣವತೆ ಕನ್ಯಕಾ ಪ್ರತಿಪಾದನೀಯ ಇತಿ ಅಯಂ ತಾವತ್ ಪ್ರಥಮಃ ಸಂಕಲ್ಪಃ. ತಂ ಯದಿ ದೈವಮೇವ ಸಂಪಾದಯತಿ ನನು ಅಪ್ರಯಾಸೇನ ಕೃತಾರ್ಥೋ ಗುರುಜನಃ. ಸಖಿ, ಅವಚಿತಾನಿ ಬಲಿಕರ್ಮ ಪರ್ಯಾಪ್ತಾನಿ ಕುಸುಮಾನಿ. ನನು ಪ್ರಿಯಸಖ್ಯಾಃ ಶಕುಂತಲಾಯಾಃ ಸೌಭಾಗ್ಯದೇವತಾ ಅರ್ಚನೀಯ. ಯುಜ್ಯತೆ. ಅಯಮಹಂ ಭೋ. ಸಖಿ, ಅತಿಥೀನಾಮಿವ ನಿವೇದಿತಂ. ನನು ಉಟಜ ಸನ್ನಿಹಿತಾ ಶಕುಂತಲಾ. ಅದ್ಯ ಪುನಃ ಹೃದಯೇನ ಅಸನ್ನಿಹಿತ. ಭವತು ಅಲಂ ಏತಾವದ್ಭಿಃ ಕುಸುಮೈಃ. ಅತಿಥಿ ಪರಿಭಾವಿನಿ ವಿಚಿಂತಯಂತಿ ಯಮನನ್ಯ ಮಾನಸ ತಪೋಧನಂ ವೇತ್ಸಿನ ಮಾಮುಪಸ್ಥಿತಂ ಸ್ಮರಿಷ್ಯತಿ ತ್ವಾಂ ನ ಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತಃ ಪ್ರಥಮಂ ಕೃತಾಮಿವ. ಸ್ಮರಿಷ್ಯತಿ ತ್ವಾಂ ನ ಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತಃ ಪ್ರಥಮಂ ಕೃತಾಮಿವ. ಹಾಧಿಕ್ ಹಾಧಿಕ್ ಅಪ್ರಿಯಮೇವ ಸಂವೃತ್ತಂ ಕಸ್ಮಿನ್ನಪಿ ಪೂಜಾರ್ಹೆ ಅಪರಾಧ ಶೂನ್ಯ ಹೃದಯ ಶಕುಂತಲಾ. ನ ಖಲು ಯಸ್ಮಿನ್ ಕಸ್ಮಿನ್ನಪಿ ಏಷ ದುರ್ವಾಸಾಃ ಸುಲಭಕೋಪೋ ಮಹರ್ಷಿಃ ತಥಾ ಶಪ್ತ್ವಾ ವೇಗಬಲೋತ್ಫುಲ್ಲಯ ದುರ್ವಾರಯಾಗತ್ಯ ಪ್ರತಿನಿವೃತ್ತಃ. ಕೂನ್ಯೋ ಹುತವಃ ದಗ್ಧುಂ ಪ್ರಭವಿಷ್ಯತಿ. ಗಚ್ಚ ಪಾದಯೋ ಪ್ರಣಮ್ಯ ನಿವರ್ತಯೇನಂ ಯಾವದಹಂ ಅರ್ಘೋದಕಂ ಉಪಕಲ್ಪಯಾಮಿ. ತಥಾ ಅಹೋ ಆವೇಗಸ್ಖಲಿತಯಾಗತ್ಯ ಪ್ರಭ್ರಷ್ಟಂ ಮಮ ಅಗ್ರಹಸ್ತಾತ್ ಪುಷ್ಪಭಾಜನಂ. ಸಖಿ, ಪ್ರಕೃತಿವಕ್ರಃ ಸಹ ಕಸ್ಯ ವಾನುನಯಂ ಪ್ರತಿಗೃಹ್ಣಾತಿ ಕಿಮಪಿ ಪುನಃ ಸಾನುಕ್ರೋಶಃ ಕೃತಃ. ತಸ್ಮಿನ್ ಬಹು ಏತದಪಿ ಕಥಯ. ಯದಾ ನಿರ್ವರ್ತಿತುಂ ನೆಚ್ಛತಿ ತದಾ ವಿಜ್ಞಾಪಿತೋ ಮಯಾ. ಭಗವನ್ ಪ್ರಥಮಃ ಇತಿ ಪ್ರೇಕ್ಷ್ಯ ಅವಿಜ್ಞಾತ ತಪಃ ಪ್ರಭೋವಸ್ಯ ದುಹಿತೃಜನಸ್ಯ ಭಗವತಾ ಏಕೋಪರಾಧೋ ಮರ್ಷಯಿತವ್ಯಃ ಇತಿ. ತತಸ್ತತಃ ತತಃ ನ ಮೇ ವಚನಂ ಅನ್ಯತಾ ಭವಿತುಮರ್ಹತಿ ಕಿಂತು ಅಭಿಜ್ಞಾನಾಭರಣ ದರ್ಶನೇನ ಶಾಪೋ ನಿರ್ವರ್ತಯಿಷ್ಯತೆ ಇತಿ ಮಂತ್ರಿಯಮಾಣ ಏವ ಅಂತರ್ಹಿತಃ. ಶಕ್ಯಮಿದಾನೀಂ ಆಶ್ವಸಿತುಂ. ಅಸ್ತಿ ತೇನ ರಾಜರ್ಷಿಣಾ ಸಂಪ್ರಸ್ಥಿತೇನ ಸ್ವನಾಮಧೇಯಾಂಕಿತಮಂಗುಲೀಯಕಂ ಸ್ಮರಣೀಯಂ ಇತಿ ಸ್ವಯಂ ಪಿನದ್ಧಂ. ತಸ್ಮಿನ್ ಸ್ವಾಧೀನೋಪಾಯ ಶಕುಂತಲಾ ಭವಿಷ್ಯತಿ. ಸಖಿ, ಏಹಿ ದೇವಕಾರ್ಯಂ ತಾವದಸ್ಯಾಹ ನಿರ್ವರ್ತಯಾವಹ. ಅನಸೂಯೆ, ಪಶ್ಯ ತಾವತ್ ವಾಮಹಸ್ತ ಉಪಹಿತವದನ ಆಲಿಖಿತೇವ ಪ್ರಿಯ ಸಖಿ ಭರ್ತೃಗತಯಾ ಚಿಂತಯಾ ಆತ್ಮಾನಮಪಿ ನೈಷಾ ವಿಭಾವಯತಿ. ಕಿಂ ಪುನರಾಗಂತುಕಂ. ಪ್ರಿಯಂ ವದೇ ದ್ವಯೋರೇವ ನೌ ಮುಖೇ ಏಷ ವೃತ್ತಾಂತಸ್ತಿಷ್ಠತು. ರಕ್ಷಿತವ್ಯಾ ಖಲು ಪ್ರಕೃತಿಪೇಲವಾ ಪ್ರಿಯ ಸಖಿ. ಸಖಿ, ಕೋ ನಾಮ ಉಷ್ಣೋದಕೇನ ನವಮಾಲಿಕಾಂ ಸಿಂಚತಿ. ಇಲ್ಲಿಗೆ ಒಂದು ಭಾಗ ವಿಷ್ಕಂಭಕ ಮುಗಿದಿದೆ. ದುರ್ವಾಸನ ಶಾಪ ತಮಗೆಲ್ಲ ಅರ್ಥವಾಗಿದೆ. ಸಂಸ್ಕೃತದ ಸಹಜ ವಾಗ್ಧೋರಣೆಯಲ್ಲಿ, ಭಾವನೆಯಲ್ಲಿ ಎಲ್ಲ ತಿಳಿಯುತ್ತದೆ ಅನಿಸುತ್ತದೆ. ಅಂದರೆ ಈ ವಿಷ್ಕಂಭಕ ಆದ ಕೆಲವು ದಿವಸಗಳ ಬಳಿಕದ ಮುಂದಿನ ಘಟನೆ ಈಗ ಮೊದಲಾಗುತ್ತದೆ. ಕಣ್ವರು ತೀರ್ಥಯಾತ್ರೆಯಿಂದ ಬಂದಿದ್ದಾರೆ. ಅವರು ಶಕುಂತಲೆಯ ಪ್ರತಿಕೂಲ ದೈವದ ಉಪಶಾಂತಿಗಾಗಿ ಸೋಮತೀರ್ಥಕ್ಕೆ ಹೋಗಿದ್ದರು. ಅಂದೇ ಅವರು ಬಂದಿದ್ದಾರೆ. ಪ್ರಾಯಶಃ ಬೆಳಗಿನ ಜಾವ ಬಂದಿದ್ದಾರೆ, ವಿಶ್ರಾಂತಿಗೆ ಹೋಗಿದ್ದಾರೆ. ಮತ್ತೆ ಎಂದಿನಂತೆ ಸ್ನಾನಾದಿಗಳನ್ನು ಮಾಡಬೇಕು. ಆಗ ಅವರ ಒಬ್ಬ ಶಿಷ್ಯ ಹೊರಗೆ ಬಂದು ಹೊತ್ತೆಷ್ಟಾಗಿದೆ, ಸೂರ್ಯೋದಯ ಆಗಲಿದೆಯಾ, ಬ್ರಾಹ್ಮ ಮುಹೂರ್ತವೇ ಅಂತ ನೋಡುವುದಕ್ಕೆ ಬಂದಿದ್ದಾನೆ. ಹಾಗೆ ಬಂದವನು 2 ಶ್ಲೋಕಗಳಿಂದ ಮೊದಲು ಮಾಡ್ತಾನೆ. ಆಶ್ರಮದ ಪರಿಸರ ವೇದಾಂತ ವಾತಾವರಣ, ಸೂರ್ಯೋದಯ ಚಂದ್ರೋದಯಗಳಲ್ಲಿ, ಸೂರ್ಯಾಸ್ತ ಚಂದ್ರಾಸ್ತಗಳಲ್ಲಿ ಕೂಡ ಜಗತ್ತಿನ ಏರುಪೇರುಗಳನ್ನು, ಜೀವರಾಶಿಗಳ ಒಳಿತು ಕೆಡಕುಗಳನ್ನು ಕಾಣುವಂಥ ಒಂದು ಅಕಾಲ ವೈರಾಗ್ಯದ ಶಿಷ್ಯ ಭಾವ, ಜೊತೆಗೆ ಶಕುಂತಲೆಯ ಮುಂದಿನ ಭವಿತವ್ಯದ ಕಳವಳದ ಸ್ಥಿತಿಯನ್ನೂ ಸೂಚಿಸುವಂತೆ ಆ ಪದ್ಯ. ಒಂದು ಕಡೆ ಸೂರ್ಯ ಏಳುತ್ತಿದ್ದಾನೆ, ಇನ್ನೊಂದು ಕಡೆ ಚಂದ್ರ ಇಳಿಯುತ್ತಾ ಇದ್ದಾನೆ. ಇದನ್ನು ನೋಡಿದರೆ ಇಂಥ ಜಗಜ್ಯೋತಿಗಳಿಗೆ ಕಷ್ಟವಾದರೆ, ಏರಾಟ ಕೀಳಾಟವಾದರೆ ಸಾಮಾನ್ಯರ ಬದುಕೆಂತು. ಇನ್ನು ಕನ್ನೈದೆಲೆಗೆ ವಿರಹ ಒದಗಿತು, ಕಮಲಕ್ಕೆ ಸೂರ್ಯ ಮೈತ್ರಿ ಸಿಗುತ್ತದೆ. ಇದೇ ರೀತಿಯಲ್ಲಿ ವಿರಹಿಣಿಯರಾದ ವಧುಗಳಿಗೆ ಎಷ್ಟು ಕಷ್ಟ ಇರಬಹುದು, ಬದುಕೆಲ್ಲ ಯಾವ ರೀತಿ ಯಾತನಾಮಯ ಅನ್ನುವ ಧ್ವನಿಯಿಂದ ಶಿಷ್ಯ 1-2 ಪದ್ಯ ಹೇಳ್ತಾನೆ.
ಅದು ಕೂಡ ಶಕುಂತಲೆಯ ಭಾವಿ ಜೀವನದ ಸೂಚನೆಯೂ ಕೂಡ ಆಗುತ್ತದೆ. ಅಷ್ಟು ಹೊತ್ತಿಗೆ ಅನಸೂಯೆ ಬಂದು ತನ್ನಲ್ಲಿ ತಾನು ಚಿಂತೆ ಮಾಡ್ತಾಳೆ. ಇಷ್ಟು ಕಾಲವಾಯಿತು, ದುಷ್ಯಂತನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಅದು ದುರ್ವಾಸನ ಶಾಪ ಪ್ರಭಾವ ಅಂತ ಅವಳಿಗೆ ಗೊತ್ತಿದೆ, ಆದರೆ ಅದು ಹೇಗೆ ವರ್ತಿಸಿದೆ ಅನ್ನುವುದು ತಿಳಿಯುತ್ತಾ ಇಲ್ಲ. ಅವಿವೇಕಿಯಲ್ಲಿ, ಅನಾರ್ಯನಲ್ಲಿ, ವಂಚಕನಲ್ಲಿ ಪ್ರೀತಿ ಮಾಡಿದ ಶಕುಂತಲೆ ಕೆಟ್ಟಳಲ್ಲ. ಇನ್ನು ಆಶ್ರಮದವರು ಆಳಿಗೊಂದು ಕಲ್ಲು ಅಂತ ಏನು ಮಾಡಾರೋ ತಿಳಿಯುದು. ಈ ಸ್ಥಿತಿ ಇದೆ. ತಂದೆ ಕಣ್ವ ಅಂತೂ ಯಾವ ಥರ ಇದನ್ನು ತೆಗೆದುಕೊಳ್ತಾರೆ ಗೊತ್ತಾಗ್ತಾ ಇಲ್ಲ. ಯಾರಲ್ಲಿ ಹೇಳೋಣ ಅಂದರೆ ಎಲ್ಲಿಯೂ ನಮಗೆ ಅಂತರಂಗ ತೆರೆಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಗತಿ ಏನು? ದುಃಖಶೀಲೆ ತಪಸ್ವಿ ಜನೆ ಕೋಭ್ಯರ್ಥತಾಂ ಅಂತನ್ನುವ ಚಿಂತೆ ಮಾಡ್ತಾ ಇದ್ದಾಳೆ. ಆಗ ಆ ಒಟ್ಟು ತನ್ನಂತೆ ತಾನು ಹೊತ್ತು ಕಳೆಯಿತು ಅಂತ ಹೊರಡ್ತಾ ಇದ್ದಾನೆ. ಇವಳು ತನ್ನ ಪಾಡಿಗೆ ತಾನು ಚಿಂತೆ ಮಾಡ್ತಿದ್ದಾಳೆ. ಅಷ್ಟು ಹೊತ್ತಿಗೆ ಅನಸೂಯೆಯ ಮತ್ತೊಬ್ಬ ಪ್ರೇಯಸಖಿಯಾದಂಥ ಪ್ರೇಮವದೆ ಬಂದು, ಯಾಕೆ ಕಂಗಾಲಾಗ್ತಿ ಇದ್ದೀಯಾ, ಯಾಕೆ ಒದ್ದಾಡ್ತಿದ್ದೀಯಾ, ಸಂತೋಷ ಪಡಬೇಕಾದ ಸಂಭ್ರಮ, ಶಕುಂತಲೆಯಿಂದ ಹೊರಡಬೇಕಾಗಿದೆ, ಅದಕ್ಕಾಗಿ ತಂದೆ ಕಣ್ವರ ವ್ಯವಸ್ಥೆ ಆಗಲಿದೆ ಅಂತ ಹೇಳ್ತಾಳೆ. ಇದು ಹೇಗೆ ಸಾಧ್ಯವಾಯಿತು? ಕಣ್ವರಿಗೆ ಯಾರು ಹೇಳಿದ್ರು ಅಂದರೆ, ಬೆಳಗ್ಗೆ ತಾನೇ ಅವರು ಅಗ್ನಿಗ್ರಹಕ್ಕೆ ಬಂದರು, ತ್ರೇತಾಗ್ನಿಗಳನ್ನು ಆರಾಧನೆ ಮಾಡಬೇಕು. ಆಗ ಅಶರೀರವಾಣಿ ಒಂದು ಹೇಳಿತು, ಶಮಿ ವೃಕ್ಷದಲ್ಲಿ ಅಗ್ನಿ ಹೇಗೆ ಗರ್ಭೀಕೃತವಾಗಿದೆಯೋ ಆ ರೀತಿಯಲ್ಲಿ ಗರ್ಭಿಣಿಯಾದಂಥ ಶಕುಂತಲೆ ದುಷ್ಯಂತನ ಪತ್ನಿ, ಅವಳನ್ನು ಆ ಕಡೆಗೆ ಕಳಿಸಿಕೊಡಬೇಕು ಅಂತ. ಅಂದರೆ ಇದು ಒಂದು ವೈದಿಕವಾದ ಉಪಮೆಯನ್ನು ಕವಿ ಕೊಟ್ಟಿರುವುದು. ವೇದಗಳಲ್ಲಿ ಬರ್ತಕ್ಕಂಥದ್ದು ಅಗ್ನಿಗರ್ಭ ಶಮಿ ಅಂತ. ಅದೇ ರೀತಿಯಲ್ಲಿ ಆ ಛಂದೋಮಯವಾದ ಅಶರೀರವಾಣಿ ಕಣ್ವರಂಥ ಆರ್ಷರ್ಷಿಗಳಿಗೆ ಹೇಳೋದಕ್ಕೂ ಕೂಡ ತುಂಬ ಸೊಗಸಾದ ಸಂವಾದ ಇದೆ. ಆಮೇಲೆ ತುಂಬ ಸಂತೋಷ ಪಡ್ತಾರೆ. ನಾವೀಗಲೇ ಹೋಗಿ ಶಕುಂತಲೆಗೆ ಅಲಂಕಾರ ಮಾಡೋಣ, ಎಲ್ಲರೂ ಹೊರಡ್ತಾ ಇದ್ದಾರಂತೆ, ಎಲ್ಲ ತತ್ಕ್ಷಣ ಆಗಬೇಕು ಅಂತ. ಅಯ್ಯೋ, ನಮ್ಮನ್ನು ಬಿಟ್ಟು ಶಕುಂತಲೆ ಹೋಗ್ತಾಳಲ್ಲ, ಗತಿ ಏನು ಅನ್ನುವ ಚಿಂತೆ. ಅಯ್ಯೋ, ನಮಗೇನಾದರೂ ಪರವಾಗಿಲ್ಲ, ಪಾಪ ಆ ಬಡಪಾಯಿಗೆ ನೆಮ್ಮದಿ ಸಿಗುತ್ತದಲ್ಲ, ಅದಕ್ಕಿಂತ ಇನ್ನೇನು ಅಂತ ಸಂತೋಷ ಪಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ನೇಪಥ್ಯದಲ್ಲಿ ಆಶ್ರಮದ ಹಿರಿಯ ತಪಸ್ವಿನಿಯರು ಶಕುಂತಲೆಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀನು ಗಂಡನಿಗೆ ಅನುರೂಪಳಾದ ಸತಿಯಾಗು, ವೀರಮಾತೆಯಾಗು, ಸಾಮ್ರಾಜ್ಞಿಯಾಗು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಇವರು ಹೋಗಿ ಅವರು ಕುಶಲವನ್ನು ಕೇಳ್ತಾರೆ. ಆ ಮುನ್ನವೇ ಪ್ರೇಮವದೆ ಹೋಗಿ ಶಕುಂತಲೆ ಸ್ನಾನ ಮಾಡಿದಳಲ್ಲವೇ ಅಂತ, ಚೆನ್ನಾಗಿ ನಿದ್ರೆ ಬಂದಿತ್ತು ತಾನೆ ಅಂತ ವಿಚಾರಿಸಿಕೊಂಡು ಬಂದಿರ್ತಾಳೆ. ಆಗ ನಾನಿನ್ನ ಹೊರಡಬೇಕಾಗಿದೆಯಲ್ಲ ಅಂತ ಅವಳು ಅಳ್ತಾಳೆ. ಚಿಂತೆ ಮಾಡಬೇಡ ಅಂತಾರೆ. ಮತ್ತು ಯಾವುದೂ ಅಲಂಕರಣ ಸಾಮಗ್ರಿ ಇಲ್ಲ, ಬರಿಗೈ ಬಿಚ್ಚೋಲೆ ಗೌರಮ್ಮನಾಗಿ ಕಳಿಸಬೇಕಲ್ಲ ಅಂತ ಇವರ ದುಃಖ. ಅಷ್ಟು ಹೊತ್ತಿಗೆ ಗಾಲವ ಮತ್ತು ನಾರದ ಅಂತ ಇಬ್ಬರು ತಪಸ್ವಿ ಕುಮಾರರು ಬಂದು, ಇದು ಈ ಆಭರಣಗಳು, ಇದೋ ಈ ವಸ್ತ್ರಾಲಂಕಾರ, ಇದರಿಂದ ಅವಳನ್ನು ಸಿಂಗರಿಸಿ ಅಂತಾರೆ. ಅಷ್ಟು ಹೊತ್ತಿಗೆ ಬಂದ ಗೌತಮಿ, ಆಶ್ರಮದ ಹಿರಿಯ ತಪಸ್ವಿನಿ, ಆಕೆ ಹೇಳ್ತಾಳೆ, ಎಲ್ಲಿಂದ ಇದು? ಕಣ್ವರ ತಪಃಪ್ರಭಾವದ್ದೇ ಅಂತ. ಅಲ್ಲ, ಹಾಗಲ್ಲ, ನಾವು ಕಣ್ವರ ಮಾತಿನಂತೆ ಹೂಗಳನ್ನು ತಿರಿಯೋಣ, ಶಕುಂತಲೆಗಾಗಿ ಮಾಲೆ ಕಟ್ಟೋಕ್ಕೆ ಅಂತ ಹೋದ್ವಿ. ಒಂದೊಂದು ಮರದಲ್ಲಿ ಒಂದೊಂದು ಒಡವೆ, ಒಂದೊಂದು ಅಲಂಕಾರ, ಒಂದೊಂದು ವಸ್ತ್ರ ಕಾಣಿಸ್ತು. ಒಂದು ಮರ ಬೆಳ್ಳಗಿರತಕ್ಕಂಥ ರೇಷ್ಮೆ ಬಟ್ಟೆ ಕೊಡ್ತು, ಮತ್ತೊಂದು ಕಾಲಿಗೆ ಅಲತಿಗೆಯನ್ನು ಕೊಡ್ತು, ಮತ್ತೊಂದು ದಿವ್ಯಾಭರಣಗಳನ್ನು ಕೊಡ್ತು. ಹೀಗೆ ಪ್ರತಿಯೊಂದು ಮರಗಳು ತಮ್ಮ ಕೆಂಪಾದ ಚಿಗುರುಗಳ ಜೊತೆಗೆ ಸ್ಪರ್ಧಿಸಬಲ್ಲಂಥ ಸುವರ್ಣಾಭರಣಗಳನ್ನು, ರತ್ನಾಭರಣಗಳನ್ನು ಕೊಟ್ಟಿವೆ ಅಂತ. ಆಗ ಸಖಿಯರು ತುಂಬ ಸಂತೋಷಪಟ್ಟು, ನಮಗಿವನ್ನೆಲ್ಲ ತೊಡಸುವುದು ಹೇಗೆ ಅಂತ ಗೊತ್ತಿಲ್ಲ, ಏನಿದ್ರೂ ಚಿತ್ರ ಬರೆಯೋದು ಗೊತ್ತಿದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಒಡವೆ ಇಡಬೇಕು ಅಂತ ಹಾಗೆ ನಾವು ಚಿತ್ರಿಸ್ತೀವಿ ಅಂತಂತಾರೆ. ಓ, ಗೊತ್ತಿದೆ ನಿಮ್ಮ ಜಾಣ್ಮೆ ಅಂತಾಳೆ. ಅಷ್ಟು ಹೊತ್ತಿಗೆ ಕಣ್ವರು ಸ್ನಾನ ಮಾಡಿ ಪ್ರವೇಶ ಮಾಡುವ ಹಂತ ಬರುತ್ತದೆ. ಅಲ್ಲಿಗೆ ಒಂದು ಘಟ್ಟ. ಈ ಒಂದು ಘಟ್ಟದಲ್ಲಿ ಶಕುಂತಲೆ, ಪ್ರೇಮವದೆ, ಅನಸೂಯೆ ಮತ್ತು ತಪಸ್ವಿ ಬಾಲಕ ಹಾಗೂ ಇನ್ನಿತರ ಶಿಷ್ಯರು ಮತ್ತು ಗೌತಮಿ ಇವರೆಲ್ಲ ಸೇರಿಕೊಳ್ತಾರೆ. ಈಗ ಆರಂಭ. ವೇಲೋಪಲಕ್ಷಣಾರ್ಥಂ ಆದಿಷ್ಟೋಸ್ಮಿ ತತ್ರ ಭವತಾ ಪ್ರವಾಸಾದುಪಾವೃತ್ತೇನ ಕಾಶ್ಯಪೇನ ಪ್ರಕಾಶಂ ನಿರ್ಗತಸ್ತಾವತ್ ಅವಲೋಕಯಾಮಿ ಕಿಯದವಶಿಷ್ಟಂ ರಜನ್ಯಾ ಇತಿ ಹಂತ ಪ್ರಭಾತಂ ತಥಾ ಹಿ ಯಾತಿ ಏಕತಃ ಅಸ್ತಶಿಖರಂ ಪತಿಃ ಓಷಧೀನಾಂ ಆವಿಷ್ಕೃತಃ ಅರುಣಪುರಸ್ಸರ ಏಕತಃ ಅರ್ಕಃ ತೇಜೋದ್ವಯಸ್ಯ ಯುಗಪದ್ ವ್ಯಸನೋದಯಾಭ್ಯಾಂ ಲೋಕೋ ನಿಯಮ್ಯತ ಇವ ಆತ್ಮದಶಾಂತರೇಷು ಅಪಿ ಚ ಅಂತರ್ಹಿತೆ ಶಶಿನಿ ಸೈವ ಕುಮುದ್ವತಿ ಮೇ ದೃಷ್ಟಿಂ ನ ನಂದಯತಿ ಸಂಸ್ಮರಣೀಯ ಶೋಭಾ ಇಷ್ಟಪ್ರವಾಸಜನಿತಾನಿ ಅಬಲಾಜನಸ್ಯ ದುಃಖಾನಿ ನೂನಂ ಅತಿಮಾತ್ರ ಸುದುಸ್ಸಹಾನಿ. ಏವಂ ನಾಮ ವಿಷಯ ಪರಾನ್ಮುಖಸ್ಯಾಪಿ ಜನಸ್ಯ ನೈತನ್ನ ವಿದಿತಂ ಯಥಾ ತೇನ ರಾಜ್ಞಾ ಶಕುಂತಲಾಯಾಮ್ ಅನಾರ್ಯಮಾಚರಿತಂ. ಯಾವದುಪಸ್ಥಿತಾಂ ಹೋಮವೇಲಾಂ ಗುರವೇ ನಿವೇದಯಾಮಿ. ಪ್ರತಿಬುದ್ಧಾಪಿ ಕಿಂ ಕರಿಷ್ಯೆ ನ ಮೇ ಉಚಿತೇಷ್ವಪಿ ನಿಜ ಕಾರ್ಯೇಷು ಹಸ್ತಪಾದಂ ಪ್ರಸರತಿ. ಕಾಮ ಇದಾನೀಂ ಸ ಕಾಮೋ ಭವತು
ಯೇನ ಅಸತ್ಯಸಂಧೇ ಜನೆ ಶುದ್ಧ ಹೃದಯ ಸಖಿ ಪದಂ ಕಾರಿತ ಅಥವಾ ದುರ್ವಾಸ ಶಾಪ ಏಷ ವಿಕಾರಯತಿ ಅನ್ಯಥಾ ಕಥಂ ಸ ರಾಜರ್ಷಿ ತಾದೃಶಾನಿ ಮಂತ್ರಯಿತ್ವಾ ಏತಾವತ್ ಕಾಲಸ್ಯ ಲೇಖಮಾತ್ರಮಪಿ ನ ವಿಸರ್ಜಯತಿ ತದಿತೋ ಅಭಿಜ್ಞಾನಮಂಗುಲೀಯಕಂ ತಸ್ಯ ವಿಸರ್ಜಯಾವಹ. ದುಃಖಶೀಲೇ ತಪಸ್ವಿ ಜನೇ ಕೋ ಅಭ್ಯರ್ಥ್ಯತಾಂ ನನು ಸಖೀಗಾಮಿ ದೋಷ ಇತಿ ವ್ಯವಸಿತಾಪಿ ನ ಪಾರಯಾಮಿ ಪ್ರವಾಸ ಪ್ರತಿನಿವೃತ್ತಸ್ಯ ತಾತ ಕಾಶ್ಯಪಸ್ಯ ದುಷ್ಯಂತ ಪರಿಣೀತಾಂ ಆಪನ್ನ ಸತ್ವಾಂ ಶಕುಂತಲಾಂ ನಿವೇದಯಿತುಂ ಇತ್ತಂಗತೆ ಅಸ್ಮಾಭಿಃ ಕಿಂ ಕರಣೀಯಂ. ಸಖಿ ತ್ವರಸ್ವ ತ್ವರಸ್ವ ಶಕುಂತಲಾಯಾಃ ಪ್ರಸ್ಥಾನಕೌತುಕಂ ನಿರ್ವರ್ತಯಿತುಂ. ಸಖಿ ಕಥಮೇತತ್? ಶೃಣು, ಇದಾನಿಂ ಸುಖಶಯಿತಪೃಚ್ಛಿಕಾ ಶಕುಂತಲಾ ಸಕಾಶಂ ಗತಾಸ್ಮಿ. ತತಸ್ತತಃ ತಾವತ್ ಏನಾಂ ಲಜ್ಜಾವನತಮುಖೀಂ ಪರಿಷ್ವಜ್ಯ ತಾತ ಕಾಶ್ಯಪೇನ ಏವಂ ಅಭಿನಂದಿತಂ. ದಿಷ್ಟ್ಯಾ ಧೂಮಾಕುಲಿತದೃಷ್ಟೇಃ ಅಪಿ ಯಜಮಾನಸ್ಯ ಪಾವಕ ಏವ ಆಹುತಿಃ ಪತಿತಾ. ವತ್ಸೆ, ಸುಶಿಷ್ಯ ಪರಿಧತ್ತಾ ವಿದ್ಯಾ ಇವ ಅಶೋಚನೀಯಾಸಿ ಸಂವೃತ್ತ. ಅದ್ಯೇವ ಋಷಿರಕ್ಷಿತಾಂ ತ್ವಾಂ ಭರ್ತುಃ ಸಕಾಶಂ ವಿಸರ್ಜಯಾಮಿ ಇತಿ. ಅತ ಕೇನ ಸೂಚಿತಸ್ತಾತ ಕಾಶ್ಯಪಸ್ಯ ವೃತ್ತಾಂತಃ? ಅಗ್ನಿಶರಣಂ ಪ್ರವಿಷ್ಟಸ್ಯ ಶರೀರಂ ವಿನಾ ಛಂದೋಮಯ್ಯ ವಾಣ್ಯ. ಕಥಯ. ದುಷ್ಯಂತೇನಾಹಿತಂ ತೇಜೋ ದಧಾನಾಂ ಭೂತಯೇ ಭುವಃ ಅವೇಹಿ ತನಯಾಂ ಬ್ರಹ್ಮನ್ ಅಗ್ನಿಗರ್ಭಾಂ ಶಮೀಮಿವ. ಬ್ರಹ್ಮನ್ ಅಗ್ನಿಗರ್ಭಾಂ ಶಮೀಮಿವ ತನಯಾಂ ಅವೇಹಿ. ಸಖಿ ಪ್ರಿಯಂ ಮೇ, ಕಿಂತು ಅದ್ಯೇವ ಶಕುಂತಲಾ ನೀಯತೆ ಇತಿ ಉತ್ಕಂಠಾಸಾಧಾರಣಂ ಪರಿತೋಷಮನುಭವಾಮಿ. ಸಖಿ, ಆವಾಂ ತಾವದುತ್ಕಂಠಾಂ ವಿನೋದಯಿಷ್ಯಾವಃ. ಸಾ ತಪಸ್ವಿನಿ ನಿರ್ವೃತಾ ಭವತು. ತೇನ ಹಿ ಏತಸ್ಮಿನ್ ಚೂತಶಾಖಾವಲಂಬಿತೆ ನಾರಿಕೇಲಸಮುದ್ಗಕೆ ಏತನ್ನಿಮಿತ್ತಮೇವ ಕಾಲಾಂತರಕ್ಷಮಾ ನಿಕ್ಷಿಪ್ತಾ ಮಯಾ ಕೇಸರಮಾಲಿಕಾ ತದಿಮಾಂ ಹಸ್ತಸನ್ನಿಹಿತಾಂ ಕುರು ಯಾವದಹಮಪಿ ತಸ್ಯೈ ಮೃಗರೋಚನಾಂ ತೀರ್ಥಮೃತ್ತಿಕಾಂ ದೂರ್ವಾಕಿಸಲಯಾನಿ ಇತಿ ಮಂಗಲಸಮಾಲಂಬನಾನಿ ವಿರಚಯಾಮಿ. ಹಾ, ತಥಾ ಕ್ರಿಯತಾಂ. ಗೌತಮಿ ಆದಿಶ್ಯಂತಾಂ ಶಾರ್ಂಗರವ ಮಿಶ್ರಾಹ ಶಕುಂತಲಾನಯನಾಯ. ಅನಸೂಯೆ, ತ್ವರಸ್ವ ತ್ವರಸ್ವ, ಏತೆ ಖಲು ಹಸ್ತಿನಾಪುರಗಾಮಿನಃ ಋಷಯಃ ಶಬ್ದಾಯಂತೆ. ಸಖಿ ಏಹಿ ಗಚ್ಛಾವಃ. ಸಖಿ, ಏಷಾ ಸೂರ್ಯೋದಯೇ ಏವ ಶಿಖಾಮಜ್ಜಿತಾ ಪ್ರತಿಷ್ಠನಿವಾರಹಸ್ತಾಭಿಃ ಸ್ವಸ್ತಿ ವಾಚನಿಕಾಭಿಃ ತಾಪಸೀಭಿಃ ಅಭಿನಂದ್ಯಮಾನಾ ಶಕುಂತಲಾ ತಿಷ್ಠತಿ ಉಪಸರ್ಪಾವಯೇನ. ಇಲ್ಲಿಗೆ ಒಂದು ಭಾಗ ಆಗುತ್ತದೆ. ಈ ಭಾಗದಲ್ಲಿ ಕಾಳಿದಾಸ ತುಂಬ ಸೌಂದರ್ಯವನ್ನು ತಂದಿದ್ದಾನೆ. ಪಾತ್ರೋಚಿತವಾದ ಮಾತುಗಳನ್ನು ಮತ್ತೆ ಮತ್ತೆ ಅವನು ತರೋದ್ರೊಳಗೆ ಕುಶಲ ಅನ್ನುವುದನ್ನು ನಿರೂಪಣೆ ಮಾಡ್ತಾನೆ. ಶಕುಂತಲೆಯನ್ನು ಕಂಡು ನೀನು ಒಳ್ಳೆಯವನ ಕೈ ಹಿಡಿದಿಯಮ್ಮ, ನನಗೆ ಗೊತ್ತಿಲ್ಲದೇ ಇದ್ದರೂ ನೀನು ಒಳ್ಳೆ ಕೆಲಸ ಮಾಡದೆ ಅಂತ ಕಣ್ವರು ಅಭಿನಂದನೆ ಮಾಡುವ ಮಾತನ್ನು ಪ್ರಿಯಂವದೆ ಹೇಳ್ತಾಳೆ. ಆಗ ಎರಡು ಹೋಲಿಕೆಗಳು ಬರ್ತವೆ. ಹೋಮ ಮಾಡತಕ್ಕಂಥ ಯಜಮಾನ ಯಾವನಿದ್ದಾನೆ, ಯಜತೆ ಇತಿ ಯಜಮಾನಃ, ಅಗ್ನಿಯಲ್ಲಿ ಆಹುತಿ ಕೊಡುವಾಗ ಹೊಗೆ ಕಣ್ಣೆಲ್ಲ ಕವಿದುಕೊಂಡು ಅವನಿಗೆ ಕಣ್ಣು ಮಂಜಾಗಿದ್ದರೂ ಕೂಡ ಆಹುತಿ ಅಗ್ನಿಯಲ್ಲಿಯೇ ಬಿತ್ತಿತು. ಧೂಮಾಕುಲಿತಾಪಿ ದೃಷ್ಟಿ ಆಹುತಿರಗ್ನಾವೇವ ಪತಿತ ಅಂತ. ನನ್ನ ಕಣ್ಣು ಕಾಣದೇ ಇದ್ದರೂ ನೀನು ಒಳ್ಳೆಯವನ ಕೈ ಹಿಡಿದಿದ್ದೀಯಾ ಅಂತ. ನನ್ನ ಕಣ್ಣು ಕಾಣಲಿಲ್ಲ ಅನ್ನುವ ಸೂಚನೆ ಇದೆ, ಆದರೆ ನೀನು ಮಾಡಿದ್ದು ಕೆಟ್ಟದಾಗಲಿಲ್ಲ ಅಂತನ್ನುವ ಸಮಾಧಾನವೂ ಇದೆ. ಅದೇ ರೀತಿ ಸುಶಿಷ್ಯ ಪರಿಗೃಹೀತ ವಿದ್ಯೇವ ಅಶೋಚನೀಯಾಸಿ ಸಂವೃತ್ತ. ಒಳ್ಳೆಯ ವಿದ್ಯಾರ್ಥಿಗೆ ಕಲಿಸಿದ ವಿದ್ಯೆಯ ಬಗೆಗೆ ಗುರುವಿಗೆ ಹೇಗೆ ಚಿಂತೆ ಇಲ್ಲವೋ ಅದೇ ರೀತಿ ನೀನು ಒಳ್ಳೆಯವನ ಕೈ ಹಿಡಿದಿದ್ದೀಯಾ, ನನಗೆ ನಿನ್ನ ಭವಿಷ್ಯದ ಬಗೆಗೆ ಕಾತರ ಕಳವಳ ಇಲ್ಲ ಅಂತ. ಈ ಎರಡೂ ಹೋಲಿಕೆಗಳು ಒಬ್ಬ ಯಜಮಾನನಾಗಿ ನಿರಂತರ ಯಜ್ಞ ಯಾಗಾದಿಗಳನ್ನು ಹೋಮಾದಿಗಳನ್ನು ಮಾಡುವವನಾಗಿ ಕಣ್ವನ ಬದುಕಿಗೆ ತುಂಬ ಸಹಜವಾದದ್ದು. ಒಬ್ಬ ಆಚಾರ್ಯನಾಗಿ ಕುಲಪತಿಯಾಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವವನಾಗಿ ಮಂದ ಮಧ್ಯಮ ಉತ್ತಮಾಧಿಕಾರಿಗಳಾದ ವಿದ್ಯಾರ್ಥಿಗಳಲ್ಲಿ ಹೇಗೆ ವಿದ್ಯೆ ಫಲಿಸುತ್ತದೆ ಎನ್ನುವುದನ್ನು ಗಮನಿಸಿಕೊಂಡ ಅವನ ದೃಷ್ಟಿಯಲ್ಲಿ ತುಂಬ ಸಹಜವಾದದ್ದು. ಅದೇ ರೀತಿ ಅನಸೂಯ ಪ್ರೇಮವದೆಯರು ಶಕುಂತಲೆಯನ್ನು ಕುರಿತು ಮಾತಾಡಿಕೊಳ್ಳುವಾಗ ಈ ಶಾಪದ ಸುದ್ದಿ ಹೇಳೋದು ಬೇಡ, ಯಾರು ತಾನೇ ಮಲ್ಲಿಗೆಗೆ ಬಿಸಿ ನೀರನ್ನು ಚಿಮುಕಿಸ್ತಾರೆ ಎಂದರು. ಈಗ ಮತ್ತೆ ಇನ್ನೊಂದು ಸುಂದರವಾದಂಥ ಅವರ ಪ್ರೀತಿಯ ಅಭಿವ್ಯಕ್ತಿ ಕಾಣಿಸುತ್ತದೆ. ಅನಸೂಯೆ ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ರು, ಎಂದೋ ಒಂದು ದಿವಸ ಶಕುಂತಲೆ ಒಪ್ಪವಾಗಿ ಗಂಡನ ಮನೆಗೆ ಹೋಗಬೇಕಾಗಿ ಬರುತ್ತದೆ ಅಂತ ಎಂದೂ ಬಾಡದೇ ಇರತಕ್ಕಂಥ ನವಕೇಸರ ಮಾಲಿಕೆಯನ್ನು ತುಂಬ ಸುಂದರವಾದ ತೆಂಗಿನ ಗರಿಯ ಬುಟ್ಟಿಯಲ್ಲಿ ನೇಯ್ದು ಒಂದು ಕಡೆಗೆ ಮುಚ್ಚಿಟ್ಟಿರ್ತಾಳೆ. ಅದನ್ನು ತೆಗೆದುಕೊಂಡು ಬಾ ಅಂತ ಪ್ರೇಮವದೆಗೆ ಹೇಳ್ತಾಳೆ.
ಮತ್ತು ನಮಗೆ ಆಶ್ರಮದಲ್ಲಿರ್ತಕ್ಕಂಥದ್ದು ಗೋರೋಜನ, ಮೃತ್ತಿಕೆ, ನಿವಾರ ಇತ್ಯಾದಿಗಳು. ಇದರಿಂದ ಅಲಂಕಾರ ಮಾಡೋಣ ಅಂತ, ಏನಿದೆ ಅದರೊಳಗೆ ಅಲಂಕಾರ ಮಾಡೋಣ ಅನ್ನುವ ಪ್ರೀತಿಭಾವ, ಈ ತರಹ ಬಹಳ ಸುಂದರವಾಗಿ ಮಾನವ ಜೀವನಕ್ಕೆ ಬೆಳಕು ತಂದು ಕೊಡುವಂತಹ ಭಾವಗಳ ನಿಸರ್ಗ ಸುಂದರವಾದ ಸಹಜವಾದ ವಾಗ್ಧೋರಣೆಯನ್ನು ಕವಿ ಕಲ್ಪಿಸಿಕೊಡ್ತಾನೆ. ಮತ್ತೆ ಈಗ ಕಣ್ವರ ಪ್ರವೇಶ ಆಗುತ್ತದೆ. ಅಲ್ಲಿಂದ ಇನ್ನೊಂದು ಮಜಲನ್ನು ನಾವು ನೋಡ್ತೀವಿ. ಕಣ್ವರಿಗೆ ಇಂಥ ತಪಸ್ವಿ ಆದರೂ, ದಾಂತರಾದರೂ, ಶಾಂತರಾದರೂ ಆ ಸಾಕು ಮಗಳ ಮೇಲಿನ ಪ್ರೀತಿ ಅಪಾರವಾದದ್ದು. ಆ ಪ್ರೀತಿ ಇಷ್ಟು ದೊಡ್ಡದು ಅಂತನ್ನುವುದನ್ನು ನಾವು ನೋಡ್ತೀವಿ. ಜೊತೆಗೆ ಆ ಮುನ್ನವೇ ಶಕುಂತಲೆಗೆ ಗೌತಮಿ ಮೊದಲಾದವರ ಹರಕೆ ಸಿಗುತ್ತದೆ. ಮತ್ತೆ ಅವರು ತಾವು ಸುಂದರವಾದಂಥ ಒಡವೆ ಇತ್ಯಾದಿಗಳನ್ನೆಲ್ಲವನ್ನು ಬಳಸಿಕೊಂಡು ಅಲಂಕಾರ ಮಾಡುವುದು, ಇವನ್ನೆಲ್ಲ ನಾನು ಮೊದಲೇ ತಿಳಿಸಿದನೆಲ್ಲ ಆ ಭಾಗಗಳನ್ನೆಲ್ಲವನ್ನು ಕಾಣ್ತಾ ಬರಬಹುದು. ನಿಮಗೆ ಆ ಸಂದರ್ಭದ ಸೌಂದರ್ಯ ತಾನೇ ತಾನಾಗಿ ಗೊತ್ತಾಗ್ತಾ ಬರುತ್ತದೆ. ಹಾಗಾಗಿ ಹೆಚ್ಚಿನ ವಿವರಣೆಗಳನ್ನು ನಾವು ಕೊಡಬೇಕಾಗಿಲ್ಲ. ಕಣ್ವರ ಪ್ರವೇಶದ ಮುನ್ನ ಯಾವ ಎಲ್ಲ ಸಂವಾದಗಳಾಗುತ್ತವೆ ಅದನ್ನು ಈಗ ಕೇಳ್ತಾ ಬನ್ನಿ. ಜಾತೆ ಭರ್ತು ಬಹುಮಾನ ಸೂಚಕಂ ದೇವಿ ಶಬ್ದಂ ಲಭಸ್ವ. ವತ್ಸೆ ವೀರಪ್ರಸವಿನಿ ಭವ. ವತ್ಸೆ ಭರ್ತುರ್ಬಹುಮತಾ ಭವ. ಸಖಿ ಸುಖಮಜ್ಜನಂ ತೇ ಭವತು. ಸ್ವಾಗತಂ ಮೇ ಸಖ್ಯೋಃ ಇತೋ ನಿಷೀದತಂ. ಹಲ ಹಲ ಸಜ್ಜಾ ಭವ ಯಾವನ್ ಮಂಗಲ ಸಮಾಲಂಬನಂ ವಿರಚಯಾವಹ. ಇದಮಪಿ ಬಹುಮಂತವ್ಯಂ ದುರ್ಲಭಮಿದಾನೀಂ ಸ್ಮೇ ಸಖಿ ಮಂಡನಂ ಭವಿಷ್ಯತಿ ಇತಿ. ಸಖಿ ಉಚಿತಂ ನ ತೇ ಮಂಗಲಕಾಲೇ ರೋದಿತುಂ. ಆಭರಣೋಚಿತಂ ರೂಪಂ ಆಶ್ರಮ ಸುಲಭೈಃ ಪ್ರಸಾಧನೈಃ ವಿಪ್ರಕಾರ್ಯತೆ. ಇದಂ ಅಲಂಕರಣಂ. ಇದಂ ಅಲಂಕರಣಂ ಅಲಂಕ್ರಿಯತಾಂ ಅತ್ರ ಭವತಿ. ವತ್ಸ ನಾರದ ಕುತ ಏತತ್? ತಾತ ಕಾಶ್ಯಪ ಪ್ರಭಾವಾತ್. ಕಿಂ ಮಾನಸಿ ಸಿದ್ಧಿಃ? ನ ಖಲು ಶ್ರೂಯತಾಂ. ತತ್ರ ಭವತಾ ವಯಂ ಆಜ್ಞಪ್ತಾಃ ಶಕುಂತಲಾ ಹೇತೋಃ ವನಸ್ಪತಿಭ್ಯಃ ಕುಸುಮಾನಿ ಆಹರತ ಇತಿ. ತತ ಇದಾನೀಂ ಕ್ಷೌಮಂ ಕೇನಚಿತ್ ಇಂದುಪಾಂಡು ತರುಣಾ ಮಾಂಗಲ್ಯಮಾವಿಷ್ಕೃತಂ. ನಿಷ್ಟ್ಯೂತಶ್ಚರಣೋಪಭೋಗ ಸುಲಭೋ ಲಾಕ್ಷಾರಸಃ ಕೇನಚಿತ್. ಅನ್ಯೇಭ್ಯೋ ವನದೇವತಾಕರತಲೈಃ ಆಪರ್ವಭಾಗೋತ್ಥಿತೈಃ ದತ್ತಾನಿ ಆಭರಣಾನಿ ತತ್ಕಿಸಲಯೋದ್ಭೇದ ಪ್ರತಿದ್ವಂದ್ವಿಭಿಃ. ದತ್ತಾನಿ ಆಭರಣಾನಿ. ಹಲ ಅನಯ ಅಭ್ಯುಪಪತ್ಯ ಸೂಚಿತಾತೆ ಭರ್ತೃರ್ಗೇಹೆ ಅನುಭವಿತವ್ಯ ರಾಜಲಕ್ಷ್ಮೀ. ಗೌತಮ ಏಹಿ ಏಹಿ ಅಭಿಷೇಕೋತ್ತೀರ್ಣಾಯ ಕಾಶ್ಯಪಾಯ ವನಸ್ಪತಿ ಸೇವಾಂ ನಿವೇದಯಾವಹ. ತಥಾ ಹಯೇ ಅನುಪಯುಕ್ತ ಭೂಷಣೋಯಂ ಜನಃ ಚಿತ್ರಕರ್ಮ ಪರಿಚಯೇನ ಅಂಗೇಷು ತೇ ಆಭರಣ ವಿನಿಯೋಗಂ ಕುರ್ವಃ. ಜಾನೇ ವಾಂ ನೈಪುಣ್ಯಂ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟಮುತ್ಕಂಠಯಾ ಕಂಠಸ್ತಂಭಿತ ಬಾಷ್ಪವೃತ್ತಿಕಲುಷಃ ಚಿಂತಾಜಡಂ ದರ್ಶನಂ. ವೈಕ್ಲವ್ಯಂ ಮಮ ತಾವದೀದೃಶಮಿದಂ ಸ್ನೇಹಾತ್ ಅರಣ್ಯೌಕಸಃ. ಪೀಡ್ಯಂತೆ ಗೃಹಿಣಃ ಕಥಂ ನು ತನಯಾ ವಿಶ್ಲೇಷ ದುಃಖೈರ್ನವೈಃ. ಗೃಹಿಣಃ ಕಥನ್ನು ತನಯಾ ವಿಶ್ಲೇಷ ದುಃಖೈಃ ನವೈಃ ಪೀಡ್ಯಂತೆ. ಶಕುಂತಲೆ ಅವಸಿತ ಮಂಡನಾಸಿ ಪರಿಧತ್ಸ್ವ ಸಾಂಪ್ರತಂ ಕ್ಷೌಮಯುಗಲಂ. ಜಾತೆ ಏಷತೆ ಆನಂದ ಪರಿವಾಹಿಣ ಚಕ್ಷುಷಾ ಪರಿಶ್ವಜಮಾನ ಇವ ಗುರುರುಪಸ್ಥಿತಃ. ಆಚಾರಂ ತಾವತ್ ಪ್ರತಿಪದ್ಯಸ್ವ. ತಾತ ಒಂದೇ. ವತ್ಸೆ ಯಯಾತೇರಿವ ಶರ್ಮಿಷ್ಠಾ ಭರ್ತುರ್ಬಹುಮತಾ ಭವ. ಸುತಂ ತ್ವಮಪಿ ಸಮ್ರಾಜಂ ಸೇವ ಪೂರ್ವಂ ಅವಾಪ್ನುಹಿ. ಸಮ್ರಾಜಂ ಸುತಂ ಸಾ ಪೂರ್ವಮಿವ ತ್ವಮಪಿ ಅವಾಪ್ನುಹಿ ವತ್ಸೆ ಅವಾಪ್ನುಹಿ. ಭಗವನ್ ವರ ಖಲ್ವೇಶಃ ನಾಶಿಷಃ. ವತ್ಸೆ ಇತಃ ಸದ್ಯೋ ಹುತಾನ್ ಅಗ್ನೀನ್ ಪ್ರದಕ್ಷಿಣೀಕುರುಷ್ವ. ಅಮೇ ವೇದಿಂ ಪರಿತಃ ಕ್ಲುಪ್ತಧಿಷ್ಣ್ಯಾಃ ಸಮಿಧ್ವಂತಃ ಪ್ರಾಂತ ಸಂಸ್ತೀರ್ಣ ದರ್ಭಾಃ
ಅಪಘ್ನಂತೋ ದುರಿತಂ ಹವ್ಯಗಂಧೈರ್ವೈತಾನಸ್ತ್ವಾಂ ವಹ್ನಯಃ ಪಾವಯಂತು. ಅಪಘ್ನಂತೋ ದುರಿತಂ ಹವ್ಯಗಂಧೈರ್ವೈತಾನಸ್ತ್ವಾಂ ವಹ್ನಯಃ ಪಾವಯಂತು. ಪ್ರತಿಷ್ಠಸ್ವ ಇದಾನೀಂ ವತ್ಸೆ ಕ್ವತೆ ಶಾಂತಿರ್ವಮಿಶ್ರಾಃ. ಭಗವನ್ ಇಮೇ ಸ್ಮಃ. ಭಗಿನ್ಯಾಸ್ತೆ ಮಾರ್ಗಮಾದೇಶಯ. ಇತೈತೋ ಭವತಿ. ಇಲ್ಲಿಗೆ ಒಂದು ಭಾಗ ಆಗುತ್ತದೆ. ಕಣ್ವರ ಪ್ರವೇಶದ 2 ಪದ್ಯಗಳು ಅವರ ಮನೋಧರ್ಮವನ್ನೇ ಸೂಚಿಸುವಂತೆ ಇದೆ. ಶಾಕುಂತಲದಲ್ಲಿ ತತ್ರ ಶ್ಲೋಕ ಚತುಷ್ಟಯಂ ಅಂತನ್ನುವುದು ಇಲ್ಲಿಯ ಆ ಶಕುಂತಲೆಯನ್ನು ಕುರಿತಾದ ಕಳವಳ, ವಾತ್ಸಲ್ಯ, ಪ್ರೀತಿ ಎಲ್ಲವನ್ನ ತೋರಿಸ್ತಕ್ಕಂಥ ಯಾಸ್ಯತ್ಯದ್ಯ ಅನ್ನುವ ಪದ್ಯದಿಂದ ಮೊದಲಾಗುತ್ತದೆ. ಆ 4 ಶ್ಲೋಕಗಳು ಯಾವುದು ಅನ್ನುವ ಚರ್ಚೆ ತುಂಬ ಕಾಲದಿಂದ ನಡೀತಾ ಇದೆ. 7-8 ಶ್ಲೋಕಗಳು 4 ಶ್ಲೋಕಗಳಿಗೆ ಸ್ಪರ್ಧೆ ನಡೆಸ್ತಾ ಇವೆ. ಇದು ಒಂದು ಅಂತನ್ನುವುದು ಪ್ರಸಿದ್ಧವಾಗಿದೆ. ಕೆಲವರು 4 ಶಾರ್ದೂಲ ವಿಕ್ರೀಡಿತದ ವೃತ್ತಗಳು, ಅದು ಯಾವುದು ಅಂತಂದರೆ ಯಾಸ್ಯತ್ಯದ್ಯ, ಪಾತುಂನ ಪ್ರಥಮಂ, ಅಸ್ಮಾನ್ ಸಾಧು, ಶುಶ್ರೂಷಸ್ವ, ಇವು 4 ಅಂತ. ಕೆಲವರು ಆ ಒಂದು ಯಾಸ್ಯತ್ಯದ್ಯ ಮತ್ತು ಪಾತುಂನ ಪ್ರಥಮಂ ಅದನ್ನು ಇಟ್ಟುಕೊಂಡು ಅಸ್ಮಾನ್ ಸಾಧು ಬಿಟ್ಟುಬಿಟ್ಟಿದ್ದನುವೇ ಅರ್ಥೋಹಿ ಕನ್ಯಾ ಪರಕೀಯೇಯವ ಅಂತ ಕೊನೆಯ ಶ್ಲೋಕವನ್ನು ಹೇಳ್ತಾರೆ. ಇನ್ನು ಕೆಲವರು ಅಭಿಜನವತೋ ಭರ್ತುಶ್ಲಾಘ್ಯೆ ಅನ್ನುವ ಮತ್ತೊಂದು ಪದ್ಯ ಅಂತಾರೆ. ಸುಮಾರು ಜನರ ಅಭಿಪ್ರಾಯ ಇರತಕ್ಕಂಥದ್ದು 4 ಪದ್ಯಗಳು ಅಂತನ್ನುವ ಶಾರ್ದೂಲ ವಿಕ್ರೀಡಿತದ ಬಂಧವೇ ಆಗಿವೆ. ಯಾಸ್ಯತ್ಯದ್ಯ, ಪಾತುಂನ ಪ್ರಥಮಂ, ಅಸ್ಮಾನ್ ಸಾಧು, ಶುಶ್ರೂಷಸ್ವ, ಇವು 4 ತುಂಬ ಚೆನ್ನಾಗಿ ಬಂದಿರುವಂಥದ್ದನ್ನು ಸಂದರ್ಭದಿಂದಲೇ ನೋಡಬಹುದು. ಈ ಮೊದಲ ಪದ್ಯದ ತಾತ್ಪರ್ಯವಿಷ್ಟೇ. ಅದರಲ್ಲಿ ತುಂಬ ದೊಡ್ಡ ಅಲಂಕಾರವೋ, ಬೆಡಗು ಬಿನ್ನಾಣವೋ, ಶಬ್ದ ಕೋಲಾಹಲವೋ ಯಾವುದೂ ಇಲ್ಲ. ಇಂದು ಶಕುಂತಲೆ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಎನ್ನುವ ಮಾತನ್ನು ಕೇಳಿಯೇ ಗಂಟಲು ಕಟ್ಟಿತು, ಕಣ್ಣು ಮಂಜಾಯಿತು, ಎದೆ ಹಿಂಡಿ ಹೋಗ್ತಾ ಇದೆ. ಕಾಡಿನ ಮನುಷ್ಯ ನಾನು, ಮದುವೆ ಇಲ್ಲ, ಮಕ್ಕಳಿಲ್ಲ, ಯಾವುದೂ ಇಲ್ಲದ ಬ್ರಹ್ಮಚಾರಿಯಾಗಿ ವ್ರತಿಷ್ಠನಾಗಿರುವ ನನ್ನಂಥವನಿಗೆ ಈ ಬಗೆಯ ವಿಯೋಗ ತಾಳಲಾಗದೆ ಹೋದರೆ ಇನ್ನು ಗೃಹಸ್ಥರಾದವರು, ಊರು ಕೇರಿಗಳಲ್ಲಿ, ಮನೆ ಮಾರುಗಳಲ್ಲಿ ಇರ್ತಕ್ಕಂಥವರು, ಅವರು ತಮ್ಮ ಮಗಳ ಮದುವೆಯ ಬಳಿಕ ಅವಳನ್ನು ಪತಿಯ ಗೃಹಕ್ಕೆ ಕಳಿಸಿಕೊಡುವಾಗ ಯಾವ ರೀತಿಯಲ್ಲೆಲ್ಲ ಸಂಕಟ ಪಡ್ತಾರೋ ನನಗೆ ಊಹೆ ಮಾಡಿಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಂತ. ಇದನ್ನು ಪ್ರತಿಯೊಬ್ಬರೂ ಕೂಡ ನಿಜವಾದ ಗೃಹಸ್ಥರು, ಗೃಹಿಣಿಯರು ತಮ್ಮ ಬದುಕಿನಲ್ಲಿ ಅನುಭವಿಸಿರ್ತಾರೆ ಅಂತ ಅನಿಸುತ್ತದೆ. ಇದು ಕೇವಲ ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡುವುದು ಅಂತ ಮಾತ್ರವಲ್ಲ, ನಮಗೆ ಇಷ್ಟವಾದ ಯಾವುದನ್ನು ನಮ್ಮ ಪ್ರೇರಣೆಯಿಂದಲೇ ನಾವು ದೂರ ಮಾಡಿಕೊಳ್ಳುವಾಗ ಅಲ್ಲಿ ಒಂದು ಆಗಬೇಕಾದದ್ದು ಅನ್ನುವ ಭಾವ ಇದೆ. ಅದೇ ಹೊತ್ತಿನಲ್ಲಿ ಇದನ್ನು ತಾಳುವುದಕ್ಕಾಗುತ್ತಿಲ್ಲವಲ್ಲ ಅನ್ನುವ ಅಸಹಾಯಕತೆಯೂ ಇದೆ. ಹೀಗಾಗಿ ಇಲ್ಲಿ ಆಕ್ರೋಶ ಇಲ್ಲ, ವಿಧಿಯ ಬಗೆಗೆ ನಿಂದನೆ ಇಲ್ಲ, ಹೀಗಾಯ್ತಲ್ಲ ಅನ್ನುವ ಸಂಕಟ ಇಲ್ಲ. ಅಲ್ಲಿರುವುದು ಶೋಕ, ಹಾಗೆ ಇರುವುದೂ ಸ್ನೇಹ. ಈ ಬಗೆಯಲ್ಲಿ ಶೋಕ ಸ್ನೇಹಗಳ ಸಂಕಟ ಆಕ್ರೋಶ ರಹಿತವಾದ ಒಂದು ಸುಕೋಮಲವಾದ ಕಾರುಣ್ಯವನ್ನು ಕವಿ ವ್ಯಂಜನೆ ಮಾಡ್ತಾ ಇದ್ದಾನೆ. ಇದು ತುಂಬ ದೊಡ್ಡದು ಮತ್ತು ಭಾರತೀಯ ಸಂಸ್ಕೃತಿಯ ಸಾಕಾರವೇ ಈ 4ನೇ ಅಂಕದಲ್ಲಿ ಇದೆ ಎನ್ನುವುದಕ್ಕೆ ಈ ಪದ್ಯ ಒಂದು ಸಾಕ್ಷಿಯಾಗಿದೆ. ಮನೆಯ ಹೆಣ್ಣು ಮಗಳನ್ನು ಮತ್ತೊಬ್ಬರ ಮನೆಗೆ ತುಂಬಿಸಿಕೊಡುವುದು, ನಮ್ಮಲ್ಲಿ ಮನೆ ತುಂಬಿಸಿಕೊಡುವುದು ಅಂತಾರೆ. ಈ ಹೊತ್ತಿಗೆ ಅವೆಲ್ಲ ಮರೆತು ಹೋಗ್ತಾ ಇರತಕ್ಕಂಥ ಒಂದು ಕಟ್ಟಲೆಯಾಗಿದೆ. ಆ ಭಾವ ಎಂದೆಂದಿಗೂ ಶಾಶ್ವತವಾಗುವಂತೆ ಕಾಳಿದಾಸ ಮಾಡಿಕೊಟ್ಟ. ಅದಕ್ಕೆ ಮುನ್ನ ವ್ಯಾಸರಲ್ಲಾಗಲಿ ವಾಲ್ಮೀಕಿಯಲ್ಲಾಗಲಿ ಇಂಥದ್ದು ಬಂದಿಲ್ಲ ನೋಡಿ. ಜನಕ ಆಗಲಿ ದೃಪದ ಆಗಲಿ ಈ ರೀತಿ ಕಳವಳಿಸಿದ್ದನ್ನು, ಕುಂತಿಭೋಜ ಆಗಲಿ ಶಲ್ಯ ಆಗಲಿ ಹೀಗೆ ಸಂಕಟಪಟ್ಟಿದ್ದನ್ನು ಆ ಮಹಾ ಋಷಿಕವಿಗಳಿಗೆ ಹೇಳುವ ಅವಕಾಶ ಬರಲಿಲ್ಲ. ಅವರ ಪರಂಪರೆಯಲ್ಲಿ ಬಂದ ಲೋಕೋತ್ತರವಾದ ಉತ್ತರಾಧಿಕಾರಿ ಕಾಳಿದಾಸನಿಗೆ ಬಂತು ಅಂದರೆ ಎಷ್ಟು ದೊಡ್ಡದಾದದ್ದು ಅವನ ಕಲೆ. ಆ ಋಷಿಕವಿಗಳು ಬಿಡಬಲ್ಲಂಥ ಭಾಗ ಎಷ್ಟಿತ್ತು, ಇನ್ನು ಪ್ರತಿಭಾಶಾಲಿಗೆ ಎಷ್ಟೆಲ್ಲ ಕಾಣಿಸುತ್ತದೆ ಅಂತ ಗೊತ್ತಾಗುತ್ತದೆ. ಅದು ನಾವು ಈ ಪದ್ಯದಲ್ಲಿ ಕಾಣುವಂಥದ್ದು. ಮತ್ತೆ ಅವಳು ನಮಸ್ಕಾರ ಮಾಡಿದಾಗ ಶಕುಂತಲೆ ಆಶೀರ್ವಾದ ಮಾಡುವುದಕ್ಕೆ ಯಯಾತೇರಿವ ಶರ್ಮಿಷ್ಠ ಭರ್ತುರ್ ಬಹುಮತಾಭವ ಅಂತ, ಯಯಾತಿಗೆ ಹೇಗೆ ಶರ್ಮಿಷ್ಠೆ ಆದಳೋ ಹಾಗೆ ನೀನು ಗಂಡನಿಗಿರು ಅಂತ. ಅಲ್ಲಿ ನೋಡಿ, ಯಯಾತಿಯ ಚಾರಿತ್ರ್ಯ ಕೂಡ ತುಂಬ ಪ್ರಶಂಸನೀಯವಾಗಿದ್ದಲ್ಲ. ಅವನು ಹಲವರನ್ನ ಮದುವೆ ಆಗಿದ್ದ, ನಿನ್ನ ಗಂಡನೂ ಹಾಗೆ. ಶರ್ಮಿಷ್ಠೆ ದಾಸ್ಯಕ್ಕೆ ತುತ್ತಾಗಬೇಕಾಯಿತು, ಅಪಮಾನಕ್ಕೆ ತುತ್ತಾಗಬೇಕಾಯಿತು. ನಿನಗೂ ಆ ಥರದ ಸನ್ನಿವೇಶ ಬರುತ್ತದೆ. ಆದರೆ ನಿನ್ನ ಹಿರಿಯ ರಾಣಿಯರಿದ್ದರೂ ನಿನ್ನ ಮಕ್ಕಳಿಗೆ ರಾಜ್ಯ ಸಿಗುತ್ತದೆ. ಶರ್ಮಿಷ್ಠೆಗೆ ಹೇಗೆ ಪೂರು ಉದಿಸಿ ಪೂರು ತಂದೆಯ ಮುಪ್ಪನ್ನು ಪಡೆದು ತಾನು ಯೌವನವನ್ನು ತ್ಯಾಗ ಮಾಡಿ ಮುಂದೆ ಪುರುವಂಶ ಅಂತನ್ನುವ ವಂಶಕ್ಕೆ ಕಾರಣನಾದನೋ ಹಾಗಾಗುತ್ತಾನೆ ಅಂತ. ಮತ್ತೆ ಶರ್ಮಿಷ್ಠ ಅನ್ನುವ ಹೆಸರೇ ತುಂಬ ಚೆನ್ನಾಗಿದೆ. ಶರ್ಮ ಸಮಾಧಾನ, ನೆಮ್ಮದಿ, ಶಾಂತಿ, ಸಂತೋಷ ಅದನ್ನು ಕೊಡಬಲ್ಲವಳು ಅಂತ ಹೀಗೆಲ್ಲ ಧ್ವನಿ ಉಂಟು. ಈ ಒಂದು ಪದ್ಯದ ಒಂದು ಸಾಲು ಯಯಾತೇರಿವ ಶರ್ಮಿಷ್ಠ ಅನ್ನುವುದು ಮಹಾರಾಷ್ಟ್ರದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ PC ಖಾಂಡೇಕರ್ ಅವರಿಗೆ ಜನ್ಮ ಇಡೀ ಕಾಡಿ ಅವರು ಯಯಾತಿ ಅಂತ ಮಹಾ ಕಾದಂಬರಿಯನ್ನು ಬರೆದರು ಅಂತ ಅವರೇ ಹೇಳ್ಕೊಳ್ತಾರೆ.
ಈ ಬಗೆಯಲ್ಲಿ ಆಶೀರ್ವಾದ ಮಾಡುವಾಗಲೂ ಕವಿ ತೋರುವ ಕೌಶಲ ನೋಡಿ. ಯಾವ ವಂಶಕ್ಕೆ ಇವಳು ಸೇರ್ತಾ ಇದ್ದವಳೋ ಆ ವಂಶದ ಹಿಂದಿನ ಮಹಾರಾಜರಲ್ಲಿ ಒಬ್ಬ ಯಯಾತಿ, ಅವನಿಗೆ ಪ್ರೀತಿಪಾತ್ರಳಾದವಳು ಶರ್ಮಿಷ್ಠೆ ಪತ್ನಿ. ಮತ್ತೆ ಅವನಿಂದ ಒಂದು ಲೋಕೋತ್ತರವಾದ ವಂಶ ಬೆಳಗಿತು, ಪುರುವಂಶ. ಇಲ್ಲಿ ಮುಂದೆ ನಾವು ಹಿಂದೆ ಕೂಡ ಕಾವ್ಯದಲ್ಲಿ ನೋಡ್ತೀವಿ, ಪೌರವ ಅಂತಲೇ ದುಷ್ಯಂತನಿಗೆ ಸಂಬೋಧನೆ. 3ನೇ ಅಂಕದಲ್ಲಿ ಪೌರವ ರಕ್ಷ ವಿನಯಂ ಅಂತ ಅವಳು ಹೇಳ್ತಾಳೆ. ಚುಂಬಿಸುವುದಕ್ಕೆ ನೀನು ಬಂದೆ, ಸ್ವಲ್ಪ ನಯ ವಿನಯ ಮರ್ಯಾದೆ ಕಾಪಾಡಿಕೋ ಅನ್ನುವಂತೆ. ಹೀಗೆ ನಿನ್ನ ಗಂಡನನ್ನ ಪೌರವ ಅಂತ ಕರೆಯುವುದಾದರೆ ಆ ಪೂರ್ವಿಗೆ ಮೂಲವಾದ ಶರ್ಮಿಷ್ಠೆಯಂತೆ ನೀನು ಬಾಳಬೇಕಾದವಳು. ನೀನು ಎಷ್ಟೇ ಕಷ್ಟ ಬಂದರೂ ಧೃತಿಯನ್ನು ಗೆಡಬೇಡ ಅನ್ನುವ ಧ್ವನಿ. ಆ ರೀತಿ ಹೆಜ್ಜೆಜ್ಜೆಗೂ ಸ್ಪೃಹಣೀಯವಾದ ಸುಂದರವಾದ ಪದ್ಯಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಆ ಅಗ್ನಿಗಳಿಗೆ ಪರಿಕ್ರಮ ಮಾಡಬೇಕು ಅಂತ ಕುಲಪತಿಗಳಾದ ಕಣ್ವರು ಆದೇಶ ಕೊಡ್ತಾರೆ. ಅದಕ್ಕೆ ಕಾಳಿದಾಸ ಋಕ್ಛಂದಸ್ ಅಂತ ಒಂದು ಪದ್ಯ ಬಳಸಿದ್ದಾನೆ. ಈ ವೈದಿಕ ಛಂದಸ್ಸನ್ನು ಲೌಕಿಕ ಕಾವ್ಯಗಳಲ್ಲಿ ಎಲ್ಲಿಯೂ ನಾವು ನೋಡಲ್ಲ. ಮೊದಲಿಗೆ ಪ್ರಾಯಶಃ ಕೊನೆಯ ಬಾರಿಗೂ ಅಂತ ಅನ್ಬೋದು ಅಭಿಜಾತ ಕಾವ್ಯದಲ್ಲಿ. ಈಚೆಗೆ ನಾವು ಕಾಣ್ತೀವಿ ಆ ಥರದ್ದನ್ನು. ಆದರೆ ಕಾಳಿದಾಸನ ಹಿಂದಿನವರು ಮುಂದಿನವರು 1000 ವರ್ಷ ಕಾಲ ಆ ರೀತಿಯಾದ ಪ್ರಯತ್ನ ಪಟ್ಟಿಲ್ಲ. ಅಲ್ಲಿ ಇರುವ ಸ್ವಾರಸ್ಯವೆಲ್ಲ ಇಡೀ ಆಶ್ರಮದ ಶ್ರೋತ್ರಿಯ ವಾತಾವರಣವನ್ನು ಹೆಪ್ಪುಗಟ್ಟಿಸ್ತಕ್ಕಂಥದ್ದು. ಈ ವೈತಾನಾಹ ವನ್ಹಯ ಅಂದರೆ ಯಜ್ಞದ ತ್ರೇತಾಗ್ನಿಗಳು, ದಕ್ಷಿಣ ಗಾರ್ಹಪತ್ಯ ಮತ್ತು ಆಹವನೀಯ ಅನ್ನುವ ಅಗ್ನಿಗಳು ನಿನ್ನನ್ನು ಪಾವನಗೊಳಿಸಲಿ, ಅದಕ್ಕೆ ಪರಿಕ್ರಮ ಮಾಡುವಂತ ಹಾಗೆ ಬರುವುದಾಗುತ್ತದೆ. ಶಾರ್ಂಗರ್ವ ಮತ್ತು ಶಾರದ್ವತ ಅಂತ ಇಬ್ಬರು ಶಿಷ್ಯರು, ಅವರ ಸ್ವಭಾವವೂ ಕೂಡ ಚೆನ್ನಾಗಿದೆ. ಶಾರ್ಂಗರವ ಅಂದರೆ ಆ ಮಹಾವಿಷ್ಣುವಿನ ಬಿಲ್ಲಾದ ಶಾರ್ಂಗದ ಕುರಿಯನ್ನು ಬೀಟಿದರೆ ಬರತಕ್ಕಂಥ ಶಬ್ದ ಏನಿದೆ ಆ ರೀತಿಯಾದದ್ದು, ಠಣ್ಣಂತ ಶಬ್ದ ಬರತಕ್ಕಂಥದ್ದು. ಅವನು ಟಂಕಾರೋತ್ತರ ಪಾಟಿ, ಅವನು ಶಾಸ್ತ್ರ ಮರ್ಯಾದೆ ಶಿಸ್ತು ಇದರೊಳಗೆ ಇರತಕ್ಕಂಥದ್ದು. 2ನೇ ವ್ಯಕ್ತಿ ಶಾರದ್ವತ, ಅವನು ಶರದ್ವಾನ್ ಅಂತಂದರೆ ನದಿ ತೀರದಲ್ಲಿ ಬೆಳೀತಕ್ಕಂಥ ಒಂದು ಬಗೆಯ ಜೊಂಡು. ಯಾವ ಕೃಪಾಚಾರ್ಯನಿಗೂ ಆ ಕಾರಣನಾದ ತಂದೆಗೆ ಶರದ್ವಾನ್ ಅಂತಲೇ ಹೆಸರಿತ್ತು. ಅವನು ಕೂಡ ಸೌಮ್ಯನಾದವನು, ಶಾರದ್ವತ ಕೂಡ ಸೌಮ್ಯನಾದವನು ಅಂತ ಹಾಗೆ ಗೊತ್ತಾಗುತ್ತದೆ. ಅದು ಶರತ್ಕಾಲದಲ್ಲಿ ಬೆಳೀತಕ್ಕಂಥ ಒಂದು ಬಗೆಯ ನದಿ ತೀರದ ಜೊಂಡು ಅಂತ. ಅವನು ಹಾಗೆ ನಮ್ರನಾಗಿರ್ತಾನೆ, ಭಾವ ಕಡಿಮೆ, ಒರಟತನವೂ ಕಡಿಮೆ. ಶಾರ್ಂಗರವನಿಗೆ ಭಾವ ಹೆಚ್ಚು, ರೂಕ್ಷತೆಯೂ ಹೆಚ್ಚು. ಎಲ್ಲ ಪಾತ್ರಗಳಿಗೂ ಸ್ಫುಟತೆಯನ್ನು, ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ. ಹಾಗೆ ಅನಸೂಯೆಗೆ ಜವಾಬ್ದಾರಿ ಹೆಚ್ಚು, ಗಾಂಭೀರ್ಯ ಹೆಚ್ಚು. ಪ್ರೇಮವದೆಗೆ ಸ್ನೇಹ ಸಲುಗೆ ಹೆಚ್ಚು. ಅದೇ ರೀತಿಯಾಗಿ ಲಾಘವ ಅನೌಪಚಾರಿಕತೆ ಹೆಚ್ಚು. ಈ ಬಗೆಯಲ್ಲಿ ಒಂದೊಂದು ಪಾತ್ರಕ್ಕೂ ಕೂಡ ಸ್ಫುಟವಾದ ವ್ಯಕ್ತಿತ್ವವನ್ನು ಕವಿ ಕೊಟ್ಟಿರುವುದನ್ನು ಇಡೀ ನಾಟಕದಲ್ಲಿ ಕಾಣ್ತೀವಿ. ಈ ಅಂಕದಲ್ಲಿ ಕೂಡ ನಾವು ನೋಡ್ತೀವಿ. ಆ ಸ್ವಭಾವ ಹಾಗೆ ಮುಂದುವರಿಯುತ್ತದೆ. ಮೊದಲ 4 ಅಂಕಗಳಲ್ಲಿ 2ನೇ ಅಂಕ ಬಿಟ್ಟು ಇನ್ನು 3 ಅಂಕಗಳಲ್ಲಿ ಅನಸೂಯ ಪ್ರೇಮವದರು ಇರ್ತಾರೆ. ಅವರ ಸ್ವಭಾವ ಹಾಗೆ ಕನ್ಸಿಸ್ಟೆಂಟ್ ಆಗಿ ಬರ್ತದೆ. ಶಕುಂತಲೆಯ ಮದುವೆ ಏರ್ಪಾಟಿಗೆ ಕೊಟ್ಟು ಬಿಟ್ಟು ಮಾಡೋದು ಅಂತಾರಲ್ಲ, ಇವಳಿಗೆ ಪಟ್ಟ ಸಿಗುತ್ತಲ್ವಾ, ಇವಳ ಮಗನಿಗೆ ರಾಜ್ಯ ಸಿಗುತ್ತದಲ್ವಾ ಅನ್ನುವ ವ್ಯವಹಾರಕ್ಕೆ ಅನಸೂಯ. ಹಾಗೆ ಶಕುಂತಲೆಯನ್ನು ಉಳಿಸಿಕೊಳ್ಳಬೇಕು, ಅವಳ ಕೈಯಲ್ಲಿ ಪ್ರಣಯ ಪತ್ರ ಬರೆಸಬೇಕು, ಈ ರೀತಿಯಾದ ಮಾತಿಗೆಲ್ಲ ಪ್ರೇಮವದೆ. ಹೀಗೆ ಅದೇ ರೀತಿಯಲ್ಲಿ ಶಾರ್ಂಗರವ ಶಾಸ್ತ್ರ ಆದೇಶ ಆಚಾರ. ಮುಂದೆ 5ನೇ ಅಂಕದಲ್ಲಿ ದುಷ್ಯಂತನನ್ನು ದಬಾಯಿಸುವಾಗಲೂ ಅವನೇ. ಅಯ್ಯೋ ಬಿಡು, ನಮಗೆ ಯಾಕೆ ಉಸಾಬರಿ, ಇದು ಅಲ್ಲಿ ಗಂಡ ಇದ್ದಾನೆ, ಇವಳು ಹೆಂಡತಿ ಇದ್ದಾಳೆ, ನಾವು ಬರೋಣ ಸಾಕು ಅಂತ ನಿರ್ಭಾವ ಕೋಮಲತೆ ಶಾರದ್ವತನದು. ಈ ರೀತಿಯಲ್ಲಿ ಕವಿ ಆ ಪಾತ್ರಗಳನ್ನು ಕೊನೆಯವರೆಗೂ ಅಖಂಡವಾಗಿ ರೂಪಿಸುವಂಥದ್ದನ್ನು ನಾವು ನೋಡ್ತೀವಿ. ಇದಾದ ಮೇಲೆ ಮುಂದಿನ ಒಂದು ಹಂತಕ್ಕೆ ಬರ್ತೀವಿ. ಆ ಹಂತದಲ್ಲಿ ಕಣ್ವ ಮತ್ತೆ ತಾನು ವನದೇವತೆಗಳಿಗೆ ಮರಗಿಡಗಳಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಯಾವ ನೀರನ್ನೆರೆಯದೆ ತಾನು ನೀರು ಕುಡಿತಾ ಇರಲಿಲ್ವೋ ಗಿಡ ಮರಗಳಿಗೆ, ಲತೆಗಳಿಗೆ, ಬಳ್ಳಿಗಳಿಗೆಲ್ಲ, ಮತ್ತು ಮರಗಿಡಗಳಿಗೆ ಹೂವು ಹಣ್ಣು ಚಿಗುರು ಇತ್ಯಾದಿಗಳು ಆದಾಗ ತನಗೇ ಉತ್ಸವ ಎಂಬಂತೆ ಸಂತೋಷ ಪಡ್ತಾ ಇದ್ದಳು. ಅಲಂಕಾರ ಮಾಡಿಕೊಳ್ಳುವ ಎಷ್ಟು ಬಯಕೆ ಇದ್ದರೂ ಒಂದು ಚಿಗುರಿಗೂ ಕೂಡ ನೋವಾಗಬಾರದು ಅಂತ ಅದನ್ನು ಮುರಿತಾ ಇರಲಿಲ್ವೋ ಅಂಥ ಶಕುಂತಲೆ ನಿಮ್ಮೆಲ್ಲರಿಗೆ ಬೆಳಕಾಗಿ ಜೀವವಾಗಿದ್ದವಳು ಗಂಡನ ಮನೆಗೆ ಹೊರಟಿದ್ದಾಳೆ, ನೀವೆಲ್ಲ ಅನುಜ್ಞೆ ಕೊಡಿ ಅಂತ ಕೇಳ್ತಾರೆ. ಆಗ ಒಂದು ಕೋಗಿಲೆಯ ಧ್ವನಿ ಆಗುತ್ತದೆ. ಕಣ್ವರ ಭಾವುಕತೆ ನೋಡಿ, ಆಹಾ ಅನುಮತ ಗಮನ ಶಕುಂತಲ. ಈ ಕೋಕಿಲ ಧ್ವನಿಯಿಂದಲೇ ಶಕುಂತಲೆಗೆ ತಾನು ಪ್ರಸ್ಥಾನ ಮಾಡುವುದಕ್ಕೆ ಆಶ್ರಮದಿಂದಲೇ ಅನುಮತಿ ಸಿಕ್ಕಂತಾಯಿತು, ಪ್ರಕೃತಿ ದೇವತೆಯೇ ಅನುಗ್ರಹ ಮಾಡಿದಂತಾಯಿತು ಅಂತಾರೆ. ಆ ಹೊತ್ತಿಗೆ ಅಶರೀರವಾಣಿಯ ರೂಪದಲ್ಲಿ ಆಕಾಶದಲ್ಲಿ ಒಂದು ಧ್ವನಿ ಕೇಳುತ್ತದೆ. ಶಕುಂತಲೆಗೆ ಒಳ್ಳೆಯ ದಾರಿಯಾಗಲಿ, ಅಲ್ಲಿಗಲ್ಲಿಗೆ ಮಜಲಿಗೆ ಚೆನ್ನಾಗಿರತಕ್ಕಂಥ ಕಮಲ ಸರೋವರಗಳಿರಲಿ, ಹಾದಿಯಲ್ಲಿ ಧೂಳಿಲ್ಲದೆ ಪರಾಗ ಧೂಳಿಯೇ, ಕಮಲ ಪರಾಗ ಧೂಳಿಯೇ ಎಲ್ಲ ಕಡೆ ವಿಸ್ತರಿಸಿಕೊಳ್ಳಲಿ, ಸೂರ್ಯನ ಬೆಳಕು ತೀವ್ರವಾಗದೆ ನೆರಳಿನ ಮರಗಳು ಸಾಲು ಮರಗಳು ಇರಲಿ, ತೀರ ಚಳಿಯಿಲ್ಲದೆ ತೀರ ಬಿಸಿಲಿಲ್ಲದೆ ನೆಮ್ಮದಿಯಾಗಿ ನಡೆಯಲಿ, ತಂಪಾದ ಗಾಳಿ ಅನುಕೂಲವಾದ ದಿಕ್ಕಿನಲ್ಲಿ ಬರಲಿ, ಬೆನ್ನಿಂದ ಹಾದುಕೊಂಡು ಬರಲಿ, ಎದುರಿಗೆ ಬಂದು ಧೂಳೆಬ್ಬಿಸದಿರಲಿ, ದಾರಿ ಮಂಗಳಮಯವಾಗಲಿ ಅಂತನ್ನುವ ಆಶೀರ್ವಾದ
ಅಶರೀರವಾಣಿಯಾಗಿ ಕೇಳುತ್ತದೆ. ಇಲ್ಲೆಲ್ಲ ನಾವು ಪ್ರಕೃತಿಯ ಜೊತೆಗೆ ಎಷ್ಟು ಗಾಢ ಸಾಹಚರ್ಯ ಇತ್ತು ಅಂತ ಗೊತ್ತಾಗುತ್ತದೆ. ಶೇಕ್ಸ್ಪಿಯರ್ ತುಂಬ ದೊಡ್ಡ ಕವಿ, ಆದರೆ ಪ್ರಕೃತಿ ಮಾನವರ ಸಾಹಚರ್ಯದ ಬಗೆಗೆ ಅವನಿಗೆ ದೊಡ್ಡ ಗಮನ ಇಲ್ಲ. ಎಷ್ಟು ಅವನು ದೊಡ್ಡ ಕವಿಯಾದರೂ ಈ ಭಾವದಲ್ಲಿ ಅವನು ಕೊರತೆ ಮಾಡಿಕೊಂಡಿದ್ದಾನೆ. ಟೆಂಪೆಸ್ಟ್ನಲ್ಲಿ ಏರಿಯಲ್ ಪ್ರಕೃತಿಯ ಸಂಕೇತವಾದರೆ ಅವನನ್ನು ಮೆಟ್ಟಿ ನಿಲ್ಲುವ ಪ್ರಾಸ್ಪರೋ ವ್ಯಕ್ತಿತ್ವವೇ ನಮಗೆ ಕಾಣಿಸ್ತಕ್ಕಂಥದ್ದು. ಏರಿಯಲ್ನ ಅಸಹಾಯಕತೆ, ಅವನೆಷ್ಟು ಹಾಡಿದರೂ ಕೂಡ ಅವನಿಗೆ ಪರಾಧೀನತೆ ಉಂಟು. ಆದರೆ ಇಲ್ಲಿ ಹಾಗಿಲ್ಲ. ಶಕುಂತಲೆ ಹೊರಡ್ತಾಳೆ ಅಂದರೆ ಇಡೀ ಪರಿಸರ ಸ್ಪಂದಿಸುತ್ತದೆ. ಅದೇ ಅಲ್ಲಿ ಮಿರಾಂಡ ಹೊರಟಳು ಅಂದರೆ ಯಾರು ಏನು ಮಾಡೋದಿಲ್ಲ, ಹರ ಅನ್ನೋಲ್ಲ ಶಿವ ಅನ್ನೋಲ್ಲ, ಹಾಗಿರ್ತಾರೆ. ಇದೇ ರೀತಿಯಲ್ಲಿ ಹೋಮರ್ನ ಕಾವ್ಯಗಳಲ್ಲಿ ನೋಡ್ತೀವಿ, ಪ್ರಕೃತಿಯ ಜೊತೆಗೆ ಸ್ಪಂದನವೇ ಇರುವುದಿಲ್ಲ. ಕಾರಣ ಸನಾತನ ಧರ್ಮದಲ್ಲಿ ಪ್ರಕೃತಿ ಸಂಸ್ಕೃತಿ ಎಲ್ಲವೂ ಒಂದೇ, ಇಡೀ ವಿಶ್ವವೇ ನಮ್ಮ ವಿಸ್ತರಣ ಅನ್ನುವ ಭಾವ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ನಾವು ಕಾಣ್ತೀವಿ. ಹೀಗೆ ಈ ಭಾಗದಲ್ಲಿ ಶಕುಂತಲೆ ತನ್ನ ಸಾಕು ತಂದೆ ಕಣ್ವನಿಗೆ ನಮಸ್ಕಾರ ಮಾಡಿ ವನದೇವತೆಗಳ ಹರಕೆ ಪಡೆದು ಸಖಿಯರನ್ನು ಮಾತಾಡಿಸಿಕೊಂಡು ಹೊರಡುವ ಸಂದರ್ಭ ಬರುತ್ತದೆ. ಶಕುಂತಲೆ ಹೊರಟಿದ್ದಾಳೆ ಅಂತ ಜಿಂಕೆಗಳು ಗರಿಕೆ ತಿನ್ನುವುದನ್ನು ಬಿಟ್ಟಿವೆ. ಹೂಗಳನ್ನು ತಾಳ್ತಾ ಇಲ್ಲ ಮರಗಳು, ತರಗೆಲೆಗಳನ್ನು ಉದುರಿಸ್ತಾ ಕಣ್ಣೀರು ಸುರಿಸುವಂತೆ ಕಾಣ್ತಾ ಇದೆ ಅಂತ ಪ್ರೇಮವದೆ ಹೇಳ್ತಾಳೆ. ಅಷ್ಟೊತ್ತಿಗೆ ಅವಳು ನಾನೊಂದು ಬಹಳ ಸುಂದರವಾದ ಸೊಗಸಾದ ಮಲ್ಲಿಗೆ ಬಳ್ಳಿಯನ್ನು ಬೆಳೆಸಿದ್ದೆ, ಅದನ್ನು ನೋಡಬೇಕು ಅಂತ ಆ ಕಡೆ ಹೋಗ್ತಾಳೆ. ಅದಕ್ಕೆ ವನಜ್ಯೋತ್ಸನ ಅಂತ ಹೆಸರಿಟ್ಟಿದ್ದಾಳೆ. ಅಂದರೆ ಫಾರೆಸ್ಟ್ ಮೂನ್ಲೈಟ್ ಅಂತ, ಕಾಡಿನ ಬೆಳದಿಂಗಳು. ಅದನ್ನು ಕಂಡು ಕಣ್ವರು ನಿನ್ನ ಬಲದ ಕಡೆಗೆ ಇದ್ದಾಳಮ್ಮ ಅವಳು ವನಜ್ಯೋತ್ಸನೆ, ನೋಡು, ಇದಕ್ಕೆ ನೀನು ಹೇಗೆ ಮಾವಿನ ಮರಕ್ಕೆ ಕೊಟ್ಟು ಮದುವೆ ಮಾಡಿದೆಯೋ, ಅಂದರೆ ಮಾವಿನ ಮರಕ್ಕೆ ಹಬ್ಬಿಸಿದೆಯೋ, ಹಾಗೆ ನಿನಗೆ ದುಷ್ಯಂತ ಸಿಕ್ಕ, ಇಬ್ಬರಲ್ಲಿ ಕೂಡ ನನಗೆ ಚಿಂತೆ ತೀರಿತು, ಈ ಬಳ್ಳಿಗೊಂದು ಆಸರೆ ನಿನಗೆ ಬಾಳಿಗೊಂದು ಆಸರೆ ದಕ್ಕಿತು ಅಂತನ್ನುವ ಮಾತನ್ನು ಹೇಳ್ತಾರೆ. ಆಮೇಲೆ ಅನಸೂಯ ಪ್ರೇಮವದೆಯರು ಸಖಿಯ ವಿಯೋಗಕ್ಕಾಗಿ ದುಃಖಿಸ್ತಾ ಇದ್ದಾಗ ಸಮಾಧಾನ ಮಾಡಿಕೊಳ್ಳಬೇಕು ಅಂತ ಅವರು ಸಾಂತ್ವನ ಹೇಳ್ತಾರೆ. ಅಲ್ಲೊಂದು ಜಿಂಕೆ ಓಡಾಡ್ತಾ ಇರುತ್ತೆ, ಗರ್ಭಿಣಿಯಾದಂಥ ಹೆಣ್ಣು ಜಿಂಕೆ. ಶಕುಂತಲೆ, ಅಪ್ಪ ಇದಕ್ಕೆ ಸುಖಪ್ರಸವ ಆದ ಮೇಲೆ ನನಗೆ ಸುದ್ದಿ ಕಳಿಸಬೇಕು ಅಂತಾಳೆ. ತಾನು ಗರ್ಭಿಣಿ, ತನಗೆ ಗೊತ್ತು ಗರ್ಭಿಣಿಯ ಬದುಕೆಂಥದ್ದು, ಬವಣೆ ಎಂಥದ್ದು ಅಂತ. ಒಮ್ಮೆ ತಾಯ್ತನ ಬಂದರೆ ತಾಯ್ತನ ಮತ್ತೆ ಸಫಲವಾಗುತ್ತದೆಯೋ ಅಥವಾ ಹೆರಿಗೆಯಲ್ಲೇ ಹೋಗ್ತೀನೋ ಅನ್ನೋದು ಗೊತ್ತಿಲ್ಲ. ಈ ಬಾಣಂತಿಯ ಸ್ಥಿತಿ ಬರುತ್ತದೆಯೋ ಗರ್ಭವತಿಯಾಗಿಯೇ ಹೋಗ್ತಾಳೋ ಅನ್ನೋದು ಗೊತ್ತಿಲ್ಲದ ಅತಂತ್ರದ ಸ್ಥಿತಿ ಎಷ್ಟೋ ಕಾಲ ಹೆಣ್ಣು ಮಕ್ಕಳಿಗಿತ್ತು. ಈಗಲೂ ಅದು ಒಂದು ರೀತಿಯಾದ ಅಪಾಯಕಾರಿಯಾದ ಸನ್ನಿವೇಶವೇ. ಅದನ್ನು ಮೆಟ್ಟಿ ತಾಯ್ತನ ಪಡೆಯಬೇಕು ಅಂದರೆ ಎಷ್ಟು ದೊಡ್ಡದು ಸ್ತ್ರೀತ್ವ. ಜೊತೆಗೆ ತನ್ನ ಒಡನಾಡಿಯಾದ ಒಂದು ಜಿಂಕೆಯ ಸುಖಪ್ರಸವದ ಬಗ್ಗೆ ಆ ಹೊತ್ತಿನಲ್ಲೂ ಶಕುಂತಲೆಯ ಗಮನ ಇದೆಯಲ್ಲ ಇದು. ಆಮೇಲೆ ಅವಳು ಮುಂದೆ ಹೋಗ್ತಾ ಇದ್ದಾಳೆ. ಕಣ್ವ ಹೇಳ್ತಾರೆ, ಹೌದಮ್ಮ ಅಂತ, ನಾನು ಖಂಡಿತ ಸುದ್ದಿ ಕಳಿಸ್ತೀನಿ ಅಂತಾರೆ. ಆಗ ಸೆರಗನ್ನು ಯಾರೋ ಜಿಗ್ಗಿದಂತೆ ಆಗುತ್ತದೆ. ನೋಡಿದ್ರೆ ಒಂದು ಜಿಂಕೆ ಮರಿ. ಅದು ಪಾಪ ಎಳೆ ಮರಿಯಾಗಿದ್ದಾಗ ಗೊತ್ತಿಲ್ಲದೆ ಮೊನಚಾದ ದರ್ಭೆಗಳಿಗೆ ಬಾಯಿ ಹಾಕಿ ಬಾಯೆಲ್ಲ ಗಾಯ ಮಾಡಿಕೊಂಡಿತ್ತು. ಶಕುಂತಲೆ ಅದರ ಬಾಯಿಗೆ ಇಂಗುದಿ ಎಣ್ಣೆಯನ್ನು ಸವರಿ ಮುಲಾಮು ಹಚ್ಚಿ ಅದಕ್ಕೆ ಸ್ವಾಸ್ಥ್ಯ ಕಲ್ಪಿಸಿದ್ದಳು. ಅದು ನಿನ್ನನ್ನು ತಾಯಿ ಹೇಗೋ ಹಾಗೆ ನೋಡುತ್ತದೆ, ನೀನು ಅದರ ಪಾಲಿಗೆ ತಾಯಿ, ಅದು ನಿನ್ನ ಪಾಲಿಗೆ ಪುತ್ರ ಕೃತಕ, ಬೆಳೆಸಿಕೊಂಡಂಥ ಮಗು, ಹಾಗಾಗಿ ನಿನ್ನನ್ನು ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ. ಅವಳು ಮತ್ತೆ ಸಂಕಟ ಪಡ್ತಾಳೆ, ನಾವಿಬ್ಬರೂ ತಬ್ಬಲಿಗಳು, ಈಗಲೂ ತಬ್ಬಲಿಗಳಾಗಿದ್ದೀವಲ್ಲ ಅಂತ. ಅವಳು ಹಾಗತ್ತಾಗ ಕಣ್ವರಿಗೆ ಸಂಕಟವಾಗುತ್ತದೆ. ಮಗಳೇ ಅಳಬೇಡ, ಮಾರ್ಗ ಬೇರೆ ತುಂಬ ಏರು ತಗ್ಗಿಂದ ಕೂಡಿದೆ, ಮಾರ್ಗೇ ಪದಾನಿ ಖಲುತೆ ವಿಷಮೀ ಭವಂತಿ, ಅಲ್ಲೊಂದು ಧ್ವನಿ ಇದೆ, ಮುಂದೆ ನಿನ್ನ ಹಾದಿಯೆಲ್ಲ ಏರಿಳಿತದ್ದು, ಎಚ್ಚರ ಇರಬೇಕು. ಕಣ್ಣೀರಿನಲ್ಲಿ ಕಣ್ಣು ಮಂಜಾಗಿ ಹಾದಿ ಕಾಣದೇ ಇದ್ದಾಗ ದೃಢತೆಯಿಂದ ನಡೆಯಬೇಕು, ನಿಲ್ಲಬೇಕು ಎಂದು ಹೃದಯ ದೌರ್ಬಲ್ಯಕ್ಕೆ ಎಡೆಗೊಡಬಾರದು ಅಂತ ಧ್ವನಿಪೂರ್ಣವಾದ ಭವಿಷ್ಯದ ಮಾತನ್ನೇ ಹೇಳ್ತಾ ಹೋಗ್ತಾರೆ. ಅವಳ ಭವಿಷ್ಯವನ್ನು ತಿದ್ದುವುದಕ್ಕೆ ಮಾತ್ರ ಹೋಗೋದಿಲ್ಲ, ಎಚ್ಚರಿಕೆಯನ್ನು ಹೇಳ್ತಾರೆ, ಭರವಸೆಯನ್ನು ಕೊಡ್ತಾರೆ, ಧೈರ್ಯವನ್ನು ಹೇಳ್ತಾರೆ. ಆದರೆ ಭವಿಷ್ಯ ತಿದ್ದುವ ಕೆಲಸ ಮಾಡೋಲ್ಲ, ಅದು ನಮ್ಮದಲ್ಲ, ನಮಗಾಗೋಲ್ಲ ಅಂತನ್ನುವುದು ಅವರ ದೃಷ್ಟಿ. ಇಷ್ಟು ಭಾವಪೂರ್ಣವಾಗಿ ನಡೀತಾ ಇದ್ದರೆ ಶಾರ್ಂಗರ್ವ, ಗುರುಗಳೇ ಇದೋ ನೋಡಿ ಸರೋವರ ಬಂತು, ಇಷ್ಟ ಬಂಧುಗಳೆಲ್ಲರೂ ಕೂಡ ನೀರಿನ ಎಡೆ ನೋಡಿದ ತಕ್ಷಣ ಹಿಂಬಾಲಿಸುವುದನ್ನು ಬಿಟ್ಟು ಅವ್ರನ್ನ ಕಳಿಸಿಕೊಡಬೇಕು ಅಂತ ಶಾಸ್ತ್ರ ಇದೆ ಅಂತಾನೆ. ಅವನು ಪಾಪ ಶಾಸ್ತ್ರ ಪಾಠಿ. ಯಾಕೆಂದರೆ ಕೊನೆವರೆಗೂ ಬೀಳ್ಗೂಡೋದಾಗ್ತಾನೆ ಇರುತ್ತೆ. ಹಸ್ತಿನಾವತಿಗೂ ಈ ಮೆರವಣಿಗೆ ನಡೆದರೆ ಗತಿ ಏನು ಅಂತ ಅವನ ಚಿಂತೆ. ಎಲ್ಲೋ ಒಂದು ಕಡೆ ನಿಲ್ಲಬೇಕು. ಓದಕಾಂತಂ ಸ್ನಿಗ್ಧೋ ಜನ ಅನುಗಂತವ್ಯ ಅಂತ ಅನ್ನುವುದು ಶಾಸ್ತ್ರ ಅಂತಾನೆ. ಆಯ್ತಪ್ಪ, ಇಲ್ಲಿ ಸೊಗಸಾಗಿರ್ತಕ್ಕಂಥ ಆಲದ ಮರ ಇದೆ, ಆ ಆಲದ ಮರದ ಕೆಳಗೆ ನಾವೆಲ್ಲ ಕೂತ್ಕೊಳ್ಳೋಣ ಅಂತ ಹೇಳ್ತಾರೆ. ಆಮೇಲೆ ಶಕುಂತಲೆ ಸಖಿಯರ ಜೊತೆಗೆ ಏಕಾಂತವಾಗಿ ಮಾತಾಡ್ತಾಳೆ. ಇಲ್ಲಿ ನೋಡಿ, ಈ ಚಕ್ರವಾಕಿ ತಾನು ತಾವರೆಯ ಎಲೆ ಹಿಂದೆ ಪ್ರಿಯ ತನ್ನ ದಯಿತ ತನ್ನ ನಲ್ಲ ಇದ್ದಾನೆ, ಗಂಡು ಚಕ್ರವಾಕ ಇದೆ, ಅದನ್ನು ಕಾಣದೆ ಹಗಲಿನಲ್ಲೇ ಚಿತ್ಕಾರ ಮಾಡ್ತಾ ಇದೆ ಅಂತ. ಚಕ್ರವಾಕ ಪಕ್ಷಿಗಳಿಗೆ ರಾತ್ರಿ ಕಣ್ಣು ಕಾಣಿಸೋಲ್ಲ, ಆ ವೇದನೆಯೇ ಚಕ್ರವಾಕ ರಾಗ ಆಗಿದೆ ಅಂತಾರೆ. ಹಗಲಿನಲ್ಲಿ ಒಂದು ಎಲೆಯ ಅಡ್ಡ ಆ ಕಡೆಗಿದೆ ಅಂತ ಅನ್ನೋದ್ರಿಂದಲೇ ಸಹಚರನನ್ನು ಕಾಣದೆ ಸಂಕಟ ಪಡ್ತಾ ಇದೆ. ನಾನೂ ಕೂಡ ಹಾಗೆ ಇದ್ದೀನಿ,
ಒಂದು ಸ್ವಲ್ಪ ದಿವಸಗಳಲ್ಲಿ ಕಣ್ವನನ್ನು ಶಕುಂತಲೆ ದುಷ್ಯಂತನನ್ನು ಕಾಣಲಿದ್ದಾಳೆ. ಸ್ವಲ್ಪ ದಿವಸಗಳಲ್ಲಿ ಪ್ರಿಯನ ಸಮಾಗಮ ಆಗಲಿದೆ, ಆದರೆ ಅದನ್ನು ತಾಳೋಕ್ಕಾಗ್ತಾ ಇಲ್ವಲ್ಲ, ಇಷ್ಟು ಉತ್ಕಂಠತೆ ಅಂತ ಅವಳು ಹೇಳ್ಕೊತಾಳೆ. ಆಗ ಅನಸೂಯೆ ಹೇಳ್ತಾಳೆ, ಹೌದು ನಿಜ, ಆದರೆ ಯೋಚನೆ ಮಾಡಬೇಡ, ಇಡೀ ರಾತ್ರಿ ವಿರಹವನ್ನು ಕಂಡಿದ್ದೀಯಾ, ಬೆಳಗಾಗುತ್ತದೆ, ಅದಕ್ಕೆ ಹೇಗೆ ಸುಖ ಬಂದಿದೆಯೋ ನಿನಗೂ ಹಾಗೆ ಬರುತ್ತದೆ, ಆಶಾಬಂಧ ತುಂಬ ದೊಡ್ಡದಾದದ್ದು, ಭರವಸೆ ಬಿಡಬೇಡ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕಣ್ವರು, ನಾನು ಏನಾದರೂ ಸಂದೇಶವನ್ನು ದುಷ್ಯಂತನಿಗೆ ಕಳಿಸ್ಕೊಡಬೇಕು, ಅದು ಅವನಿಗೂ ನನಗೂ ಒಪ್ಪುವಂತೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಹಂತಕ್ಕೆ ಒಂದು ಘಟ್ಟ ಬರ್ತದೆ. ಅದರ ವಾಚಿಕವನ್ನು ನಾವೀಗ ಕೇಳೋಣ. ಭೋ ಭೋ ಸನ್ನಿಹಿತಾಸ್ತಪೋವನತರವಃ ಪಾತುಂ ನ ಪ್ರಥಮಂ ವ್ಯವಸ್ಯತಿ ಜಲಂ ಯುಷ್ಮಾಸ್ವಪೀತೇಷು ಯಾ ನಾದತ್ತೇ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವಂ ಆದ್ಯೇ ವಃ ಕುಸುಮ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವಃ ಸೇಯಂ ಯಾತಿ ಶಕುಂತಲಾ ಸೇಯಂ ಶಕುಂತಲಾ ಯಾತಿ ಪತಿಗೃಹಂ ಸರ್ವೈರನುಜ್ಞಾಯತಾಂ ಶಕುಂತಲಾ ಯಾತಿ ಪತಿಗೃಹಂ ಅನುಜ್ಞಾಯತಾಂ ಅನುಜ್ಞಾಯತಾಂ ಅನುಮತಗಮನ ಅನುಮತಗಮನ ಶಕುಂತಲಾ ತರುಭಿರಿಯಂ ವನವಾಸ ಬಂಧುಭಿಃ ಪರಭೃತ ವಿರುತಂ ಕಲಂ ಯಥಾ ಪ್ರತಿವಚನೀಕೃತಂ ಯೇಭಿರೀದೃಶಂ ಅನುಮತಗಮನ ಅನುಮತಗಮನ ಶಕುಂತಲಾ ರಮ್ಯಾಂತರಃ ಕಮಲಿನೀ ಹರಿತೈಃ ಸರೋಭಿಃ ಛಾಯಾದ್ರುಮೈರ್ನಿಯಮಿತಾರ್ಕಮಯೂಖತಾಪಃ ಭೂಯಾತ್ ಕುಶೇಶಯ ರಜೋ ಮೃದುರೇಣುರಸ್ಯಾಃ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥಾಃ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥಾಃ. ಜಾತೆ ಜ್ಞಾತಿಜನ ಸ್ನಿಗ್ಧಾಭಿರನುಜ್ಞಾತಾಸಿ ತಪೋವನ ದೇವತಾಭಿಃ ಪ್ರಣಮ ಭಗವತೀಃ. ಹಲ ಪ್ರಿಯಂ ವದೆ ನನು ಆರ್ಯಪುತ್ರದರ್ಶನೋತ್ಸುಕಾಯಾಃ ಅಪಿ ಆಶ್ರಮಪದಂ ಪರಿತ್ಯಜಂತ್ಯ ದುಃಖೇನ ಮೇ ಚರಣೌ ಪುರತಃ ಪ್ರವರ್ತೇತೆ. ನ ಕೇವಲಂ ತಪೋವನ ವಿರಹ ಕಾತರಾ ಸಖ್ಯೇವ ತ್ವಯಾ ಉಪಸ್ಥಿತ ವಿಯೋಗಸ್ಯ ತಪೋವನಸ್ಯಾಪಿ ತಾವತ್ ಸಮವಸ್ಥಾ ದೃಶ್ಯತೆ. ಉದ್ಗಲಿತ ದರ್ಭಕವಲಾ ಮೃಗ್ಯಃ ಪರಿತ್ಯಕ್ತನರ್ತನಾ ಮಯೂರಾಃ ಅಪಸೃತ ಪಾಂಡುಪತ್ರಾ ಮುಂಚಂತಿ ಅಶ್ರೂಣೀವ ಲತಾಃ. ತಾತ, ಲತಾ ಭಗಿನೀಂ ವನಜ್ಯೋತ್ಸ್ನಾಂ ತಾವದಾಮಂತ್ರಯಿಷ್ಯೆ. ಅವೈಮಿತೆ ತಸ್ಯಾಂ ಸೋದರ್ಯಾ ಸ್ನೇಹಂ ಎಂತಾವತ್ ದಕ್ಷಿಣೇನ. ವನಜ್ಯೋತ್ಸ್ನೆ ಚೂತಸಂಗತಾಪಿ ಮಾಂ ಪ್ರತ್ಯಾಲಿಂಗ ಇತೋ ಗತಾಭಿಃ ಶಾಖಾಬಾಹಾಭಿಃ ಅದ್ಯ ಪ್ರವೃತ್ತಿ ದೂರ ಪರಿವರ್ತಿನೇ ಭವಿಷ್ಯಾಮಿ. ಸಂಕಲ್ಪಿತಂ ಪ್ರಥಮಮೇವ ಮಯಾ ತವಾರ್ಥೆ ಭರ್ತಾರಂ ಆತ್ಮಸದೃಶಂ ಸುಕೃತೈರ್ಗತಾತ್ವಂ ಚೂತೇನ ಸಂಶ್ರಿತವತಿ ನವಮಾಲಿಕೇಯಂ ಅಸ್ಯಾಂ ಅಹಂ ತ್ವಯಿ ಚ ಸಂಪ್ರತಿ ವೀತಚಿಂತಃ. ಚೂತೇನ ಸಂಶ್ರಿತವತಿ ಇಯಂ ನವಮಾಲಿಕಾ ತ್ವಯಿ ಸಂಪ್ರತಿ ಅಹಂ ವೀತಚಿಂತಃ ಅಸ್ಯಾಂ ಚ ಅಹಂ ವೀತಚಿಂತಃ. ವತ್ಸೆ ಇತಃ ಪಂಥಾನಂ ಪ್ರತಿಪದ್ಯಸ್ವ. ಹಲ ಏಷಾ ದ್ವಯೋಃ ಯುವಯೋರ್ಹಸ್ತೆ ನಿಕ್ಷೇಪಃ. ಅಯಂ ಜನಃ ಕಸ್ಯ ಹಸ್ತೆ ಸಮರ್ಪಿತಃ. ಅನಸೂಯೆ, ಪ್ರಿಯಂ ವದೆ ಅಲಂ ರುದಿತ್ವಾ ನನು ಭವತೀಭ್ಯಾಮೇವ ಸ್ಥಿರೀಕರ್ತವ್ಯಾ ಶಕುಂತಲಾ. ತಾತ, ಏಷಾ ಉಟಜ ಪರ್ಯಂತಚಾರಿಣೀ ಗರ್ಭಮಂತರಾ ಮೃಗವಧೂಃ ಯದಾ ಅನಘಪ್ರಸವಾ ಭವತಿ ತದಾ ಮಹ್ಯಂ ಕಮಪಿ ಪ್ರಿಯನಿವೇದಯಿತೃಕಂ ವಿಸರ್ಜಯಿಷ್ಯತ. ನೇದಂ ವಿಸ್ಮರಿಷ್ಯಾಮಃ ವತ್ಸೆ, ನೇದಂ ವಿಸ್ಮರಿಷ್ಯಾಮಃ. ಕೋನು ಕಲ್ವೇಶ ನಿವಸನೆ ಮೇ ಸಜ್ಜತೆ. ವತ್ಸೆ, ಯಸ್ಯ ತ್ವಯಾ ವ್ರಣವಿರೋಪಣ ಮಿಂಗುದೀನಾಂ ತೈಲಂ ಯಶಿಚ್ಚಿತ ಮುಖೇ ಕುಶಸೂಚಿ ವಿದ್ಧೆ ಶ್ಯಾಮಾಕಮುಷ್ಟಿ ಪರಿವರ್ಧಿತಕೂ ಜಹಾತಿ ಸೋಯಂ ನ ಪುತ್ರಕೃತಕಃ ಪದವೀಂ ಮೃಗಸ್ತೆ ತೇ ಪದವೀಂ ಪುತ್ರಕೃತಕಃ ಸೋಯಂ ನ ಜಹಾತಿ ನ ಜಹಾತಿ. ವತ್ಸ, ಕಿಂ ಸಹವಾಸ ಪರಿತ್ಯಾಗಿನೀಂ ಮಾಂ ಅನುಸರಸಿ ಅಚಿರಪ್ರಸೂತಯಾ ಜನನ್ಯಾ ವಿನಾ ವರ್ಧಿತ ಏವ. ಇದಾನೀಮಪಿ ಮಯಾ ವಿರಹಿತಂ ತ್ವಾಂ ತಾತಶ್ಚಿಂತಯಿಷ್ಯತಿ. ನಿವರ್ತಸ್ವ ತಾವತ್ ನಿವರ್ತಸ್ವ. ವತ್ಸೆ, ಉತ್ಪಕ್ಷ್ಮಣೋಃ ನಯನಯೋಃ ಉಪರುದ್ಧವೃತ್ತಿಂ ಬಾಷ್ಪಂ ಕುರು ಸ್ಥಿರತಯಾ ವಿರತಾನುಬಂಧಂ. ಅಸ್ಮಿನ್ನಲಕ್ಷಿತ ನತೋನ್ನತ ಭೂಮಿಭಾಗೆ ಅಸ್ಮಿನ್ ಅಲಕ್ಷಿತೆ ನತೋನ್ನತೆ ಭೂಮಿಭಾಗೆ ಮಾರ್ಗೆ ಪದಾನಿ ಖಲು ತೇ ವಿಷಮೀಭವಂತಿ ತೇ ಪದಾನಿ ವಿಷಮೀಭವಂತಿ.
ಭಗವನ್ ಓದಕಾಂತಂ ಸ್ನಿಗ್ಧೋ ಜನೋ ಅನುಗಂತವ್ಯಃ ಇತಿ ಶ್ರೂಯತೆ ತದಿದಂ ಸರಸ್ತೀರಂ ಅತ್ರ ಸಂದಿಶ್ಯ ಪ್ರತಿಗಂತುಮರ್ಹತಿ. ತೇನ ಹಿ ಇಮಾಂ ಕ್ಷೀರವೃಕ್ಷಛಾಯಾಂ ಆಶ್ರಯಾಮಃ ಕಿನ್ನು ಖಲು ತತ್ರ ಭವತೋ ದುಷ್ಯಂತಸ್ಯ ಯುಕ್ತರೂಪಂ ಅಸ್ಮಾಭಿಃ ಸಂದೇಷ್ಟವ್ಯಂ. ಹಲ ಪಶ್ಯ ನಳಿನಿ ಪತ್ರಾಂತರಿತಮಪಿ ಸಹಚರಂ ಅಪಶ್ಯಂತಿ ಆತುರಾ ಚಕ್ರವಾಕಿ ಆರಟತಿ ದುಷ್ಕರಮಹಂ ಕರೋಮಿ ಇತಿ. ಸಖಿ ಮೈವಂ ಮಂತ್ರಯಸ್ವ ಏಷಾಪಿ ಪ್ರಿಯೇಣ ವಿನಾ ಗಮಯತಿ ರಜನೀಂ ವಿಷಾದ ದೀರ್ಘತರಾಂ ಗುರ್ವಪಿ ವಿರಹ ದುಃಖಂ ಆಶಾಬಂಧ ಸಾಹಯತಿ. ಶಾರ್ಂಗರ್ವ ಇತಿ ತ್ವಯಾ ಮದ್ವಚನಾತ್ ಸ ರಾಜ ಶಕುಂತಲಾಂ ಪುರಸ್ಕೃತ್ಯ ವಕ್ತವ್ಯಃ. ಆಜ್ಞಾಪಯತು ಭವಾನ್. ಇಲ್ಲಿಗೆ ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ 2 ಶ್ಲೋಕಗಳು ಆಗಿವೆ. ಶ್ಲೋಕ ಚತುಷ್ಟಯದಲ್ಲಿ ಪಾತುಮ್ನ ಪ್ರಥಮಂ, ತತ್ಪೂರ್ವದ ಯಾಸ್ಯತ್ಯದ್ಯ, ಇನ್ನು ಅಸ್ಮಾನ್ ಸಾಧು, ಆ ಬಳಿಕ ಶುಶ್ರೂಷಸ್ವ, ಹೀಗೆ ಮುಂದುವರಿಯಲಿದೆ. ಅದಾದೊಡನೆ ಅಂಕ ಸಮಾಪ್ತಿಯಾಗುತ್ತದೆ. ಇಲ್ಲಿಯ ಸ್ವಾರಸ್ಯ ಬಹುಮುಖಿಯಾದದ್ದು ಕಣ್ವರ ಲೋಕಜ್ಞತೆ ಏನು ಅನ್ನುವುದು ಮತ್ತು ಕಾಳಿದಾಸನ ಕಾವ್ಯ ಕೌಶಲ ಎಂಥದ್ದು, ಅದೆರಡೂ ಕೂಡ ಗೊತ್ತಾಗುತ್ತದೆ. ಸಂದೇಶ ಕಳಿಸೋಣ ಅಂತ ತಕ್ಷಣ ಶಿಷ್ಯ ಹೇಳಿ ನಾನು ತಿಳಿಸ್ಕೋತೀನಿ, ನೇರ ದುಷ್ಯಂತನಿಗೆ ಹೇಳ್ತೀನಿ ಅಂದಾಗ ಅವರು ಹೇಳ್ತಾರೆ, ಅಪ್ಪ, ನಮ್ಮನ್ನು, ನಮ್ಮ ಸಜ್ಜನಿಕೆಯನ್ನು, ನಿನ್ನ ಕುಲ, ಅದರ ಉನ್ನತಿ, ವ್ಯಕ್ತಿತ್ವ ಎರಡನ್ನೂ ನೀನು ನೋಡಿಕೋ. ನಿನಗೆ ಇವಳಲ್ಲಿ ಹೇಗೋ ಪ್ರೀತಿ ಆಯಿತು, ಇವಳು ಯಾವ ಬಂಧುಗಳ ಒತ್ತಾಸೆ ಇಲ್ಲದೆ ನಿನ್ನನ್ನು ಹಾಗೆಯೇ ಪ್ರೀತಿಸಿಬಿಟ್ಟಳು, ಅದು ಪ್ರೀತಿಯ ಲಕ್ಷಣವೇ ಅಲ್ಲವೇ ಅಂತ. ಈ ಮಾತು ನೋಡಿ ಕಣ್ವರ ಮಾತು ತುಂಬ ದೊಡ್ಡದಾದದ್ದು. ಅವರು ತಪಸ್ವಿಯಾಗಿದ್ದರು, ಜಿತೇಂದ್ರಿಯರಾಗಿದ್ದರು, ಪ್ರೀತಿಯ ಸ್ವಭಾವ ಸ್ವರೂಪ ಏನು ಅಂತ ಗೊತ್ತಿದೆ. ಅದರ ಬಗೆಗೆ ಅವರಿಗೆ ಕಹಿ ಇಲ್ಲ. ಡಿ ವಿ ಜಿಯವರು ಗೀತ ಶಾಕುಂತಲದಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಜೀವನ್ಮುಕ್ತನಾದ ಕರ್ಮಯೋಗಿಯ ಬದುಕು ಎಂಥದ್ದು ಅನ್ನೋದು ಕಣ್ವರಲ್ಲಿ ಕಾಣುತ್ತದೆ ಅಂತ. ಅವರಿಗೆ ಲೋಕದ ಸಂಪರ್ಕ ಬೇಕಿಲ್ಲ, ಲೋಕದಿಂದ ಆಗಬೇಕಾದ್ದೇನೂ ಇಲ್ಲ, ವೈರಾಗ್ಯ ಶಿಖಾಮಣಿ. ಆದರೆ ನಿಸ್ಸಾರದ ನಿಷ್ಠುರದ ಬದುಕು ಅವರದಲ್ಲ. ರಸಮಯವಾದ ಬದುಕು, ಸಹಾನುಭೂತಿ ಭಾಸುರವಾದದ್ದು ಅವರ ಜೀವನ. ಹಾಗಾಗಿಯೇ ಅವರಿಗೆ ಶಕುಂತಲೆಯ ಪ್ರಣಯದ ಬಗೆಗೆ, ಪ್ರೀತಿಯ ಬಗೆಗೆ ಕಹಿ ಇಲ್ಲ. ತಾನಿಲ್ಲದೇ ಇದ್ದಾಗಲೂ ನಡೆಯುತ್ತಲ್ಲ ಅಂತನ್ನುವ ಬಗೆಗೆ ಒಂದಿಷ್ಟೂ ಕೂಡ ಆಗ್ರಹವಿಲ್ಲ. ಅಷ್ಟು ಮಾತ್ರವಲ್ಲ, ಅನಾಥೆಯಾದ ಮಗುವನ್ನು ಸಾಕಿದವನು ತಾನು ಅನ್ನುವ ಹಮ್ಮಾಗಲಿ, ಆ ಪೊಸೆಸಿವ್ನೆಸ್ ಅಂತೀವಲ್ಲ, ಅದು ಒಂದು ಸ್ವಲ್ಪ ಕೂಡ ಇಲ್ಲ, ಆಗ್ರಹ ಇಲ್ಲ ಅವರಲ್ಲಿ. ಆದರೆ ವಾಸ್ತವದ ಬಗೆಗೆ ಎಚ್ಚರ ಉಂಟು. ಶಕುಂತಲೆಯನ್ನು ದುಷ್ಯಂತ ಹೇಗೆ ಕಾಣಬೇಕು ಅನ್ನುವುದನ್ನು ತಿಳಿಸ್ತಾರೆ. ಕಣ್ವರು ವಾಚ್ಯ ಮಾಡಿ ಹೇಳಲಾರಲ್ವ, ಅದನ್ನು ಕವಿ ಬಹಳ ಚೆನ್ನಾಗಿ ಮಾಡಿದ್ದಾನೆ. ಕಾಳಿದಾಸ ಶ್ಲೇಷವನ್ನು ಮಾಡುವುದೇ ಇಲ್ಲ. ಇಡೀ ಈ ನಾಟಕದಲ್ಲಿ 2 ಕಡೆ ಬರುತ್ತದಷ್ಟೇನೆ. 7ನೇ ಅಂಕದಲ್ಲಿ ಒಂದು ಕಡೆ, ಇಲ್ಲೊಂದು ಕಡೆ ಮಾತ್ರ ಬರ್ತಕ್ಕಂಥದ್ದು. ಆ ಶ್ಲೇಷವು ಅನರ್ಘಭಾಸ್ವರವಾದದ್ದು. ಹೇಗೆ ನೋಡ್ಕೊಳ್ಬೇಕು? ಸಾಮಾನ್ಯವಾಗಿ ನೋಡ್ಕೊಂತ. ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಮಿಯಂ ದಾರೇಶು ದೃಶ್ಯಾತ್ವಯ ಅಂತ. ಅಲ್ಲಿ ಸಾ ಮಾ ಅನ್ಯ ಪ್ರತಿಪತ್ತಿ ಪೂರ್ವಕಂ, ಅವಳನ್ನು ಇನ್ನೊಬ್ಬಳು ಅಂತ, ಪರಕೀಳು ಅನ್ನುವಂತೆ ನೋಡಬೇಡ, ನಿನ್ನ ಅರ್ಧ ಶರೀರ, ಬೆಟರ್ ಹಾಫ್ ಅನ್ನುವಂತೆ ನೋಡು ಅಂತ. ಸಾ ಮಾನ್ಯ ಪ್ರತಿಪತ್ತಿ ಪೂರ್ವಕಂ, ಅವಳು ಮಾಂಜಳೆಂಬಂತೆ ನೋಡು ಅಂತ. ಸಾ ಮಾ ಅನ್ಯ, ಅವಳು ನನ್ನಿಂದ ಬೇರೆಯವಳು ಅನ್ನುವಂತೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ನೀನು ನೋಡಬೇಕಾದದ್ದು ಅಂತ. ಹೀಗೆ ಹಲವು ಬಗೆಯಲ್ಲಿ ವ್ಯಾಖ್ಯಾನಕಾರರು ಈ ಶಬ್ದಕ್ಕೆ ಅರ್ಥ ಮಾಡ್ತಾರೆ. ಅದಷ್ಟನ್ನು ಅವರು ಹೇಳುವಲ್ಲಿ ಅವರ ಕಲ್ಪನೆ ಎಷ್ಟು ಲೌಕಜ್ಞತೆಯಿಂದ ಕೂಡಿದೆ ಅಂತ ಗೊತ್ತಾಗುತ್ತದೆ. ಮತ್ತು ಹೆಂಡಿರಲ್ಲಿ ಅಂತ ದಾರ ಅನ್ನೋ ಶಬ್ದವೇ ಬಹುವಚನ ಇದೆ. ಹಾಗಾಗಿ ದಾರಾಹ ಅಂತ ಏಕವಚನದಲ್ಲಿ ಹೇಳಿದ್ರು ಅದು ಬಹುವಚನದ್ದೇನೆ. ಅಂದರೆ ಒಂದೇ ಹೆಂಡತಿಗೆ ಹೇಳಿದ್ರು ಯಶಾ ದಾರಾಹ ಅಂತ ಅನ್ಬಹುದು. ಶಕುಂತಲ ದುಷ್ಯಂತಸ್ಯ ದಾರಾಹ ಅಂತ. ಅಂದರೆ ಅವನು ಬಹುಪತ್ನಿ ವಲ್ಲಭ ಅನ್ನುವುದನ್ನು ಏಕಪತ್ನಿತ್ವದಲ್ಲೂ ಹೇಳುವಂಥ ಪದ ಇದೆ. ಅಂದರೆ ನಿನಗೆ ನಿರಂತರವಾಗಿ ಸವತಿಯರ ಜೊತೆಗೆ ಹೆಣಗಾಡ್ತಕ್ಕಂಥದ್ದಿರುತ್ತದೆ. ದುಷ್ಯಂತನ ಸ್ವಭಾವವೇ ಅಭಿನವ ಮಧುಲೋಲುಪವಾದದ್ದು, ನೀನು ತಲೆ ಕೆಡಿಸ್ಕೊಳ್ಳಬೇಡ ಅನ್ನುವಂಥದ್ದು. ಮತ್ತು ಅವರೆಲ್ಲ ದಾರಾಹ ಇದ್ದಾರೆ, ಅದು ಪುಲ್ಲಿಂಗದ ಶಬ್ದ ಕೂಡ. ಹೇಗೋ ಇದ್ದಾರೆ, ಅಟ್ರಾಕ್ಷನ್ ಇಲ್ಲ, ಸ್ವಾರಸ್ಯ ಇಲ್ಲ, ನಿನ್ನಲ್ಲಿ ಇರುತ್ತದೆ ಎನ್ನುವ ಸ್ವಾರಸ್ಯವೂ ಉಂಟು. ಇನ್ನು ಮುಂದೆ ನಾನು ಹೆಚ್ಚಿಂದನ್ನು ಹೇಳೋದಿಲ್ಲ. ದುಷ್ಯಂತ ಭಾಗ್ಯಾಯತ್ತ ಮತಃಪರಂ ನ ಖಲು ತದ್ವಾಚ್ಯಂ ವಧೂ ಬಂಧುಭಿ. ಅವಳು ಭಾಗ್ಯ ಇದ್ದಂತೆ ಆಗುತ್ತದೆ, ನಾವು ಬಾಯ್ಬಿಟ್ಟು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವುದಲ್ಲ. ಅಂದರೆ ಪ್ರೀತಿಯನ್ನು, ವಿಶ್ವಾಸವನ್ನು ಆಜ್ಞೆ ಮಾಡಿ ವಿಧಾಯಕ ಮಾಡಿ ಕೊಳ್ಳುವಂಥದ್ದು ಅಲ್ಲ, ಅದು ತಾನಾಗಿ ಬೆಳೆಯಬೇಕು. ಅಲ್ಲಿ ಅನುನಯವಲ್ಲದೆ ಒರಟಾಟ ಸಲ್ಲದು ಅನ್ನುವುದು ಉಂಟು. ಆಯ್ತಲ್ವಾ ಸಂದೇಶ ಅಂತಂದರೆ. ಮತ್ತೆ
ಮಗಳಿಗೆ ಉಪದೇಶ ಬೇರೆ ಮಾಡಬೇಕು. ನೋಡಿ, ಇವರು ಇಬ್ಬರನ್ನೂ ಕಾಣ್ತಾರೆ. ಅಳಿಯನಿಗೆ ಹೇಗೋ ಮಗಳಿಗೂ ಹಾಗೇನೆ. ಅಳಿಯನಿಗೆ ಒಂದು ಎಚ್ಚರ ಕೊಟ್ಟಿದ್ದಾರೆ, ಮಗಳಿಗೂ ಕೊಡ್ತಾರೆ. ಆ ಉಪದೇಶ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸಲ್ಲುವಂಥದ್ದು. ಶುಶ್ರೂಷಸ್ವ ಗುರುನ್, ಬಸವಪ್ಪ ಶಾಸ್ತ್ರಿಗಳು ಪಿರಿಯರ ಸೇವೆಗೆ ಅಂತ ಮಾಡ್ತಾರೆ. ಇಲ್ಲಿ ಗುರು ಅಂತನ್ನುವುದರೊಳಗೆ ಹಿರಿಯರು ಮಾತ್ರವಲ್ಲದೆ ಗುರುವರ್ಗ, ತಂದೆ ತಾಯಿಗಳು ಎಲ್ಲರೂ ಸಂಸ್ಕೃತದಲ್ಲಿ ಸೇರ್ಕೋತಾರೆ ಆ ಶಬ್ದದಲ್ಲಿ. ಈಗಾಗಲೇ ನೀನು ಅತಿಥಿ ಸತ್ಕಾರ ಮಾಡದೆ ಶಾಪಗ್ರಸ್ತೆಯಾಗಿದ್ದೀಯಾ ಅನ್ನೋ ಧ್ವನಿಯೂ ಇದೆ. ಇನ್ನು ಮುಂದೆ ಹಾಗೆ ಮಾಡಬೇಡ, ಬಂದವ್ರನ್ನ ಹೋದವ್ರನ್ನ ಸರಿಯಾಗಿ ನೋಡಬೇಕು ಅನ್ನುವ ಧ್ವನಿ ಉಂಟು. ಆದರೆ ಅದನ್ನು ಹೊರಟಾಟ ಮಾಡೋದಿಲ್ಲ. ಪಡ್ಕೊಂಡಿಯಲ್ಲ ಶಾಪ, ಇನ್ನೆಂಥದ್ದು ಅಂತನ್ನುವುದೆಲ್ಲ ಇಲ್ಲ. ಶುಶ್ರೂಷಸ್ವ ಗುರು, ಅತಿಥಿ ಶುಶ್ರೂಷೆಗಾಗಿಯೇ ನಾನಿಲ್ಲದೆ ಇರುವಾಗ ನೀನು ಅಂತ ಆದವಳು, ಅದನ್ನೇ ಮರೆತಿಯಲ್ಲ. ದುಷ್ಯಂತ ಬಂದಾಗ ಸತ್ಕಾರ ಮಾಡಿಬಿಟ್ಟೆ, ದುರ್ವಾಸ ಬಂದಾಗ ಬಿಟ್ಬಿಟ್ಟೆ. ಇಬ್ಬರ ಹೆಸರು ಒಂದೇ ಅಕ್ಷರದಿಂದ ಆರಂಭವಾಗಿದೆ. ಆದರೆ ಎಂಥ ದುಮ್ಮಾನ ಆಯಿತು ನೋಡು. ಆ ಕಾರಣದಿಂದ ಪ್ರಿಯಸಖಿ ವೃತ್ತಿಂ ಸಪತ್ನಿ ಜನೆ, ನೀನು ಸಪತ್ನಿಯರು ಸವತಿಯರಲ್ಲಿ ಸಹೋದರ್ಯದ ಭಾವ ಇಟ್ಕೊಳ್ಬೇಕು, ಸಖಿಯಂತೆ ಇರಬೇಕು. ಬಿ ಎ ಫ್ರೆಂಡ್, ನಾಟ್ ಎ ಫೋ. ಮತ್ತು ಭರ್ತುರ್ ವಿಪ್ರಕೃತಾಪಿ ರೋಷಣತೆಯ ಮಾಸ್ಮ ಪ್ರತಿಪಂಗಮ, ಗಂಡ ಒರಟತನ ಮಾಡಿದ್ರು ನೀನು ಒರಟತನ ಮಾಡಬೇಡ ಅಂತ. ಅವನು ಭರ್ತ ಆಗಿರುವವರೆಗೂ ಒರಟತನ ಮಾಡಬಾರ್ದು. ಅವನು ನಿನ್ನನ್ನು ತಾಳಬೇಕು, ಬಾಳಿಸಬೇಕು ಅಂತವನು ಭರ್ತ. ಹಾಗಲ್ಲದೆ ಇದ್ದರೆ ಅವನಲ್ಲಿ ಯಾವ ಸ್ನೇಹ ಬೇಕಿಲ್ಲ. ಆದರೆ ಅವನು ಹಾಗಿರೋವರೆಗೂ ನೀನು ಅವನು ಇಬ್ಬರೂ ಒರಟತನಕ್ಕೆ ಹೋದರೆ ಆಗುವಂಥದ್ದಲ್ಲ. ಇನ್ನು ಭೂಯಿಷ್ಟಂ ಭವ ದಕ್ಷಿಣಾ ಪರಿಜನೆ, ಸೇವಕ ಸೇವಕಿಯರಲ್ಲಿ ಔದಾರ್ಯವನ್ನು ಇಟ್ಟುಕು ಅಂತ. ತುಂಬ ಜನಕ್ಕೆ ಇದು ಬರೋದಿಲ್ಲ. ಕೆಲಸಗಾರರನ್ನ ಸ್ವಲ್ಪ ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು, ತುಂಬ ಅವ್ರನ್ನ ದಂಡಿಸಬಾರದು, ದುಡಿಸ್ಕೊಳ್ಳಬಾರದು. ಭಾಗ್ಯೇಶು ಅನುತ್ಸೇಕಿನಿ, ಎಷ್ಟು ಸಂಪತ್ತು ಬಂದಾಗ ಭಾಗ್ಯೇಶು ಅನುತ್ಸೇಕಿನಿ. ಅನುತ್ಸೇಕ ಅನ್ನೋದು ತುಂಬ ಮುಖ್ಯ. ನಿರಭಿಮಾನ, ನಿರಹಂಕಾರ ಭಾವ. ಅನುತ್ಸೇಕಕ್ಕಲು ವಿಕ್ರಮಾಲಂಕಾರ ಅಂತನ್ನುವುದು ಕಾಳಿದಾಸನದೇ ಮತ್ತೊಂದು ನಾಟಕ ವಿಕ್ರಮೋರ್ಷಿಯದ ಮಾತು. ಅಹಂಕಾರ ಇಲ್ಲದೆ ಭಾಗ್ಯ ಬಂದಾಗ ಬೀಗಬೇಡ ಅಂತ. ಬಸವಪ್ಪ ಶಾಸ್ತ್ರಿಗಳು ಭಾಗ್ಯದೇ ಬಾಗಿರವು ಅಂತ, ಭಾಗ್ಯದಲ್ಲಿ ಬಾಗಿರಬೇಕು ಅಂತಂತಾರೆ. ಹೀಗೆ ಯಾಂತ್ಯೇವಂ ಗೃಹಿಣೀ ಪದಂ ಯುವತೆಯ, ಹೀಗೆ ಯುವತಿಯರು ಗೃಹಿಣಿಯರಾಗ್ತಾರೆ. ವಾಮಾಹ, ಹಾಗಾಗದೇ ಇದ್ದವರು ಲೆಫ್ಟಿಸ್ಟ್ಗಳು ಕುಲಸ್ಯ ಆದಯ, ಮನೆಗೆ ಶಾಪವಾಗ್ತಾರೆ, ಮನೋವೇದನೆ ಆಗ್ತಾರೆ ಅಂತ. ಇಲ್ಲಿ ವಾಮ ಅನ್ನುವಲ್ಲಿ ಹಾಗಾಗದೇ ಇರತಕ್ಕಂಥವ್ರು ಇಂಡಿಫರೆಂಟ್ ಅಂತ ಒಂದು ಅರ್ಥ ಇದೆ, ಎಡಚರು ಅಂತ. ಮತ್ತೊಂದು ವಾಮ ಅನ್ನೋದಕ್ಕೆ ಸುಂದರಿಯರು ಅಂತಲೂ ಅರ್ಥ ಇದೆ. ನಾನು ಸುಂದರಿಯಾಗಿದ್ದೀನಿ, ಗಂಡನ ಬುಟ್ಟಿಗೆ ಹಾಕ್ಕೊಂಡು ಬಿಡ್ತೀನಿ, ಇನ್ನಾಗಬೇಕಾದ್ದೇನು, ಮೈ ಫಾರ್ಚೂನ್ ಇಸ್ ಮೈ ಫೇಸ್ ಅಂತ ಅಂದುಕೋಬೇಡಿ ಅಂತನ್ನುವ. ಎಷ್ಟು ಸೌಂದರ್ಯ ಇದ್ರೂ ಆತ್ಮ ಸೌಂದರ್ಯ ಇಲ್ಲದೆ ಆಗದೆ ಹೋಗ್ತಕ್ಕಂಥದ್ದು ಎಲ್ಲ ಅನ್ನುವ ಭಾವ. ಇಷ್ಟು ಎಲ್ಲ ಸತ್ವವನ್ನು ಅಡಗಿಸಿ ಒಂದು ಪದ್ಯವನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಆಮೇಲೆ ನೋಡಿ ಕಣ್ವರ ವರ್ತನೆ. ಗೌತಮಿ, ಇನ್ನೇನಾದರೂ ಹೇಳೋದಿದೆಯಾ ಅಂತ ಕೇಳ್ತಾರೆ. ಕಥಂವಾ ಗೌತಮಿ ಮನ್ಯತೆ, ಇನ್ನೇನಾದರೂ ಹೇಳೋದಿದೆಯಾ, ಇದು ನಾನು ಹೇಳಿದ್ದು ಸರಿ ಆಯ್ತಾ ಅಂತ. ಅವರಿಗೆ ತಪಸ್ವಿಯ ವಿಷಯದಲ್ಲಿ, ವೇದಾದಿಗಳ ವಿಷಯದಲ್ಲಿ ಏನು ಬೇಕಾದರೂ ಹೇಳ್ಬೋದು, ಅವರಿಗೆ ಅಧಿಕಾರ ಉಂಟು. ಹೆಣ್ಣುಮಕ್ಕಳು ಹೇಗಿರಬೇಕು, ಸೊಸೆ ಹೇಗಿರಬೇಕು, ಮನೆ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮತ್ತೊಬ್ಬ ಹೆಣ್ಣೇ ಹೇಳಬೇಕು ಅಂತ ಅನ್ನುವ ದೃಷ್ಟಿ. ಹಾಗಾಗಿ ಗೌತಮಿನ ಸೆಕೆಂಡ್ ಒಪಿನಿಯನ್ ಕೇಳ್ತಾರೆ. ಈಗ ಇದೆಲ್ಲ ಅಲ್ಲದೆ ಇನ್ನೇನು ಹೇಳ್ತಕ್ಕಂಥದ್ದು, ಏತಾವಾನ್ ವಧೂ ಜನಸ್ಯ ಉಪದೇಶ ಅಂತ. ಆ ಗೌತಮಿಗೂ ಆ ಮೆಚ್ಯೂರಿಟಿ ಉಂಟು ಅಷ್ಟೇ ಅಂತ. ಆಗ ಅಮ್ಮ, ನಿನ್ನ ಸಖಿಯರನ್ನು ಅಪ್ಪಿಕೋ, ಇನ್ನು ಹೋಗಿ ಬಾ ಅಂತ ಹೇಳು, ಆಪೃಚ್ಛೆ ಮಾಡಿಕೋ, ವಿದಾಯವನ್ನು ಹೇಳು ಅಂತ. ಆಗ ಶಕುಂತಲೆ, ಅಪ್ಪ ಇವರು ನನ್ನ ಜೊತೆ ಬರೋದಿಲ್ವಾ ಅಂತ ಕೇಳ್ತಾರೆ. ಅಂದರೆ ಅಲ್ಲಿವರೆಗೂ ಸಖಿಯರ ಸಾಹಚರ್ಯ ಇರುತ್ತದಲ್ವಾ ಅಂತ. ವತ್ಸೆ ಇಮೇ ಅಪಿ ಪ್ರದೇಯ, ಇವರನ್ನೂ ಮದುವೆ ಮಾಡಿಕೊಡ್ಬೇಕಾಗಿದ್ಯಮ್ಮ ಅಂತ. ಅಂದರೆ ನಿಂತರ ಎಲ್ರಿಗೂ ಸ್ವಯಂವರ ಆಗೋದಿಲ್ಲ, ಇವರಿಗೆ ನೋಡ್ಕೊಡ್ಬೇಕು, ಇವರಿಗೆ ಅರೇಂಜ್ಡ್ ಮ್ಯಾರೇಜೇ ಆಗಬೇಕು, ಬ್ರಾಹ್ಮ ವಿವಾಹ, ಗಾಂಧರ್ವ ಆಗದೆ ಹೋಗುತ್ತದೆ. ಮತ್ತೆ ಆ ನಗರದಲ್ಲಿ ಇನ್ಯಾರೋ ದುಷ್ಯಂತರ ಪಶ್ಯಂತನೋ ಮುಷ್ಯಂತನೋ ಬಂದರೆ ಗತಿ ಏನು, ಆಗುವಂಥದ್ದಲ್ಲ ಇವೆಲ್ಲ ಅಂತನ್ನುವುದು. ನ ಯುಕ್ತಂ ಅನಯೋ ತತ್ರ ಗಂತುಂ, ಅವ್ರು ಹೋಗೋದು ಸರಿಯಲ್ಲ ಅಂತ. ನಿನ್ನ ಜೊತೆ ಗೌತಮಿ ಹೋಗ್ತಾಳೆ. ಮತ್ತೆ ಅಲ್ಲಿ ಸೂಚನೆ ನೋಡಿ, ಹಿರಿಯಳಾದವಳು ಜೊತೆಗಿದ್ದರೆ ಚೆನ್ನ. ಆಗ ಶಕುಂತಲೆಗೂ ಒಂದು ಎಚ್ಚರ ಇರ್ತದೆ. ಮತ್ತೆ ಥಿಂಗ್ಸ್ ಶೈನ್ ಬೈ ಕಾಂಟ್ರಾಸ್ಟ್. ದುಷ್ಯಂತರಿಗೆ ಆಗ ತುಂಬ ಚೆನ್ನಾಗಿ ಕಂಡಿದ್ದಿರಬಹುದು ಶಕುಂತಲೆ. ಈ ಗರ್ಭಿಣಿ ಅಷ್ಟು ಕಾಣದೇ ಇದ್ದರೆ ಹಿನ್ನೆಲೆಯಲ್ಲಿ ಗೌತಮಿ ಅಂತ ಪೂರ್ವ ತರುಣಿ, ಮಾಜಿ ತರುಣಿ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಳೆ. ಅಂದರೆ ಎಷ್ಟೆಲ್ಲ ಲೌಕಿಕಜ್ಞತೆ ಉಂಟು ಅಂತ. ಮತ್ತೆ ದುಷ್ಯಂತ ಏನಾದರೂ ಮೀನ ಮೇಷ ನೋಡಿದ್ರೆ ಹಿರಿಯಳೊಬ್ಬಳಿದ್ದಾಳೆ ಹೇಳಬಹುದು. ಶಾರಂಗರ್ವ ಶಾರದತ್ತರು ತುಂಬ ಮೆಚ್ಯೂರಿಟಿ ಇರ್ತಕ್ಕಂಥವ್ರಲ್ಲ. ಹಾಗಾಗಿ ಇವಳೊಬ್ಬಳು ಹಿರಿಯಳು ಇರಬೇಕು ಅಂತನ್ನುವುದು ಅವೆಲ್ಲ ಅಲ್ಲಿ ಸ್ವಾರಸ್ಯಕಾರಿಯಾಗಿ ಕಾಳಿದಾಸ ಸೂಚನೆ ಕೊಡುವಂಥದ್ದಾಗಿದೆ. ಶಕುಂತಲೆ ಮತ್ತೆ, ಅಯ್ಯೋ ಮಲೆಯ ಪರ್ವತದಿಂದ ಕಿತ್ತೊಯ್ಯಲ್ಪಟ್ಟಂಥ ಚಂದನಲತೆಯಂತೆ ನಾನು ಈ ಆಶ್ರಮದಿಂದ ಬೀಳ್ಕೊಟ್ಟು ಬೇರೆ ಕಡೆ ಹೋಗಬೇಕಾಗಿದೆಯಲ್ಲ, ನನಗೆ ನಿನ್ನ ವಿರಹ ತಡೆಯೋಕ್ಕಾಗ್ತಾ ಇಲ್ಲ ತಂದೆಯೇ ಅಂತಂದಾಗ, ಇಲ್ಲಮ್ಮ, ಗಂಡನ ಮನೆಗೆ ಹೋದರೆ ಎಲ್ಲ ಮರೀತೀಯ ಅಂತಾರೆ. ಆ ವಾಸ್ತವವೂ ಗೊತ್ತು.
ನಾವು ಯಾವುದೋ ಟೂರ್ ಮಾಡ್ತೀವಿ, ಟೂರ್ನಲ್ಲಿ ಎಲ್ಲರ ಅಡ್ರೆಸ್ಗಳನ್ನು ಬರ್ಕೋತೀವಿ, ಎಲ್ಲರ ಫೋನ್ ನಂಬರು ತೊಗೋತೀವಿ. ಆ 20-15 ದಿವಸ ಟೂರಲ್ಲಿ ಜೀವಕ್ಕೆ ಜೀವ ಅಂತಿರ್ತೀವಿ. ಆಮೇಲೆ ಅವ್ರು ಎಷ್ಟು ಮೆಸೇಜ್ ಹಾಕಿದ್ರು ತಿರುಗಿ ನೋಡೋದಿಲ್ಲ, ಫೋನ್ ಮಾಡಿದ್ರು ಮಿಸ್ಡ್ ಕಾಲ್ ಕೊಟ್ಟರು ಗೊತ್ತಾಗೋದಿಲ್ಲ. ಅಂದರೆ ಎಲ್ಲ ಕೂಡ ಯಥಾ ಕಾಷ್ಟಂಚ ಅಂತ ಇದೆಯಲ್ಲ, ಅದೇ ರೀತಿಯಾಗಿ ಎಲ್ಲ ಕೂಡ ವಿರಹಾಂತವಾಗತಕ್ಕಂಥದ್ದು. ಅದನ್ನು ಬಲ್ಲವರು, ಅದರ ಬಗ್ಗೆ ಅವರಿಗೆ ಬೇಸರ ಇಲ್ಲ. ಇದು ಮಾನವ ಸ್ವಭಾವ, ಜೀವ ಸ್ವಭಾವ ಅಂತ ಗೊತ್ತು. ಅಮ್ಮ, ಗಂಡನ ಜೊತೆಯಲ್ಲಿ ಅವನ ಆರೈಕೆಯಲ್ಲಿ, ಓಲೈಕೆಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಗಳನ್ನೆಲ್ಲ ಪಡೆದು ಒಂದೊಂದು ಕ್ಷಣವೂ ನಿನಗೆ ಬೇಕಾದಂತೆ ಪುರುಸೊತ್ತಿಲ್ಲದಂತೆ 2 ಕೈಗೂ ತುಂಬು ಕೆಲಸ ಇರುತ್ತದೆ, ಬೇಕಾದಷ್ಟು ಚಟುವಟಿಕೆ, ಹೊಸ ಜಗತ್ತು, ಮತ್ತು ಒಳ್ಳೆ ಮಗನನ್ನು ಪಡೀತೀಯ. ಸೂರ್ಯನನ್ನ ಪೂರ್ವ ದಿಕ್ಕು ಹೆತ್ತಂತೆ ತನಯ ಮಚಿರಂ ಪ್ರಾಚೀವಾರ್ಕಂ ಪ್ರಸೂಯ ಚ ಪಾವನಂ, ಅವನು ಕುಲಕ್ಕೆ ಕೀರ್ತಿ ಸ್ತಂಭದಂತೆ ಆಗ್ತಾನೆ. ಅಂಥ ಮಗ ಭರತ, ಅವನಿಂದಲೇ ಭರತ ಕುಲ ಅಂತ ಮುಂದೆಲ್ಲ ಆಯಿತು. ಲೋಕೋತ್ತರವಾಗಿ ಎಲ್ಲರೂ 100 ಯಜ್ಞ ಮಾಡಿದ್ರೆ ಸಾಕು ಇಂದ್ರ ಪದವಿ ಅಂತಾರೆ, ಅವನು 100 ಚಿಲ್ಲರೆ ಯಜ್ಞಗಳು, ಅಶ್ವಮೇಧ ರಾಜಸೂಯಾದಿಗಳು ಮಾಡಿತ್ತು ಅಂತ ಶತಪಥ ಮತ್ತು ಐತರೇಯಾದಿ ಬ್ರಾಹ್ಮಣಗಳಲ್ಲಿ ವಿಖ್ಯಾತವಾದದ್ದು ಭರತನ ಕೀರ್ತಿ. ಹಾಗಾಗಿ ಮಮ ವಿರಹಜಾಂ ನತ್ವಂ ವತ್ಸೆ ಶುಚಂ ಗಣಯಿಷ್ಯಸಿ, ನನ್ನ ವಿರಹದ ದುಃಖ ನಿನಗೆ ಆಗುವುದೇ ಇಲ್ಲಮ್ಮ ಅಂತ ಹೇಳ್ತಾರೆ. ಮತ್ತೆ ನಿನಗೇನು ಬೇಕೋ ಅದಾಗಲಿ, ಯದಿಚ್ಛಸಿ ತದಸ್ತು ಅಂತ ಹೇಳ್ತಾರೆ. ಯದಿಚ್ಛಾಮಿ ತದಸ್ತು, ನಾನೇನು ಬಯಸ್ತೀನೋ ಅದಾಗಲಿ. ಇದು ತುಂಬ ಚೆನ್ನಾಗಿದೆ. ನೀನು ಬಯಸಿದ್ದೆಲ್ಲ ನಿನಗಾಗೋಲ್ಲ, ನಾನು ಬಯಸಿದ್ದು ನಿನಗಾಗುತ್ತೆ. ಜ್ಞಾನಿ ಆದವನು ಹಾರೈಕೆ ಕೊಟ್ಟರೆ ಚೆನ್ನ, ಅಜ್ಞಾನಿಗಳಾದವರು ಏನು ಹಾರೈಕೆ ಕೊಡೋದಕ್ಕಾಗುತ್ತೆ. ಮುಕ್ತಸ್ತು ಅನ್ಯಾನ್ ವಿಮೋಚಯತ್ ಅಂತ. ಆಮೇಲೆ ಇತ್ತ ಕಡೆ ಸಖಿಯರಿಗೆ ಅವರದೇ ಪಾಪ ಸಂಕಟ. ಮರೆಯಲ್ಲಿ ಜನಾಂತಿಕವಾಗಿ ಅಸೆಟ್ ಟಾಕ್ಸ್ ನೋಡಿ, ರಾಜ ಏನಾದರೂ ಸ್ವಲ್ಪ ಹಿಂದು ಮುಂದು ಮಾಡಿದ್ರೆ ಉಂಗುರ ತೋರಿಸು ಅಂತ. ಅಯ್ಯೋ ಇದೇನೇ ಹೀಗೆ ಹೇಳ್ತೀಯ ಅಂತ ಅಳೋರ ಮೇಲೆ ಗಳ ಬಿದ್ದಂಗೆ. ಇಲ್ಲಪ್ಪ, ಹಾಗೆಲ್ಲ ಅಲ್ಲ. ಅತಿ ಸ್ನೇಹ ಪಾಪಶಂಕಿ, ಅತಿಯಾದ ಪ್ರೀತಿ ಬರೀ ಕೇಡನ್ನೇ ಕಾಣ್ತಾ ಇರ್ತದೆ, ಅದರಿಂದಾಗಿ ನಾವು ಹೇಳ್ತಾ ಇದ್ದೀವಿ ಅಂತ. ಶಾರಂಗರ್ವ ತನ್ನದಾದ ಶಂಖ ಉತ್ತಾನೆ. ಯುಗಾಂತರ ಮಾರೂಢ ಸವಿತಾ, ಒಂದು ನೊಗದಷ್ಟು ಮೇಲಕ್ಕೆ ಬಂದ್ಬಿಟ್ಟಿದ್ದಾನೆ ಸೂರ್ಯ, ಹೊತ್ತು ಬಂದಿದೆ. ತ್ವರತಾ ಮಾತ್ರ ಭವತಿ ಅಂತ. ಮತ್ತೆ ನಾನು ಯಾವಾಗ ನಿನ್ನನ್ನು ನೋಡುವುದು ತಂದೆ ಹಾಗಿದ್ದರೆ ಅಂತ ಶಕುಂತಲೆ ಕೇಳ್ತಾಳೆ. ಅಮ್ಮ, ನೀನು ಸಮ್ರಾಜ್ಞಿಯಾಗಿ ಮಗನಿಗೆ ಪಟ್ಟ ಕಟ್ಟಿ ನೀನು ನಿನ್ನ ಗಂಡ ಮತ್ತೆ ಅರಮನೆ ಅಧಿಕಾರದ ಗೋಜಿಲ್ಲದೆ ನಾರುಮಡಿ ಕಟ್ಟಿಕೊಂಡು ವಾನಪ್ರಸ್ಥ ಮಾಡೋದಕ್ಕಿಲ್ಲ, ಬನ್ನಿ. ಶಾಂತೇ ಕರಿಷ್ಯಸಿ ಪದಂ ಪುನರಾಶ್ರವೇಸ್ಮಿನ್. ಅಪ್ಪನ ಮನೆಗೆ ಮತ್ ಬಂದು ಕಂಪ್ಲೇಂಟ್ ಕೊಡ್ತಾ ಇರಬಾರ್ದು, ಒನ್ಸ್ ಫಾರ್ ಆಲ್ ಗಾನ್, ಮತ್ತೆ ಬಂದ ಮೇಲೆ ಹೋಗಬಾರ್ದು ಅಂತ. ಈ ರೀತಿಯಲ್ಲಿ ಆ ಸೂಚನೆಗಳು ಕೂಡ ಪ್ರೀತಿ ಇದ್ದರೂ ಬೇಜವಾಬ್ದಾರಿ ಇಲ್ಲ, ಬಾಧ್ಯತೆ ಇದೆ. ಕಾಳಿದಾಸನ ಹದ ಎಂಥ ಹದ ಅಂತ ಗೊತ್ತಾಗುತ್ತದೆ. ಗೌತಮಿ ಹೇಳ್ತಾಳೆ, ಅಮ್ಮ ಸಾಕು, ಹೇಳ್ಕೊಂಡಿದ್ದು ಕೇಳ್ಕೊಂಡಿದ್ದು, ಹೊತ್ತಾಗ್ತಾ ಇದೆ, ಹೊತ್ತಿರುವಾಗಲೇ ಬೇಕಾದಷ್ಟು ದೂರ ಕ್ರಮಿಸಬೇಕಲ್ವಾ ಅಂತ. ಮತ್ತೆ ಇವಳು ಮತ್ತೆ ಹೇಳ್ತಾ ಇದ್ದಾಳೆ, ಹೀಗೆ ನೀವು ಸಮಾಧಾನ ಮಾಡ್ತಾ ಇದ್ದೀರಿ ಅಂತ. ಅವಳಿಗೆ ಸಲಿಗೆ, ಹಿರಿಯಳಾದ ವೃದ್ಧ ತಪಸ್ವಿನಿ, ಅವಳು ಕಣ್ವರನ್ನು ಸ್ವಲ್ಪ ನಯವಾಗಿ ಗದರಿಸ್ತಾಳೆ. ಆಗ ಆಗಲಿ ಅಮ್ಮ, ನನಗೆ ತಪಸ್ವಿಗೆ ತುಂಬ ಸಂಚಕಾರ ಆಗುತ್ತದೆ, ಹೀಗಿದ್ರೆ ಹೋಗಬಾ ಅಂತ. ಅಯ್ಯೋ ಏನು ಮಾಡೋದು, ನನ್ನ ಬಗ್ಗೆ ನಿಮಗೆ ನೆನಪಿರುತ್ತದೆಯಾ? ನೀವು ತಪಸ್ಸು ಮಾಡಿ ಬಹಳ ಬಳಲಿದ್ದೀನಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನನ್ನನ್ನು ತುಂಬ ಜ್ಞಾಪಿಸ್ಕೊಳ್ಬೇಡಿ ಅಂದರೆ, ಹೇಗಮ್ಮ ಜ್ಞಾಪಿಸ್ಕೊಳ್ಳದೆ ಇರಲಿ? ನೀನು ದೇವತೆಗಳಿಗಿಂತ ನವಣೆಯನ್ನು ನಿವೇದನೆ ಮಾಡಿರ್ತೀಯ, ಆಶ್ರಮದ ಬಾಗಿಲುಗಳಲ್ಲೆಲ್ಲ ನೀವಾರ ಬಲಿ ಅಂತ ಕೊಟ್ಟಿರ್ತೀಯ, ಅಂಗಳದಲ್ಲೆಲ್ಲ ಹಾಕಿರ್ತೀಯ. ಅದು ಇವತ್ತು ಹಾಕಿದ್ದು 2 ದಿವಸಕ್ಕೆ ಮೊಳೆತು ಬಿಡುತ್ತದೆ. ಹೇಗೆ ಅದು ಮೊಳೆಯುತ್ತದೆಯೋ ಹಾಗೆ ನೀನು ಹೋದ ದುಃಖ ಮತ್ತೆ ಮೊಳೆಯುತ್ತಾ ಇರ್ತದೆ, ಅದು ಇಳಿಯುವಂಥದ್ದಲ್ಲ ಅಂತ. ಆಯಿತು, ನಿನಗೆ ಮಂಗಳವಾಗಲಿ ಅಂತ ಕಳಿಸ್ಕೊಡ್ತಾರೆ. ಸಖಿಯರು, ಅಯ್ಯೋ ಕಣ್ಣು ದಿಟ್ಟಿ ಪ್ರಸರಿಸುವವರೆಗೂ ಕೂಡ ಇಲ್ಲದೆ ದೂರ ಆಗಿಬಿಟ್ಲಲ್ಲ, ಶಸ್ ಗಾನ್ ಬಿಯಾಂಡ್ ದಿ ಹೊರೈಸನ್, ನೇತ್ರಪಥವನ್ನು ಅತೀತವಾಗಿ ಹೋಗ್ಬಿಟ್ಲು. ಶಕುಂತಲೆ ಕಾಣ್ತಾ ಇಲ್ಲ, ಅಲ್ಲಿವರೆಗೂ ಕಾಣಿಸ್ತಿದ್ದಾಳೆ ಅನ್ನೋದು ಹೋಗಿ ಪೂರ್ತಿಯಾಗಿ ಅವಳು ಕಣ್ಮರೆಯಾದಳಲ್ಲ ಅಂತ ದುಃಖ ಪಡ್ತಾರೆ. ಹೌದು, ಪ್ರೀತಿ ಹೀಗೇನೆ, ಏನು ಮಾಡೋಣ, ಬನ್ನಿ ಹೇಗೋ ಎದೆ ಗಟ್ಟಿಗೆ ಹಿಡ್ಕೊಂಡು ಆಶ್ರಮ ದ್ವಾರಕ್ಕೆ ಪ್ರವೇಶ ಮಾಡೋಣ ಅಂತ ಕಣ್ವರು ಹೇಳ್ತಾರೆ. ಆಮೇಲೆ ಇಬ್ಬರು ಕೂಡ ಶಕುಂತಲೆ ಇಲ್ಲದೆ ಇಡೀ ಆಶ್ರಮ ಬಣಬಣ ಅಂತ ಇದೆ, ಶೂನ್ಯವಾಗಿದೆ ಅಂತಂತಾರೆ. ಹೌದು, ಸ್ನೇಹ ಹೀಗೇ ಇರುತ್ತೆ ಅಂತವರಿಗೆ 1-2 ಮಾತಿನ ಸಮಾಧಾನ ಹೇಳಿ, ಅರೆ ನನಗಂತೂ ಅಂತರಂಗ ಸಮಾಧಾನವಾಗಿದೆ. ಕನ್ಯೆ ಪೆರರೊಡವೆ ಗಡ, ಬಸವಪ್ಪ ಶಾಸ್ತ್ರಿಗಳ ಮಾತು. ಅರ್ಥೋ ಹಿ ಕನ್ಯಾ ಪರಕೀಯೇ ಏವ. ಕನ್ಯೆ ಮಾತ್ರ ಅಲ್ಲ, ಮಗನಾದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ, ಮತ್ತೊಬ್ಬರಿಗೆ ಸೇರಬೇಕಾದದ್ದು, ಸಲ್ಲಬೇಕಾದದ್ದು ಎಲ್ಲಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತದೆ. ಅವಳೊಪ್ಪಿದವನ ಕಡೆಗೆ ಕಳಿಸಿಕೊಟ್ಟು ಅಡ ಇಟ್ಟ ಪದಾರ್ಥವನ್ನು, ಅಡ ಇಟ್ಟವನು ಯಾವನಿದ್ದಾನೆ ಅವನಿಗೆ ಮತ್ತೆ ಒಪ್ಪಿಸಿಕೊಟ್ಟಂತೆ, ನ್ಯಾಸವನ್ನು ಅವನಿಗೆ ತಲುಪಿಸಿ ನನ್ನದಲ್ಲ ಅಂತ ನೆಮ್ಮದಿ ಮಾಡಿಕೊಂಡಂತೆ ಈಗ ಅಂತರಂಗ ಸಮಾಧಾನವಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಅಂಕವನ್ನು ನಾವು ಸಮಾಪನಗೊಳಿಸ್ತೀವಿ. ಇದು ಈ ಭಾಗದ ತಾತ್ಪರ್ಯ. ಈಗ ಕಡೆಯ ಭಾಗವನ್ನು ನೋಡೋಣ.
ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈಃ ಕುಲಂಚಾತ್ಮನಃ. ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈಃ ಕುಲಂಚ ಆತ್ಮನಃ. ತ್ವಯಿ ಅಸ್ಯಾಹ ಕಥಮಪಿ ಅಬಾಂಧವಕೃತಾಂ ಸ್ನೇಹ ಪ್ರವೃತ್ತಿಂಚ ತಾಂ ಸಾಮಾನ್ಯ ಪ್ರತಿಪತ್ತಿಪೂರ್ವಕಂ ಸಾ ಮಾ ಅನ್ಯ ಪ್ರತಿಪತ್ತಿಪೂರ್ವಕಂ ಸಾ ಮಾನ್ಯ ಪ್ರತಿಪತ್ತಿಪೂರ್ವಕಂ ಸಾ ಮಾ ಅನ್ಯ ಪ್ರತಿಪತ್ತಿಪೂರ್ವಕಂ ಸಾಮಾನ್ಯ ಪ್ರತಿಪತ್ತಿಪೂರ್ವಕಮಿಯಂ ದಾರೇಷು ದೃಶ್ಯಾತ್ವಯ ಭಾಗ್ಯಾಯತ್ತಮತಃ ಪರಂ ಭಾಗ್ಯಾಯತ್ತಮತಃ ಪರಂ ನ ಖಲು ತದ್ವಾಚ್ಯಂ ವಧೂಬಂಧುಭಿಃ. ಗೃಹೀತಃ ಸಂದೇಶಃ. ವತ್ಸೆ ತ್ವಂ ಇದಾನೀಂ ಅನುಶಾಸನೀಯಾಸಿ ವನೌಕಸೋಪಿ ಸಂತೋ ಲೌಕಿಕಜ್ಞಾ ವಯಂ. ನ ಖಲು ಧೀಮತಾಂ ಕಶ್ಚಿದವಿಷಯೋ ನಾಮ. ಸಾ ತ್ವಂ ಇತಃ ಪತಿಕುಲಂ ಪ್ರಾಪ್ಯ ಶುಶ್ರೂಷಸ್ವ ಗುರೂನ್. ಕುರು ಪ್ರಿಯಸಖೀ ವೃತ್ತಿಂ ಸಪತ್ನಿ ಜನೆ. ಭರ್ತುರ್ವಿಪ್ರಕೃತಾಪಿ ರೋಷಣತೆಯ ಮಾಸ್ಮ ಪ್ರತೀಪಂಗಮಃ. ಭೂಯಿಷ್ಟಂ ಭವ ದಕ್ಷಿಣ ಪರಿಜನೆ ಭಾಗ್ಯೇಷು ಅನುತ್ಸ್ವೇಕಿನಿ. ಯಾಂತ್ಯೇವಂ ಗೃಹಣೀಪದಂ ಯುವತಯಃ ವಾಮ ಕುಲಸ್ಯ ಆದಯಃ. ಏವಂ ಯುವತಯಃ ಗೃಹಣೀಪದಂ ಯಾಂತಿ ವಾಮಾಃ ಕುಲಸ್ಯ ಆದಯಃ. ಕಥಂ ವಾ ಗೌತಮೀ ಮನ್ಯತೆ. ಏತಾವಾನ್ ವಧೂಜನಸ್ಯ ಉಪದೇಶಃ ಜಾತೆ ಏತತ್ ಖಲು ಸರ್ವಂ ಅವಧಾರಯ. ವತ್ಸೆ ಪರಿಷ್ವಜಸ್ವ ಮಾಂ ಸಖೀಜನಂಚ. ತಾತ ಇತ ಏವ ಕಿಂ ಪ್ರಿಯಂ ವದ ಅನಸೂಯೆ ಸಖ್ಯೌ ನಿವರ್ತಯಿಷ್ಯೇತೆ. ವತ್ಸೆ ಇಮೇ ಅಪಿ ಪ್ರದೇಯೇ ನ ಯುಕ್ತಂ ಅನಯೋಸ್ತತ್ರ ಗಂತುಂ ತ್ವಯಾ ಸಹ ಗೌತಮೀ ಯಾಸ್ಯತಿ. ಕಥಮಿದಾನೀಂ ತಾತಸ್ಯ ಅಂಕಾತ್ ಪರಿಭ್ರಷ್ಟ ಮಲಯ ತಟೋನ್ಮೂಲಿತ ಚಂದನಲತೇವ ದೇಶಾಂತರೆ ಜೀವಿತಂ ಧಾರಯಿಷ್ಯೆ. ವತ್ಸೆ ಕಿಮೇವಂ ಕಾತರಾಸಿ. ಅಭಿಜನವತೋ ಭರ್ತುಶ್ಲಾಘ್ಯೇ ಸ್ಥಿತಾ ಗೃಹಿಣೀಪದೇ ವಿಭವ ಗುರುಭಿಃ ಕೃತ್ಯೈಸ್ತತ್ರ ಪ್ರತಿಕ್ಷಣಮಾಕುಲ. ತನಯಂ ಅಚಿರಾತ್ ಪ್ರಾಚೀವ ಅರ್ಕಂ ಪ್ರಸೂಯ ಚ ಪಾವನಂ. ತನಯಂ ಅಚಿರಾತ್ ಪ್ರಾಚೀ ಅರ್ಕಮಿವ ಪಾವನಂ ಪ್ರಸೂಯ ಮಮ ವಿರಹಜಾಂ ನತ್ವಂ ವತ್ಸೆ ಶುಚಂ ಗಣಯಿಷ್ಯಸಿ. ಮಮ ವಿರಹಜಾಂ ಶುಚಂ ವತ್ಸೆ ನ ಗಣಯಿಷ್ಯಸಿ ನ ಗಣಯಿಷ್ಯಸಿ. ಯದಿಚ್ಛಾಮಿ ತೇ ತದಸ್ತು. ಹಲ ದ್ವೇ ಅಪಿ ಮಾಂ ಸಮಮೇವ ಪರಿಷ್ವಜೇತಾಂ. ಸಖಿ ಯದಿ ನಾಮ ಸ ರಾಜ ಪ್ರತ್ಯಭಿಜ್ಞಾನಮಂಥರೋ ಭವೇತ್ ತತಸ್ತಸ್ಯ ಇದಂ ಆತ್ಮನಾಮಧೇಯಾಂಕಿತಂ ಅಂಗುಲೀಯಕಂ ದರ್ಶಯ. ಅನೇನ ಸಂದೇಹೇನ ವಾಂ ಆಕಂಪಿತಾಸ್ಮಿ. ಭಾವೈಷೀಃ ಅತಿಸ್ನೇಹಃ ಪಾಪಶಂಕಿ. ಯುಗಾಂತರಮಾರೂಢಃ ಸವಿತಾ ತ್ವರತಾಂ ತ್ವರತಾಮತ್ರ ಭವತಿ. ತಾತ ಕದಾನುಭೂಯಃ ತಪೋವನಂ ಪ್ರೇಕ್ಷಿಷ್ಯೆ. ಶ್ರೂಯತಾಂ ವತ್ಸೆ ಭೂತ್ವಾ ಚಿರಾಯ ಚತುರಂತಮಹೀಸ ಪತ್ನಿ ದೌಷ್ಯಂತಿಂ ಅಪ್ರತಿರತಂ ತನಯಂ ನಿವೇಶ್ಯ. ಭರ್ತ್ರಾ ತದರ್ಪಿತ ಕುಟುಂಬ ಭರೇಣ ಸಾರ್ಧಂ. ಭರ್ತ್ರಾ ಸಾರ್ಧಂ ಪುತ್ರೇ ಅರ್ಪಿತ ಕುಟುಂಬ ಭರೇಣ ಶಾಂತೆ ಕರಿಷ್ಯಸಿ ಪುನರ್ ಆಶ್ರಮೇಸ್ಮಿನ್ ಪದಂ. ಶಾಂತೆ ಕರಿಷ್ಯಸಿ ಪದಂ ಪುನಃ ಆಶ್ರಮೇಸ್ಮಿನ್ ವತ್ಸೆ. ಜಾತೆ ಪರಿಹೀಯತೆ ಗಮನವೇಲ ನಿವರ್ತಯ ಪಿತರಂ ಅಥವಾ ಚಿರೇಣಾಪಿ ಪುನಃ ಪುನರೇಷ ಏವಂ ಮಂತ್ರಯಿಷ್ಯತೆ. ನಿವರ್ತತಾಂ ಭವಾನ್. ವತ್ಸೆ ಉಪರುಧ್ಯತೆ ತಪೋನುಷ್ಠಾನಂ. ತಪಶ್ಚರಣ ಪೀಡಿತಂ ತಾತ ಶರೀರಂ ತನ್ಮಾತಿ ಮಾತ್ರಂ ಮಮ ಕೃತೆ ಉತ್ಕಂಠಿತುಂ. ಶಮಮೇಷ್ಯತಿ ಮಮ ಶೋಕಃ ಕಥಂ ನು ವತ್ಸೆ ತ್ವಯಾ ರಚಿತ ಪೂರ್ವಂ. ಶಮಮೇಷ್ಯತಿ ಮಮ ಶೋಕಃ ಕಥಂ ನು ವತ್ಸೆ ತ್ವಯಾ ರಚಿತ ಪೂರ್ವಂ. ಊಟಚತ್ವಾರ ವಿರೂಢಂ ನಿವಾರ ಬಲಿಂ ವಿಲೋಕಯತಃ ಮಮ ಶೋಕಃ ಕಥಂ ಶಮಮೇಷ್ಯತಿ ವತ್ಸೆ ಕಥಂ ಶಮಮೇಷ್ಯತಿ. ಗಚ್ಚ ಗಚ್ಚ ಶಿವಾಸ್ತೆ ಸಂತು ಪಂಥಾನಃ. ಹಾದಿಕ್ ಹಾದಿಕ್ ಅಂತರ್ಹಿತಾ ಶಕುಂತಲಾ ವನರಾಜ್ಯ. ಅನಸೂಯೆ ಗತವತಿ. ಅನಸೂಯೆ ಪ್ರಿಯಂವದೆ ಗತವತಿ ವಾಂ ಸಹಚಾರಿಣಿ. ನಿಗೃಹ್ಯ ಶೋಕಂ ಅನುಗಚ್ಚತಂ ಮಾಂ ಪ್ರಸ್ಥಿತಂ. ನಿಗೃಹ್ಯ ನಿಗೃಹ್ಯ. ತಾತ ಶಕುಂತಲಾ ವಿರಹಿತಂ ಶೂನ್ಯಮಿವ ತಪೋವನಂ ಕಥಂ ಪ್ರವಿಶಾವಃ.
ಸ್ನೇಹ ಪ್ರವೃತ್ತಿ ಏವಂ ದರ್ಶಿನಿ ಏವಂ ದರ್ಶಿನಿ ನನು ಸ್ನೇಹವೃತ್ತಿ ಹಂತ ಭೋ ಶಕುಂತಲಾಂ ಪದಿಗೃಹಂ ವಿಸೃಜ್ಯ ಲಬ್ಧಮಿದಾನೀಂ ಸ್ವಾಸ್ಥ್ಯಂ ಕುತಃ ಕುತಃ ಅರ್ಥೋ ಹಿ ಕನ್ಯಾ ಅರ್ಥೋ ಹಿ ಕನ್ಯಾ ಪರಕೀಯ ಏವ ಕನ್ಯಾ ಅರ್ಥ ಇವ ತಾಂ ಅದ್ಯ ಸಂಪ್ರೇಷ್ಯ ಪರಿಗೃಹೀತು ತಾಂ ಸಂಪ್ರೇಷ್ಯ ಜಾತೋ ಮಮಾಯಂ ವಿಶದಃ ಪ್ರಕಾಮಂ ಪ್ರತ್ಯರ್ಪಿತನ್ಯಾಸ ಇವ ಅಂತರಾತ್ಮ ಮಮಾಯಂ ಆತ್ಮ ಪ್ರಕಾಮಂ ಶಾಂತಃ ವಿಶದಃ ಪ್ರತ್ಯರ್ಪಿತನ್ಯಾಸ ಇವ ಪ್ರಕಾಮಂ ಶಾಂತಃ ಮಮ ಅಂತರಾತ್ಮ ಶಾಂತಃ ಪ್ರವರ್ತತಾಂ ಪ್ರಕೃತಿಹಿತಾಯ ಪಾರ್ಥಿವಃ ಸರಸ್ವತೀ ಶ್ರುತಮಹತಾಂ ಮಹೀಯತಾಂ ಮಮಾಪಿ ಚ ಕ್ಷಪಯತು ನೀಲಲೋಹಿತಃ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂಃ. ಅಲ್ಲಿಗೆ ಭರತವಾಕ್ಯದಿಂದ ಶಾಕುಂತಲದ ಈ ಅಂಕವನ್ನು ಮುಗಿಸ್ತಾ ಇದ್ದೀವಿ. ಕಾಳಿದಾಸ ಮಹಾಕವಿಯ ಈ ರೂಪಕ ಅನೇಕ ದೃಷ್ಟಿಗಳಿಂದ ಅನನ್ಯವಾದದ್ದು. ಯಾವ ಕಾಲಕ್ಕೂ ಅದರ ಸ್ವಾರಸ್ಯ ಮಾಸದೇ ಇರತಕ್ಕಂಥದ್ದು. ಇಲ್ಲಿ ನಾವು ಏಕಕಾಲದಲ್ಲಿ ಆಶ್ರಮದ ವಾತಾವರಣವನ್ನು, ಅರಮನೆಯ ವಾತಾವರಣವನ್ನು, ಆರಣ್ಯಕ ವಾತಾವರಣವನ್ನು, ನಾಗರಿಕ ವಾತಾವರಣವನ್ನು ನೋಡ್ತಾ ಇದ್ದೀವಿ. ಅನೇಕ ಸಂಸ್ಕೃತಿಗಳ ಮುಖಾಮುಖಿಯನ್ನು ಕಾಣ್ತಾ ಬರ್ತಿದ್ದೀವಿ. ಇಲ್ಲಿಯ ಎಷ್ಟು ಆಳದ ಸಂಘರ್ಷವನ್ನು ಅದೆಷ್ಟು ನಯದಲ್ಲಿ, ಅದೆಷ್ಟು ಹದದಲ್ಲಿ ಕವಿ ವರ್ಣಿಸ್ತಾನೆ ಅನ್ನೋದನ್ನು ನೋಡಿದಾಗ ನಮಗೆ ಅವನ ಸಂಯಮ ಅಪಾರವಾದದ್ದು ಅಂತ ಗೊತ್ತಾಗುತ್ತದೆ. ಹಿಮಾಲಯದ ಉತ್ತುಂಗ ಶಿಖರಗಳಿಂದ ಹರಿತಾ ಇರತಕ್ಕಂಥ ಆ ಹಿಮ ನದಿಗಳು, ನೀರ್ಗಲ್ಲ ನದಿಗಳು, ಗ್ಲೇಸಿಯರ್ಸ್ ಅಂತೀವಲ್ಲ, ಮೇಲೆ ಸ್ತಬ್ಧ ಪ್ರಾಯವಾಗಿ ಕಾಣುತ್ತವೆ. ಆದರೆ ಆಳದಲ್ಲಿ ಅವುಗಳ ಸೆಳೆತ, ಅವುಗಳ ಕೊರತ. ಆ ರೀತಿಯಾದದ್ದು ಶಾಕುಂತಲದಲ್ಲಿ ಮಹಾಕವಿ ಕಾಳಿದಾಸನ ಬಲ. ಇಲ್ಲಿ ಆತ ಕುಮಾರ ಸಂಭವದಲ್ಲಿ ಯಾವ ದರ್ಶನ ಮಾಡಿದನೋ ಅದನ್ನು ತುಂಬ ಸುಂದರವಾಗಿ ಏಕದೇಶೀಯವಾಗಿ ಅನ್ವಯ ಮಾಡಿ ಭೂಲೋಕದಲ್ಲಿ ನೋಡುವ ಪ್ರಯತ್ನ ಮಾಡಿದ್ದಾನೆ. ಪಾರ್ವತಿ ಪರಮೇಶ್ವರರು ದೇಹರಂಗದಲ್ಲಿ ಮಾತ್ರವಲ್ಲ, ಪ್ರೀತಿ ಆತ್ಮರಂಗದಲ್ಲಿ, ಮನೋರಂಗದಲ್ಲಿ ನೆಲೆಸಬೇಕು ಅಂತನ್ನುವುದನ್ನು ಅರ್ಥ ಮಾಡಿಕೊಂಡ್ರಲ್ಲ. ಕಾಮ ದಹನವಾದ ಬಳಿಕವೂ ಪ್ರೇಮ ಉಳಿಯುತ್ತದೆ ಮತ್ತು ಕಾಮ ಅನಂಗನಾಗಿದ್ದಾಗಲೂ ರತಿಯಿದ್ದಲ್ಲಿ ಮಾತ್ರ ಕಾಣುವಂಥದ್ದು ಅಂತ. ಇಷ್ಟ ಜನರಲ್ಲಿ ಮಾತ್ರ ಪ್ರೀತಿಗೆ ಅವಕಾಶ, ಪ್ರೇಮಕ್ಕೆ, ಪ್ರಣಯಕ್ಕೆ ಅವಕಾಶ, ಅನಿಷ್ಟ ಜನರಲ್ಲಿ ಅಲ್ಲ ಅನ್ನುವ ದಾಂಪತ್ಯ ಧರ್ಮವನ್ನು ತೋರಿಸ್ತಾನೆ. ಅದು ಕೇವಲ ದಾಂಪತ್ಯ ಧರ್ಮಕ್ಕೆ ಮಾತ್ರವಲ್ಲ, ನಮ್ಮ ಎಲ್ಲ ಇಷ್ಟ ವಸ್ತುಗಳಲ್ಲಿ ಕೂಡ ಅದೇ ರೀತಿಯಾಗಿ. ಅಡಿಗೆ ಮನೆಯಲ್ಲಿ ಆಹಾರ ನಿರ್ಮಾಣವಾದಾಗ ಊಟದ ಮನೆಗೆ ಅದು ಅಂಗೈ ತಟ್ಟೆಗೆ ಬಂದಾಗ ಬಾಯಲ್ಲಿ ಜೊಲ್ಲಿಳಿಯಬೇಕು, ನೀರಿಳಿಯಬೇಕು. ಹಾಗಲ್ಲದೆ ಬೀದಿಯಲ್ಲೆಲ್ಲ ಹೋಗ್ತಾ ಇರುವಾಗ ಜೊಲ್ಲಿಳಿದರೆ ಅದು ಬೀದಿ ನಾಯಿಗಳ ಪಾಡೇ ಆದೀತು. ಆ ರೀತಿಯಲ್ಲಿ ಕಾಮಕ್ಕೆ ಆಸ್ಪದವಾಗುವುದು ರತಿ ಇದ್ದಾಗ ಮಾತ್ರ, ಭೋಗ್ಯ ವಸ್ತು ಇದ್ದಾಗ ಮಾತ್ರ. ಆಸೆ ಕೆರಳಿದರೆ ಅಲ್ಲೊಂದು ಹದ ಅನ್ನುವುದನ್ನು ಯಾವ ಕುಮಾರ ಸಂಭವದ ದರ್ಶನವೋ ಅದನ್ನು ಇಲ್ಲಿ ನಿದರ್ಶನವಾಗಿ ಶಾಕುಂತಲದಲ್ಲಿ ತೋರಿಸಿಕೊಟ್ಟ. ಹಾಗಾಗಿಯೇ ಅವನಿದನ್ನು ಬರೆದ ಮೇಲೆ ತನಗಿನ್ನು ಪುನರ್ಜನ್ಮ ಬೇಡ ಅನ್ನುವ ಮಾತನ್ನು ಹೇಳ್ತಾನೆ ಭರತವಾಕ್ಯದಲ್ಲಿ. ನಮ್ಮ ರಾಜರುಗಳಿಗೆ ಇನ್ನಾದರೂ ಪ್ರಜಾಹಿತದಲ್ಲಿ ಆಸ್ಥೆ ಬರಲಿ, ಇನ್ನು ವಿದ್ವಾಂಸರ ಮಾತುಗಳಿಗೆ, ವಿವೇಕಿಗಳ, ಜ್ಞಾನಿಗಳ ಮಾತುಗಳಿಗೆ ಬೆಲೆ ಬರಲಿ. ನನಗಾದರೂ ಯಾವ ಬೈಕಿಯೂ ಇಲ್ಲ, ನಾನು ಪುನರ್ಜನ್ಮ ರಾಹಿತ್ಯವಾದ ಮೋಕ್ಷಕ್ಕೆ ಮಾತ್ರ ಕಾತರನಾಗಿದ್ದೀನಿ ಅನ್ನುವ ಭಾವವನ್ನು ವ್ಯಕ್ತಪಡಿಸ್ತಾನೆ. ಡಿ ವಿ ಜಿಯವರ ಗೀತ ಶಾಕುಂತಲದ ಮಾತುಗಳನ್ನೇ ನೆನೆಯುವುದಿದ್ದರೆ, ಯಾ ಸೃಷ್ಟಿಯ ಮೊದಲಾವುದು ಅಂತ ನಾಂದಿ ಶ್ಲೋಕ ಆರಂಭವಾಯಿತಲ್ಲ, ಪುನರ್ಭವಂ ಕ್ಷಪಯತು, ನನಗೆ ಪುನರ್ಜನ್ಮ ಇಲ್ಲದಂತೆ ಮಾಡಲಿ ಅನ್ನುವ ಪುನರಾವೃತ್ತಿ ರಹಿತವಾದಂತಹ ಕೈವಲ್ಯ ಜೀವನ್ಮುಕ್ತಿಗೆ ಮುಗಿತಾಯ ಅಂತ. ಇದು ಆದಿಯ ನಾಂದಿ ಮತ್ತು ಅಂತ್ಯದ ಭರತವಾಕ್ಯದ ಸಮನ್ವಯ ಅಂತ ಹೇಳ್ತಾರೆ. ಆ ನಾಟಕದ ಮಧ್ಯಮಣಿ ಈ ಚತುರ್ಥಾಂಕವನ್ನು ಯಥಾಮತಿ ಯಥಾಶಕ್ತಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಪಟ್ಟಿದ್ದೀವಿ. ನಿಮಗೆ ಸಂತೋಷವಾಗಿದ್ದಲ್ಲಿ ಅದು ಕಾಳಿದಾಸನ ಕಾರುಣ್ಯ, ಬೇಸರವಾದದ್ದಲ್ಲಿ ನಮ್ಮ ಉಪದ್ವ್ಯಾಪ. ಧನ್ಯವಾದ. ಅಭಿಜ್ಞಾನ ಶಾಕುಂತಲದ 4ನೇ ಅಂಕ ಮಧ್ಯಮಣಿ. ಈಗ ಗಣೇಶರು ಹೇಳಿದ ಹಾಗೆ ಮಧ್ಯಮಣಿ ಇಡೀ ಕಥೆಗೆ ಒಂದು ಟರ್ನಿಂಗ್ ಪಾಯಿಂಟು. ದುರ್ವಾಸನ ಶಾಪ ಇರಬಹುದು, ಹಾಗೆ ಕಣ್ವನಿಂದ ದೂರ ಮಗಳಲ್ಲದ ಮಗಳು, ಗಂಡನಲ್ಲದ ಗಂಡನಲ್ಲಿ ಹೋಗುವಂತಹ ಒಂದು, ಅಂದರೆ ಮುಂದೆ ಅಲ್ಲ ಅಂತ ಹೇಳ್ತಾನಲ್ಲ ಆ ನೆಲೆಯಲ್ಲಿ, ಅಂತಹ ಒಂದು ಟರ್ನಿಂಗ್ ಪಾಯಿಂಟ್ ಇರುವಂತಹ ಚತುರ್ಥಾಂಕ.
ಇವತ್ತು ಇಲ್ಲಿ ಏನು ಮೈದಾಳಿ ಇದೆ, ಈ ಕಾರ್ಯಕ್ರಮ, ಇದು ನಮ್ಮ ಗೋಖಲೆಯ ಕಾರ್ಯಕ್ರಮಗಳಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್. ಆಗಲೇ ಹೇಳಿದಾಗಿದೆ, ಪ್ರಪ್ರಥಮ ಬಾರಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಗಣೇಶರು ಕಲ್ಪಿಸಿ ಇಲ್ಲಿ ನಮ್ಮೆದುರು ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಹೇಳ್ತೇನೆ ಅವರಿಗೆ ಪೂರ್ಣ ಜವಾಬ್ದಾರಿ ಹೊರಲಿಕ್ಕೆ ಸ್ವಲ್ಪ ಅನುಮಾನ ಇದೆ. ಅದನ್ನೇ ನಾನೀಗ ಹೇಳಲಿಕ್ಕಿದ್ದೆ. ಇಲ್ಲಿ ಪಾತ್ರಧಾರಿಗಳಾಗಿ ತಮ್ಮ ಧ್ವನಿಯ ಮೂಲಕ ಇದನ್ನು ಅಭಿನಯಿಸಿದಂತಹವರು ಈ ಹೊತ್ತಿನಲ್ಲಿ ಇಲ್ಲಿ ಆ ವಾಕ್ಯಗಳನ್ನು ಹೇಳಬೇಕು ಅಂತ ಅಷ್ಟಕ್ಕಾಗಿ ಬಂದವರಲ್ಲ. ಇವರೆಲ್ಲರೂ ಕೂಡ ಗಣೇಶರಿಂದಲೇ, ಶಂಕರು ಇರಬಹುದೇನೋ ಗೊತ್ತಿಲ್ಲ ನನಗೆ, ಶಂಕರ ಸ್ವತಂತ್ರವಾಗಿ ಅಧ್ಯಯನ ಮಾಡಿರಬಹುದು. ಈ ಅಭಿಜ್ಞಾನ ಶಾಕುಂತಲ ಕೃತಿಯನ್ನ ಗಣೇಶರಿಂದಲೇ ಪಾಠವನ್ನು ಮಾಡಿಕೊಂಡವರು ಇವರೆಲ್ಲ. ಹಾಗಾಗಿ ಏನಾಗತ್ತೆ ಅಂದರೆ ಆ ಪಾತ್ರಗಳು ಇವರ ನರದಲ್ಲೂ ನಟ್ಟು ಹೋಗಿರುತ್ತೆ. NUT ನಟ್ಟಲ್ಲ, ನೆಟ್ಟು ಹೋಗಿರುತ್ತದೆ. ಆದ್ದರಿಂದ ಅವರು ಅನುಭವಿಸಿಕೊಂಡೇ ಅದನ್ನು ನಮ್ಮೆದುರು ತೋರಿಸಬಲ್ಲರೆಲ್ಲ ತೋರಿಸಿದ್ದಾರೆ. ಹಾಗಾಗಿ ಇದು ವಾಚಿಕಾಭಿನಯ ಅನ್ನುವುದು ಆ ಧ್ವನಿಯ ಮೂಲಕ ನಮ್ಗೆ ಕೇಳೋದು ಒಂದು. ನೀವು ಎದುರುಗಡೆ ಕೂತವರು ನೋಡ್ತಿರಬಹುದು, ನಾನು ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇದ್ದೆ ವಾಚಿಕಾಭಿನಯವನ್ನು. ಯಾಕಂದರೆ ಕೇಳುವುದರಲ್ಲಿ ಅದರ ಪರಿಣಾಮ ನಮಗಿರಬೇಕಲ್ಲ. ಖಂಡಿತವಾಗಿಯೂ ನಾನಾಗ ಮೊದಲು ಹೀಗೆ ಹೇಳಿದ ಮಾತು, ಹೊರಗಡೆಯಲ್ಲಿ ರಸವರ್ಷ ಇತ್ತು, ಇಲ್ಲಿ ನಮಗೆ ನಾಟಕದ ರಸವರ್ಷ ಅಂತ. 100ಕ್ಕೆ 100 ನಾಟಕ ರಸವರ್ಷ ಇಲ್ಲಿ ಇವತ್ತು ಹರಿದಿದೆ. ಅದರಲ್ಲಿಯೂ ಕರುಣ ವಾತ್ಸಲ್ಯವೇ ಸ್ಥಾಯಿಯಾಗಿರುವಂತಹ ಈ ಅಂಕವನ್ನು ಹೊರಗೆ ತರೋದು ಬಹಳ ಬಹಳ ಕಷ್ಟ ಇದೆ. ಯಾವುದೋ ಒಂದು ಆಕ್ರೋಶದ್ದು, ಆರ್ಭಟದ್ದು, ಎಲ್ಲೋ ಒಂದು ಒಗ್ಗರಣೆ ಥರ ಇದ್ದರೆ ಅದು ಏನೋ ಒಂಥರ ಮಜಾ ಉಡಾಯಿಸ್ಬೋದು. ಇಲ್ಲ, ಅದಿಲ್ಲದೆ ಕೇವಲ ಧ್ವನಿಯ ಮೇಲಿನ ನಿಯಂತ್ರಣದಿಂದ ಪ್ರತಿಪರ್ವ ರಸೋದಯ ಅಂತ ಇದ್ದ ಹಾಗೆ ಇಲ್ಲಿ ಪ್ರತಿ ವಾಕ್ಯ ರಸೋದಯವಾದಂತಹ ಆ ಚತುರ್ಥಾಂಕದ ಪಾತ್ರಗಳಿಗೆ ಒಂದು ಜೀವವನ್ನು ಕೊಡುವುದು ವಸ್ತುತಃ ನನಗಿರುವ ಸೀಮಿತ ಅನುಭವದಲ್ಲಿ ಹೇಳೋದು ಅತ್ಯಂತ ಕಷ್ಟವಾದದ್ದೇ. ಯಾಕಂದ್ರೆ ಸೌಮ್ಯ ವಾಕ್ಯಗಳು ಅತ್ಯಂತ ಮೃದುವಾಗಿ ಬರಬೇಕು. ಎಲ್ಲೋ ಒಂದ್ಸಲ ದುರ್ವಾಸ ಒಂದ್ಸಲ ಆರ್ಭಟಿಸಿದ ಅಂತ ಬಿಟ್ಟರೆ, ಅದರಲ್ಲೂ ಕಾಳಿದಾಸ ಅವರನ್ನು ರಂಗದ ಮೇಲೆ ತಂದಿಲ್ಲ. ಹಾಗಾಗಿ ಧೈರ್ಯದಲ್ಲಿ ಅವರು ಒಂದು ಗುಟ್ರು ಹಾಕಿಯೇ ಬಿಟ್ರು ದುರ್ವಾಸನ. ಹೀಗೆ ಇರ್ತದೆ. ನನಗನಿಸಿದ್ದ ಒಂದು ಅಭಿಪ್ರಾಯ, ಗಣೇಶರ ಹತ್ರ ವಿನಯದಿಂದ ಹೇಳ್ತಿದ್ದೇನೆ, ಈ ಎರಡು ಪಾತ್ರಗಳ ಸಂವಾದ ಅಂತ ಬಂದಾಗ ಆ ಮಧ್ಯದಲ್ಲಿ ನಡುವಿನಲ್ಲಿ ಹೌದಾ ಅಂತ ನಾವು ಹೇಳಿದ ಹಾಗೆ ಅದು ಬಂದರೆ ಇನ್ನೂ ಹೆಚ್ಚು ಅದಕ್ಕೆ ಮೆರುಗು ಬರುತ್ತೆ ಅಂತ ನನಗನ್ನಿಸ್ತು. ಯಾಕಂದ್ರೆ ಅಲ್ಲಿ ಒಂದು ಅನಸೂಯೆಯ ದೀರ್ಘವಾದಂತಹ ಒಂದು ಇದು ಬಂದಾಗ, ವಾಕ್ಯ ಘಟಿಕೆಗೆ ಬಂದಾಗ ಅದು ಹೋಗ್ತಾ ಇರ್ತದೆ ಅಂತ. ಹಾಗಿದ್ರೆ ನಾನು ಹೇಳಿದ ಎರಡು ಪಾತ್ರಗಳ ಸಂಭಾಷಣೆಯಲ್ಲಿ, ಯಾಕಂದ್ರೆ ಒಂದು ಪಾತ್ರವನ್ನು ಕುರಿತು ಹೇಳುತ್ತಲ್ಲ, ಅದು ಹೇಳುವಾಗ ಅಂತ ಹೇಳಿದ್ರು ಒಂದು ಪ್ರತಿಕ್ರಿಯೆ ಬರ್ತದೆ ಅಂತ ನನಗನಿಸಿದ್ದು. ತಪ್ಪಾಗಿದ್ರೆ ಅದನ್ನು ದಯವಿಟ್ಟು ಕ್ಷಮಿಸಬೇಕು. ಹಾಗೆ ಈ ಅಪೂರ್ವವಾದಂತಹದ್ದು ಇದು ಪ್ರಯೋಗವೇ. ಅವರು ಪ್ರಯೋಗದಲ್ಲೇ ನಾವು ಇಷ್ಟು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ರೆ ಇನ್ನು ಪ್ರದರ್ಶನಕ್ಕೆ ಖಂಡಿತ ನಾವು ಅಣಿಗೊಳ್ಳಬಹುದು. ಇನ್ನು ಆಗ ಗಣೇಶರು ಹೇಳಿದಾಗ ಆ ವಿಶಾಖದತ್ತನ ನಾಟಕವೋ ಅಥವಾ ವೇಣಿ ಸಂಹಾರದಂತಹದ್ದು ಆರಭಟಿ ವೃತ್ತಿದೆಲ್ಲ ಬಂದುಬಿಟ್ರಂತೂ ಖಂಡಿತವಾಗಿಯೂ ನಾವು ಜನರನ್ನು ಇನ್ನೂ ತಲುಪಬಹುದು ಅನ್ನುವಂಥ ವಿಶ್ವಾಸವನ್ನು ಇವತ್ತು ಈ ಕರುಣ ವಾತ್ಸಲ್ಯವೇ ಮೂಡಿಸಿದೆ. ಅಂದರೆ ನಾವು ಮುಂದಿನ ಪ್ರಯೋಗಕ್ಕೆ ತಯಾರಾಗೋಣ. ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾತ್ರಧಾರಿಗಳಾಗಿ ಧ್ವನಿಯ ಮೂಲಕ ಕಾಳಿದಾಸನನ್ನು ಪ್ರತ್ಯಕ್ಷೀಕರಿಸಿದ್ದು. ಇನ್ನೊಂದು ವಿಷಯ ಹೇಳಬೇಕು. ಇವತ್ತಿನ ಈ ಪ್ರಯೋಗದಲ್ಲಿ ಗಮನಾರ್ಹವಾದದ್ದು ಅಂತ ಹೇಳಿದರೆ, ನಾಟಕ
ವಿಶೇಷತಃ ಸಂಸ್ಕೃತ ನಾಟಕ ಗಣೇಶರಾಗಲೇ ಹೇಳಿದ ಹಾಗೆ ಅದು ಬರೀ ನೋಡುವುದೋ ಅಥವಾ ಬರೀ ಕೇಳುವುದಲ್ಲ, ಇಲ್ಲಿ ಹೆಚ್ಚಿನ ಸೌಕರ್ಯ ಇದೆ ಅಂತ ಆಗಲೇ ಅವರ ಆರಂಭದ ನಾಂದಿಯಲ್ಲೇ ಹೇಳಿದ್ರು. ಯಾಕಂದ್ರೆ ಈ ವಿವರ ಇದೆಯಲ್ಲ, ಇದು ನಾವು ನಾಟಕ ನೋಡ್ತಾ ಇದ್ರೂ ಗೊತ್ತಾಗುವುದಿಲ್ಲ. ಈ ಸೂಕ್ಷ್ಮಗಳಲ್ಲಿ ಯಾರೂ ಬಂದು ಹೇಳುವುದಿಲ್ಲ. ಅಥವಾ ಯಾರೋ ಒಂದು ಪಾತ್ರ ಮಾತಾಡ್ತಾ ಇದ್ದಾಗ ನಿಲ್ಲಿಸು, ಇದರ ಸ್ವಾರಸ್ಯವನ್ನು ನಾನೀಗ ಹೇಳುತ್ತೇನೆ ಅಂಥೇಳಿ ಇಲ್ಲಿ ಹೇಳಿಕೊಂಡು, ಇಲ್ಲಿ ಕಾಳಿದಾಸ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಒಂದು ಶಬ್ದದ ಮೂಲಕ ಹೇಗೆ ತಂದಿದ್ದಾನೆ, ಇಲ್ಲಿ ಒಂದು ಕನ್ನಡದ ಮನಸ್ಸಿದೆ ಅಂತೆಲ್ಲ ಹೇಳಲಿಕ್ಕೆಲ್ಲ ಅವಕಾಶವೇ ಇಲ್ಲ. ಇದರ ಜೊತೆಗೆ ಈ ವಿವರಣೆಯನ್ನು ಕೇಳಿದಾಗ ನಮಗೆ ಬರೀ ಪಿಕ್ಚರೈಸ್ ಆಗೋದಲ್ಲ, ಮನನೀಯವಾದಂತಹ ಅಂಶಗಳು ಸ್ಥಾಯಿಯಾಗಿ ಉಳಿದು ಬಿಡ್ತವೆ. ಬಹುಶಃ ಈ 4ನೇ ಅಂಕ, ಅದು 7 ಅಂಕಗಳಲ್ಲಿ 4ನೇ ಅಂಕವೇ ಅತ್ಯಂತ ಉತ್ತಮ, ಅದರಲ್ಲಿ 4 ಶ್ಲೋಕ ಅಂತಲ್ಲ, ಅದಿವತ್ತಿವರು ಪ್ರತ್ಯಕ್ಷೀಕರಿಸಿದರು, ಅದನ್ನು ದೃಢೀಕರಿಸಿದರು. ಈ ಮೂಲಕ ನಮ್ಗೆ ಗೊತ್ತಾಗತ್ತೆ ಅಂತ. ಆದ್ದರಿಂದ ಆ ನೆಲೆಯಲ್ಲಿಯೂ ಕೂಡ ಇವತ್ತಿನ ಪ್ರಯೋಗ ನಮಗೆ ಮುಂದೆ ಹೆಚ್ಚಿನ ಒಂದು ಭರವಸೆಯನ್ನು ಕೊಡುವಂತಹದ್ದು. ಇದರಲ್ಲಿ ಭಾಗವಹಿಸಿದಂತಹ ಕಲಾವಿದರಿಗೆ ನಾವು ಕಿಂಚಿತ್ ಗೌರವವನ್ನು ಸಮರ್ಪಿಸ್ತೇವೆ. ಕಣ್ವನಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರವರು ಕುಲಪತಿಗಳು. ಶ್ರವಣೀಯವಾದ ಮನನೀಯವಾದಂತಹ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಸಂಪನ್ನಗೊಳಿಸಿದಂತಹ ಎಲ್ಲ ವಿದ್ವಾಂಸರಿಗೂ ನಮಸ್ಕಾರ, ಕೃತಜ್ಞತೆ, ಧನ್ಯವಾದಗಳು. ಹಾಗೆ ಒಂದು ಪ್ರಕಟಣೆ, 18/9/2017 ಸೋಮವಾರ